ಅವರ ಸುದೀರ್ಘವಾದಂತ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ 6.5 ಕೋಟಿ ಕನ್ನಡಿಗರ ಒಂದು ಸೇವೆ ಮಾಡುವ ಮೂಲಕ ಅತ್ಯಂತ ಸರಳ ಸಜ್ಜನಿಕೆಯ ಒಂದು ವ್ಯಕ್ತಿತ್ವ ಹೊಂದಿರತಕ್ಕಂತ ಹೃದಯವಂತ ಅಂತಕ್ಕಂತ ಒಂದು ಬಿರುದನ್ನ ತಾವೆಲ್ಲ ಏನು ಕೊಟ್ಟಿದ್ದೀರಿ. ಮಾಜಿ ಮುಖ್ಯಮಂತ್ರಿಗಳು, ಪೂಜ್ಯ ತಂದೆಯವರು ಆಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರ ನಾಮಪತ್ರ ಸಲ್ಲಿಕೆ ಈಗಾಗಲೇ ಕಾಳಿಕಾಂಬ ದೇಗುಲಕ್ಕೆ ಭೇಟಿ ಕೊಟ್ಟು, ಅರ್ಕೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು, ಅದಕ್ಕಿಂತ ಮುಂಚಿತವಾಗಿ ಪಕ್ಷದ ವರಿಷ್ಠರು, ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬರು ಹಾಗೂ ನಮ್ಮ ಅಜ್ಜಿ ಆಗಿರ್ತಕ್ಕಂಥ ಚೆನ್ನಮ್ಮನವರ ಮನೆಗೆ ತೆರಳಿ ಬೆಳಿಗ್ಗೆ ಮುಂಜಾನೆ ತಂದೆ ತಾಯಿಯ ಒಂದು ಆಶೀರ್ವಾದವನ್ನು ಪಡೆದು ಇವತ್ತು ಕುಮಾರಣ್ಣ ಅವರು ಡಿಸಿ ಕಚೇರಿಗೆ ಹೋಗಿ ಬೆಳಗ್ಗೆ 11 ಗಂಟೆ 5 ನಿಮಿಷಕ್ಕೆ ಇನ್ನೊಬ್ರು ರೈತ ನಾಯಕರು ಮಂಡ್ಯ ಜಿಲ್ಲೆಯ KR ಪೇಟೆಯ ಬೂಕನಕೆರೆನಲ್ಲಿ ಜನ್ಮವನ್ನ ತಾಳಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ಹಿರಿಯಕರು, ಮುತ್ಸದ್ದಿಗಳು ಆಗಿರ್ತಕ್ಕಂಥ BS ಯಡಿಯೂರಪ್ಪಾಜಿ ಅವರು ಕೂಡ ಅವರ ಜೊತೆಯಲ್ಲಿ ಉಪಸ್ಥಿತರಿದ್ದರು. ಜೊತೆಯಲ್ಲಿ ಗೋವಾ ರಾಜ್ಯದ ಮುಖ್ಯಮಂತ್ರಿಗಳು ಅತ್ಯಂತ ಕ್ರಿಯಾಶೀಲರಾಗಿ ಅವರ ಕೆಲಸವನ್ನ ಕಳೆದ 2 ಟರ್ಮ್ಗಳಿಂದನೂ ಗೋವಾದಲ್ಲಿ ಇವತ್ತು ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಕುಮಾರಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾರೆ, ಗೋವಾ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಮೋದ್ ಸಾವಂತ್ ಅವರು ಕೂಡ ಇವತ್ತು ಕುಮಾರಣ್ಣನ ಒಂದು ರೀತಿ ಕುಟುಂಬದ ಸದಸ್ಯರಾಗಿರ್ತಕ್ಕಂಥದ್ದು. ಬಹುಶಃ ಈ NDA ಒಂದು ಅಲಯನ್ಸ್ಗೆ ಮುಖ್ಯವಾದಂತ ಒಂದು ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಪ್ರಮೋದ್ ಸಾವಂತ್ ಅವರು ಕೂಡ ಕುಮಾರಣ್ಣನ ಜೊತೆಗೆ DC ಕಚೇರಿಗೆ ತೆರಳಿ ಇವತ್ತು ನಿಮ್ಮೆಲ್ಲರ ಒಂದು ಶುಭ ಹಾರೈಕೆಯೊಂದಿಗೆ, ನಿಮ್ಮೆಲ್ಲರ ಒಂದು ಆಶೀರ್ವಾದದೊಂದಿಗೆ ಇವತ್ತು ಕುಮಾರಣ್ಣ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಇವತ್ತು ಸ್ಪರ್ಧೆಯನ್ನ ಮಾಡಿರ್ತಕ್ಕಂಥದ್ದು. ತಾವೆಲ್ಲ ತಮ್ಮ ರಾಜ್ಯದ ನಾಯಕರನ್ನ ಕಾಣಲಿಕ್ಕೆ, ಅವರ ನುಡಿಮುತ್ತಿನ ಮಾತುಗಳನ್ನ ಕೇಳಲಿಕ್ಕೆ ಬಹಳ ಉತ್ಸಾಹಕತೆಯಿಂದ ತಾವೆಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ 8 ವಿಧಾನಸಭಾ ಕ್ಷೇತ್ರದಿಂದ ತಾವೆಲ್ಲರೂ ಇವತ್ತೇನು ಈ ಒಂದು ಬೇಸಿಗೆಗಾಲದಲ್ಲೂ ಕೂಡ ಯಾವ ಬಿಸಿಲಿಗೂ ಕೂಡ ತಾವು ಲೆಕ್ಕಿಸಿದಿರಾ. ಇವತ್ತು ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ ಇವತ್ತು ಕುಮಾರಣ್ಣ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಕ್ಕೆ ಮಂಡ್ಯ ಜಿಲ್ಲೆಯ ಎಲ್ಲ ಮತದಾರ ತಂದೆ ತಾಯಂದಿರುಗಳು, ರೈತಾಪಿ ವರ್ಗದ ತಂದೆ ತಾಯಂದಿರುಗಳು, ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮಹಿಳೆಯರುಗಳಿರ್ಬೋದು, ಯುವ ಸಮುದಾಯದ ಎಲ್ಲ ನನ್ನ ಅಣ್ಣ ತಮ್ಮಂದರು, ಎಲ್ಲ ನಮ್ಮ ಅಕ್ಕ ತಂಗಿಯರು ಹಲವಾರು ವರ್ಷಗಳಿಂದ ಜನತಾದಳ ಪಕ್ಷವನ್ನ ತಾವೇನು ನಿರಂತರವಾಗಿ ಬೆಂಬಲಿಸ್ಕೊಂಡ್ ಬಂದಿದ್ದೀರಿ. ನಾವು ನಿಮ್ಮ ಋಣವನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಋಣವನ್ನ ತೀರಿಸ್ತಕ್ಕಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನ ನಮ್ಮ ಕುಟುಂಬ, ನಮ್ಮ JDS ಪಕ್ಷದ ಎಲ್ಲ ಸದಸ್ಯರುಗಳು ಅತ್ಯಂತ ಪ್ರಾಮಾಣಿಕವಾಗಿ, ಅತ್ಯಂತ ಬದ್ಧತೆ ಕಾಳಜಿಯಿಂದ ನಿಮ್ಮ ಜೊತೆಯಲ್ಲಿ ನಿಂತು ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಬ್ಬ ಪಕ್ಷದ ಯುವ ಕಾರ್ಯಕರ್ತನಾಗಿ ಈ ವೇದಿಕೆ ಮೂಲಕವಾಗಿ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನಣ್ಣ. ಜೊತೆಯಲ್ಲಿ ಜನತಾದಳ ಪಕ್ಷದ ಎಲ್ಲ ನಮ್ಮ ಪ್ರಮುಖ ಮುಖಂಡರುಗಳಿರ್ಬೋದು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖ ಮುಖಂಡರುಗಳಿರ್ಬೋದು, ಎರಡೂ ಪಕ್ಷದ ಕಾರ್ಯಕರ್ತರುಗಳು, ಎಲ್ಲ ನಮ್ಮ ಪಕ್ಷದ ಕಟ್ಟಾಳುಗಳು ಇವತ್ತೇನು ಕಳೆದ 15 ದಿನದಿಂದನೂ ಕುಮಾರಣ್ಣ ಅವರ ಹೆಸರು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಘೋಷಣೆ ಆಗ್ತಾ ಇದ್ದಂಗೆ ಇವತ್ತು ತಮ್ಮ ಕಾಲಿಗೆ ಚಕ್ರವನ್ನ ಕಟ್ಕೊಂಡು ಪಕ್ಷಾತೀತವಾಗಿ ಇವತ್ತು ಎಲ್ಲವನ್ನ ಮರೆತು ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ನಾವು ಅವಕಾಶವನ್ನ ಕೊಡೋದಿಲ್ಲ, ಯಾವುದೇ ಮನಸ್ತಾಪಗಳಿಗೆ ನಾವು ಅವಕಾಶವನ್ನ ಕೊಡೋದಿಲ್ಲ.
ಇವತ್ತು ನಮ್ಮ ರಾಜ್ಯ ನಾಯಕರು ಬಂದಿದ್ದಾರೆ. ಮಂಡ್ಯ ಜಿಲ್ಲೆ ಮುಂದಿನ ದಿನಗಳಲ್ಲಿ ನಮ್ಮ ಕಾವೇರಿಯ ವಿಷಯವಾಗಿ, ವಿಶೇಷವಾಗಿ ನಮ್ಮ ರೈತಾಪಿ ವರ್ಗದ ತಂದೆ ತಾಯಂದಿರ ವಿಷಯವಾಗಿ ಇವತ್ತು ಕುಮಾರಣ್ಣ ಅವರು ಮುಂದೆ ನಿಲ್ತಾರೆ, ನಮ್ಮ ಜೊತೆ ಬಗೆಹರಿಸ್ತಾರೆ ಇವೆಲ್ಲ ಸಮಸ್ಯೆಗಳನ್ನ ಅಂತಕ್ಕಂಥದ್ದು ಸಾಕಷ್ಟು ತಮ್ಮ ಮನಸ್ಸುಗಳಲ್ಲಿ ಇವತ್ತೇನು ಒಂದು ಸ್ಥಾನವನ್ನ ಕೊಟ್ಟಿದ್ದೀರಿ. ಖಂಡಿತವಾಗ್ಲೂ ಒಬ್ಬ ಯುವಕನಾಗೆ, ಒಬ್ಬ ಯುವ ಕಾರ್ಯಕರ್ತನಾಗೆ ಹೇಳಿಸ್ಲಿಕ್ಕೆ ಬಯಸ್ತೇನಣ್ಣ. ಕಳೆದ 10 ದಿನದಿಂದ ನಿರಂತರವಾಗಿ ಇಲ್ಲಿ ವೇದಿಕೆ ಮೇಲೆ ಸಾಕಷ್ಟು ಜನ ನಮ್ಮ ಗಣ್ಯರು ಎರಡೂ ಪಕ್ಷದ ಎಲ್ಲ ನಮ್ಮ ಮಾಜಿ ಶಾಸಕರುಗಳಿರ್ಬೋದು, ಮತ್ತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದಂಥವರು ಅನೇಕ ಜನರು ಇವತ್ತು ಉಪಸ್ಥಿತರಿದ್ದೀರಿ. ಏನು NDA ಮೈತ್ರಿಕೂಟ ಅಂತಕ್ಕಂಥ ಒಂದು ಅನೌನ್ಸ್ಮೆಂಟ್ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಒಬ್ಬರಿಗೊಬ್ರು ಪರಸ್ಪರ ಒಂದು ಹೊಂದಾಣಿಕೆ ಆಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದುಕೊಟ್ಟಿದೆ. ಕಾರಣ ಇವತ್ತು ಈ ದೇಶದ ಹಾಗೂ ಈ ರಾಷ್ಟ್ರದ ಚುನಾವಣೆಯನ್ನ ನಾವೇನು ಇದೇ ತಿಂಗಳು 26ನೇ ತಾರೀಕು ನಮ್ಮ ರಾಜ್ಯದಲ್ಲಿ ಸುಮಾರು 14 ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಸಲ ಚುನಾವಣೆ ನಡೀತಾ ಇದೆ. ಮತ್ತೆ ಮುಂದಿನ ತಿಂಗಳು 7ನೇ ತಾರೀಕು 2ನೇ ಹಂತದ ಚುನಾವಣೆ ನಡೀತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ದೇಶದ ಒಂದು ಭವಿಷ್ಯವನ್ನ ರೂಪಿಸ್ತಕ್ಕಂಥದಕ್ಕೆ ಇವತ್ತು ಪ್ರಜಾಪ್ರಭುತ್ವದ ಸುಂದರ ವ್ಯವಸ್ಥೆಯಲ್ಲಿ ನಿಮಗೆ ಮತ ನೀಡ್ತಕ್ಕಂಥ ಒಂದು ಹಕ್ಕನ್ನ ಇವತ್ತು ತಾವೇನು ಇಟ್ಕೊಂಡಿದ್ದೀರಿ. ದಯಮಾಡಿ ನಾವೆಲ್ಲರೂ ನೋಡ್ಕೊಂಡ್ ಬಂದಿದ್ದೇವೆ. ಕಳೆದ 10 ವರ್ಷದಿಂದ ನಿರಂತರವಾಗಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ವಿಶ್ವದ ನಾಯಕ ಅಂತಕ್ಕಂಥದ್ದು ಇವತ್ತೇನು ಅಕ್ಕಪಕ್ಕದ ದೇಶದ ಪ್ರಧಾನಮಂತ್ರಿಗಳು ಅವರಿಗೆ ಬಿರುದನ್ನ ಕೊಟ್ಟಿರ್ತಕ್ಕಂಥದ್ದು. 150 ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಕಳೆದ 10 ವರ್ಷದಿಂದ ನರೇಂದ್ರ ಮೋದಿಜಿ ಅವರ ಸಾಧನೆ ಈ ದೇಶವನ್ನ ಕಟ್ಟಲಿಕ್ಕೆ, ಈ ದೇಶದ ಸುಭದ್ರತೆಗೆ, ಈ ದೇಶದ ರಕ್ಷಣೆಗೆ, ಈ ದೇಶದ ಅಭಿವೃದ್ಧಿಗೆ ಕಳೆದ 10 ವರ್ಷದಿಂದ ನಿರಂತರವಾಗಿ ಒಂದು ದಿನ ಕೂಡ ವಿಶ್ರಾಂತಿಯನ್ನ ಪಡೆದುಕೊಳ್ಳದೆ ಏನು ನರೇಂದ್ರ ಮೋದಿಜಿ ಅವರ ಒಂದು ಹೋರಾಟ ಇದೆ. ಇದಕ್ಕೆ ಇವತ್ತು ನಮ್ಮ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು 62 ವರ್ಷದ ಸುದೀರ್ಘವಾದಂತ ಅವರ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಬಹುಶಃ ಇದು ಮೊದಲನೇ ಬಾರಿ ದೇವೇಗೌಡರು ಸಾಹೇಬರು ನರೇಂದ್ರ ಮೋದಿಜಿ ಅವರಿಗೆ ಮತ್ತೊಮ್ಮೆ 3ನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಮೊನ್ನೆ ದಿನ ರಾಜ್ಯ ಸಮನ್ವಯ ಸಭೆ ನಡೆದಂತ ಸಂದರ್ಭದಲ್ಲಿ ಎರಡು ಪಕ್ಷದ ರಾಜ್ಯದ ಹಿರಿಯ ನಾಯಕರುಗಳು, ಮುಖಂಡರುಗಳು, ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇರ್ಬೋದು, ನಮ್ಮ ಪಕ್ಷದ ಶಾಸಕ ಮಿತ್ರರುಗಳಿರ್ಬೋದು, ಅನೇಕ ಜನ ಪ್ರಮುಖ ಮುಖಂಡರುಗಳು ಭಾಗಿಯಾಗಿದ್ರು. ಬೆಂಗಳೂರಿನಲ್ಲಿ ಖಾಸಗಿ ಹೋಟ್ಲು ಏಟ್ರಿಯ ಹೋಟ್ಲಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಅತ್ಯಂತ ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಇವತ್ತು ಎರಡೂ ಪಕ್ಷದ ವರಿಷ್ಠರು ಸಾರಿರ್ತಕ್ಕಂಥದ್ದು. ಕೇವಲ ಮೇಲ್ಮಟ್ಟದಲ್ಲಿ ಇವತ್ತು ನಾಯಕರುಗಳು ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದಲ್ಲ. 28ಕ್ಕೆ 28 ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ NDA ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಕ್ಕಂಥದ್ದಾದ್ರೆ ಕೆಳಮಟ್ಟದಿಂದ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಯಾವುದೇ ಭಿನ್ನಾಭಿಪ್ರಾಯಗಳಿಂದ, ಯಾವುದೇ ವ್ಯತ್ಯಾಸಗಳಿಲ್ದಿರ ಇವತ್ತು ಜೊತೆಗೂಡಿ ಇವತ್ತು ಈ ಒಂದು ಗೆಲುವಿಗೆ ತಾವೆಲ್ಲರೂ ಅಣ್ಣ ತಮ್ಮಂದರ ರೀತಿಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಇವತ್ತು ಎರಡೂ ಪಕ್ಷದ ಹಿರಿಯ ನಾಯಕರುಗಳು ಕೊಟ್ಟಿರ್ತಕ್ಕಂಥದ್ದಣ್ಣ. ನಾನು ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನಣ್ಣ. ಕಳೆದ 3 ತಿಂಗಳಿಂದ ನಿರಂತರವಾಗಿ ಪ್ರಾರಂಭಿಕವಾಗಿ JP ಭವನದಲ್ಲಿ ಏನು ನಮ್ಮ ಪಕ್ಷದ ಕಚೇರಿ ಇದೆ, ಆ ಕಚೇರಿಗೆ ನಾನು ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ನಮ್ಮ ಪಕ್ಷದ ವರಿಷ್ಠರು ನನ್ನ ಹೆಗಲ ಮೇಲೆ ಒಂದು ಜವಾಬ್ದಾರಿಯನ್ನು ಹೊರಿಸಿದ್ರು. ಸಾಕಷ್ಟು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಏನು ಕ್ಷೇತ್ರಗಳಿದೆ, ಕ್ಯಾಂಡಿಡೇಟ್ಗಳಿದ್ದಾರೆ, ಪ್ರಮುಖ ಮುಖಂಡರುಗಳನ್ನ ಕರೆದು
ಒಮ್ಮೆ ಅವರ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಬೇಕು ಅಂತಕ್ಕಂಥದ್ದು ದೇವೇಗೌಡರು ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣ ಅವರು, ಜೊತೆಯಲ್ಲಿ ಬಹುಶಃ ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರು ಇನ್ನೂ ಬಂದಿಲ್ಲ ಅನ್ಕೊಳ್ತೇನೆ, ಜಿ ಟಿ ದೇವೇಗೌಡರು ಸಾಹೇಬರು ಕೂಡ ನನ್ನ ಹೆಗಲ ಮೇಲೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ರಣ್ಣ. ತಾವೆಲ್ಲರೂ ಬಂದಿದ್ರಿ. 8 ಜನ ನಮ್ಮ ಎಲ್ಲ ಕ್ಯಾಂಡಿಡೇಟ್ಗಳು, ಪ್ರಮುಖ ಮುಖಂಡರುಗಳು JP ಭವನದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ವು. ಆ ಸಭೆಯಲ್ಲಿ ಬಹುಶಃ ಇಲ್ಲಿ ಸಾಕಷ್ಟು ಜನ ನಮ್ಮ ಪಕ್ಷದ ಬಹುಶಃ ಕುಮಾರಣ್ಣ ಅವರು ಹಾಗೂ ಯಡಿಯೂರಪ್ಪ ಸಾಹೇಬರು, ಪ್ರಮೋದ್ ಸಾವಂಜಿ ಅವರು, ಯದುವೀರ್ ಅವರು, ಎಲ್ಲ ಗಣ್ಯಾದಿ ಗಣ್ಯರು, ಇಬ್ಬರು ರೈತರ ನಾಯಕರು, ರಾಜ್ಯದ ಹಿರಿಯ ನಾಯಕರುಗಳು ಈಗಾಗಲೇ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯಮಾಡಿ ತಾವೆಲ್ಲರೂ ಸ್ವಾಗತವನ್ನ ಕೋರಬೇಕು. ತಮ್ಮ ತುಂಬು ಹೃದಯದ ಒಂದು ಸ್ವಾಗತದಿಂದ ಇಬ್ಬರು ರಾಜ್ಯ ಮಟ್ಟದ ಮಾಜಿ ಮುಖ್ಯಮಂತ್ರಿಗಳನ್ನ ಒಂದೇ ವೇದಿಕೆಯಲ್ಲಿ ಇವತ್ತು ನೋಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಹಾಗಾಗಿ ಅವರು ಇನ್ನು ಮಾತನಾಡಲಿದ್ದಾರೆ. ಅನೌನ್ಸ್ಮೆಂಟ್ ಮಾಡ್ತೀರಾ? ಮಾಡಿ. ಕುಮಾರಣ್ಣನ ಆಗಮನವಾಗ್ತಿದೆ. ಅದು ಜೋರದ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ದಯಮಾಡಿ ಎಲ್ಲರೂ ಕುಳಿತುಕೊಳ್ಬೇಕು. ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನ್ನ ಮುಂದುವರಿಸಲಿದ್ದಾರೆ. ತರುವಾಯ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ದಯಮಾಡಿ ಸಹಕರಿಸಬೇಕೆಲ್ಲರೂ. ದಯಮಾಡಿ ರೋಡ್ನಲ್ಲಿ ತುಂಬಾ ಜನ ಇದ್ದಾರೆ. ಅಣ್ಣ ಬಂತು, ಕುಮಾರಣ್ಣವ್ರು ಬಂದಿದ್ದಾರೆ, ಯಡಿಯೂರಪ್ಪ ಸಾಹೇಬರಿದ್ದಾರೆ. ಈ ಕಡೆ ನೆರಳಿದೆ, ಬಿಸ್ತಲ್ಲಿ ನಿಂತ್ಕೋಬೇಡಿ. ಈ ಕಡೆ ನೆರಳಿದೆ, ಕುರ್ಚಿ ಇದೆ. ದಯಮಾಡಿ ರೋಡ್ನಲ್ಲಿ ನಿಂತಿರ್ತಕ್ಕಂಥವ್ರು, ಎಡಗಡೆ ಇರ್ತಕ್ಕಂಥವ್ರೆಲ್ಲ ಈ ಕಡೆ ಬಲಗಡೆ ಕುರ್ಚಿ ಇದೆ. ದಯಮಾಡಿ ಬಂದು ಕೂತ್ಕೋಬೇಕು. ದಯಮಾಡಿ ನಿಖಿಲಣ್ಣ ಮಾತಾಡ್ತಾರೆ. ಸಹಸ್ರ ಸಂಖ್ಯೆಯಲ್ಲಿ ಜನ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ ಒಳಗಡೆಗೆ. ದಯಮಾಡಿ ಆ ಗೇಟಿಂದ ಬರ್ತಾ ಇರ್ತಕ್ಕಂಥವ್ರೆಲ್ಲ ನೇರ ಒಳಗಡೆ ಬನ್ನಿ, ಬಲಗಡೆ ಬನ್ನಿ. ಇಲ್ಲಿ ಕುರ್ಚಿ ಇದೆ, ನೆರಳಿದೆ. ದಯಮಾಡಿ ಬಲಭಾಗಕ್ಕೆ ಬನ್ನಿ. ಆ ಗೇಟಿಂದ ಬರ್ತಾ ಇರ್ತಕ್ಕಂಥವ್ರು ನೇರ ಬನ್ನಿ, ಒಳಗಡೆ ಬನ್ನಿ. ಬಲಭಾಗ ಕುರ್ಚಿ ಇದೆ, ನೆರಳು ಇದೆ. ನಿಂತ್ಕೊಂಡು ಬಲ್ತಾ ಪ್ರಮೇಯ ಬೇಡ. ದಯಮಾಡಿ ಬಲಗಡೆ ಬನ್ನಿ. ಮಾಜಿ ಮುಖ್ಯಮಂತ್ರಿಗಳು 2 ಬಾರಿ ಈ ರಾಜ್ಯವನ್ನ, ಮೊದಲನೇ ಬಾರಿ 20 ತಿಂಗಳು, ಎರಡನೇ ಬಾರಿ 14 ತಿಂಗಳ ಕಾಲ, ಕೇವಲ 34 ತಿಂಗಳಲ್ಲಿ, ಮೊದಲನೇ ಬಾರಿ 20 ತಿಂಗಳಲ್ಲಿ ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಜನಪರವಾದಂತ ಏನು ಕಾರ್ಯಕ್ರಮಗಳನ್ನ ರೂಪಿಸಿದ್ರು. ಬಹುಶಃ ಇವತ್ತಿಗೂ ಕೂಡ ಜನತಾ ದರ್ಶನ ಇರಬಹುದು, ಗ್ರಾಮ ವಾಸ್ತವ್ಯ ಇರಬಹುದು, ಸಾರಾಯಿನ ನಿಷೇಧ ಮಾಡಿದಂಥದ್ದಿರ್ಬೋದು, ಲಾಟ್ರಿನ ಬ್ಯಾನ್ ಮಾಡಿದಂಥದ್ದಿರ್ಬೋದು, ಹಲವಾರು ಜನಪರವಾದಂಥ ಒಂದು ಕಾರ್ಯಕ್ರಮವನ್ನ ಈ ರಾಜ್ಯದ ಪ್ರತಿ ಬಡ ಕುಟುಂಬಗಳ ಅಭಿವೃದ್ಧಿಗೋಸ್ಕರ ಅತಿ ಚಿಕ್ಕ ವಯಸ್ಸಿನಲ್ಲೇ ಮುಖ್ಯಮಂತ್ರಿಗಳ ಸ್ಥಾನವನ್ನ, ಪಟ್ಟವನ್ನ ಅವರಿಗೆ ಸಿಕ್ಕಿದಾಗ ಸಾಕಷ್ಟು ಜನ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಇವತ್ತು ತಂದೆ ಅವರಿಗೆ 64 ವರ್ಷ ವಯಸ್ಸು.
2006 ಮತ್ತೆ 7ರ ಮಧ್ಯೆ 20 ತಿಂಗಳ ಕಾಲ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಬ್ರು ರೈತ ನಾಯಕರು ಮಂಡ್ಯ ಜಿಲ್ಲೆಯ KR ಪೇಟೆಯ ಬೂಕನಕೆರೆನಲ್ಲಿ ಜನ್ಮವನ್ನು ತಾಳಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಯಡಿಯೂರಪ್ಪಾಜಿ ಅವರು ಅವರ ಒಂದು ಸಹಕಾರದೊಂದಿಗೆ ಅವತ್ತಿನ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕ ಮಿತ್ರರ ಸಹಕಾರದೊಂದಿಗೆ 20 ತಿಂಗಳ ಕಾಲ ಕುಮಾರಣ್ಣ ಅವರು ಮೊದಲನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಬಹುಶಃ ಅವತ್ತಿನ ರಾಜಕಾರಣದ ಸನ್ನಿವೇಶಗಳು ಈ ಪಕ್ಷವನ್ನು ಉಳಿಸ್ತಕ್ಕಂಥ ಒಂದು ದಿಕ್ಕಿನಲ್ಲಿ ಕುಮಾರಣ್ಣನ ಜೊತೆ ಇದ್ದಂಥ ಶಾಸಕ ಮಿತ್ರರು ಕುಮಾರಣ್ಣನಿಗೆ ಧೈರ್ಯ ಮಾಡಿ ನೀವು ಈ ಪಕ್ಷವನ್ನು ಉಳಿಸಬೇಕು, ನೀವು ಮುನ್ನುಗ್ಗಬೇಕು, ಈ ಪ್ರಾದೇಶಿಕ ಪಕ್ಷವನ್ನ ಹೋರಾಟದ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬರ ಒಂದು ಶ್ರಮದಿಂದ ಲಕ್ಷಾಂತರ ಜನ JDS ಪಕ್ಷದ ಕಾರ್ಯಕರ್ತರ ಒಂದು ಹೋರಾಟದಿಂದ ಏನು ಕಟ್ಟಿದ್ದಾರೆ, ಇದನ್ನ ತಾವು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು ಸಾಕಷ್ಟು ಶಾಸಕ ಮಿತ್ರರ ಒಂದು ಅಭಿಪ್ರಾಯದ ಮೇಲೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸ್ತಾರೆ. ಸಾಕಷ್ಟು ಪ್ರಶ್ನೆಗಳು ಉದ್ಭವವಾಯಿತು. ಯಾವ ರೀತಿ ಕುಮಾರಣ್ಣನಿಗೆ ರಾಜಕಾರಣದ ಅನುಭವ ಇದೆ, ಯಾವ ರೀತಿ ರಾಜ್ಯವನ್ನು ನಡೆಸಬಹುದು ಅಂತಕ್ಕಂಥದ್ದು ಪ್ರಶ್ನೆಗಳೇನಿತ್ತು. ಆ ಪ್ರಶ್ನೆಗಳಿಗೆ 20 ತಿಂಗಳ ಕಾಲ ಏನು ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ರು. ಪ್ರತಿ ಗ್ರಾಮಗಳಿಗೆ ತೆರಳಿ ಸಂಪೂರ್ಣ ಗ್ರಾಮದ ಅಭಿವೃದ್ಧಿ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಒಟ್ಟಿಗೆ ಗ್ರಾಮದಲ್ಲಿ ವಾಸ್ತವ್ಯವನ್ನು ಹೂಡಿ ಆ ಗ್ರಾಮದ ಅಭಿವೃದ್ಧಿಗೆ ಗ್ರಾಮದ ಪರವಾಗಿ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥ ತಂದೆ ತಾಯಂದ್ರ ಪರವಾಗಿ ಒಂದು ಚಿಂತನೆಯನ್ನ ಮಾಡಿ ರಾಜ್ಯದಲ್ಲಿ ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಒಂದು ಅತಿ ಅದ್ಭುತವಾದಂಥ ಜನಪರವಾದಂಥ ಕಾರ್ಯಕ್ರಮವನ್ನ ರೂಪಿಸಿರ್ತಕ್ಕಂಥದ್ದು ಬಹುಶಃ ಹಲವಾರು ಐತಿಹಾಸಿಕವಾದಂಥ ಕಾರ್ಯಕ್ರಮಗಳು. ನಾನು ಚಿಕ್ಕ ವಯಸ್ಸಿನಲ್ಲಿ ಏನು PUC ನಲ್ಲಿದ್ದೆ, ಅವಾಗ ನನಗಿನ್ನೂ 16 ವರ್ಷ ವಯಸ್ಸು, ನನ್ನ ಕಣ್ಣಿಗಿನ್ನೂ ಕಟ್ಟದಂಗಿದೆ. ಏನು ಅನುಗ್ರಹ ಅಂತಕ್ಕಂಥ ಮುಖ್ಯಮಂತ್ರಿಗಳ ಮನೆ ಇದೆ, ಪಕ್ಕದಲ್ಲಿ ಕೃಷ್ಣ ಕಚೇರಿಯಲ್ಲಿ ಜನತಾ ದರ್ಶನ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ರಾಜ್ಯದಿಂದ ಅನೇಕರು ಬಡವರುಗಳು, ನೊಂದಿರ್ತಕ್ಕಂಥ ಶೋಷಿತರು, ಎಲ್ಲಾ ವರ್ಗದ ಜನತೆ ಕೂಡ ಕುಮಾರಣ್ಣನ ಬಳಿ ಬಂದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಒಂದು ತೊಟ್ಟು ನೀರನ್ನ ಕುಡಿದಿರ ಅಧಿಕಾರಿಗಳ ಜೊತೆನಲ್ಲಿ ನಿಂತು ಕೃಷ್ಣ ಕಚೇರಿಯಲ್ಲಿ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಪ್ರಾಮಾಣಿಕವಾಗಿ ಅವರ ಸಮಸ್ಯೆಗಳಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕವಾದಂಥ ಒಂದು ಮುಖ್ಯಮಂತ್ರಿ ಅಂತಕ್ಕಂಥದ್ದು ಈಗಾಗಲೇ ತಾವೆಲ್ಲರೂ ಒಂದು ಬಿರುದನ್ನ ಕೊಟ್ಟಿದ್ದೀರಣ್ಣ. ಹಾಗಾಗಿ 2018ರಲ್ಲಿ ಏನು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇವತ್ತು ಕೂಡ ನಾನು ನೆನೆಸ್ಕೊಳ್ಬೇಕಾಗ್ತದೆ, ಮತ್ತೊಮ್ಮೆ ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆಗಿದೆ. ಯಾವ ರೀತಿ 2013 ಹಾಗೂ 2018ರ ಮಧ್ಯೆ ಇವತ್ತಿನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರ ಸರ್ಕಾರ ಹಾಗೂ 2018ರ ಮಧ್ಯದಲ್ಲಿ ಇದೇ ರೀತಿ ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ರೈತಾಪಿ ವರ್ಗದ ತಂದೆ ತಾಯಿಂದ್ರು ತಮ್ಮ ಕೃಷಿಯ ಚಟುವಟಿಕೆಗಳಿಗೆ ತಾವು ಸಾಲವನ್ನ ಏನು ಪಡೆದಿದ್ರಿ, ಆ ಸಾಲವನ್ನ ತೀರಿಸಲಿಕ್ಕಾಗದಿರ ಆ ಸಾಲದ ಹೊರೆಯನ್ನ ತಾವು ಹೆಗಲ ಮೇಲೆ ಎತ್ಕೊಂಡು ಮನನೊಂದು ಸಾಕಷ್ಟು ಜನ ರೈತಾಪಿ ವರ್ಗದ ತಂದೆ ತಾಯಿಂದ್ರುಗಳು ಇಡೀ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಪ್ರಾರಂಭ ಆದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಯಾವುದೇ ಅಧಿಕಾರದಲ್ಲಿರಲಿಲ್ಲ, ಕುಮಾರಣ್ಣ ಅವರ ಸರ್ಕಾರ ರಾಜ್ಯದಲ್ಲಿರಲಿಲ್ಲ. ಆದರೆ ಕುಮಾರಣ್ಣ ಅವರು ರೈತರ ಮಗನಾಗಿ ರೈತರ ಪರವಾಗಿ ಎಂದಿಗೂ ಕೂಡ ಚಿಂತನೆ ಮಾಡ್ತಕ್ಕಂಥ ನಾಯಕರಾಗಿ ಪ್ರತಿ ರೈತ ಕುಟುಂಬದ ಮನೆಗಳಿಗೆ ತೆರಳಿದ್ರು. ಸಾಂತ್ವನವನ್ನ ಹೇಳದಷ್ಟೇ ಅಲ್ದಿರ ಅವ್ರ ಕೈಲಾದ ಮಟ್ಟಕ್ಕೆ ಆರ್ಥಿಕವಾಗಿ ನೆರವನ್ನ ನೀಡಿ ಅವತ್ತು ಒಂದು ದೃಢವಾದಂತ ಸಂಕಲ್ಪವನ್ನ ಕುಮಾರಣ್ಣ ಅವರು ಏನ್ 2018ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಘೋಷಣೆಯನ್ನ ಮಾಡ್ತಾರೆ, ಒಂದು ಮಾತನ್ನ ಕೊಡ್ತಾರೆ. ಏನಂತ ಕೊಡ್ತಾರಣ್ಣ? ಒಮ್ಮೆ 6.5 ಕೋಟಿ ಕನ್ನಡಿಗರು ಒಮ್ಮೆ ಈ ಪ್ರಾದೇಶಿಕ ಪಕ್ಷಕ್ಕೆ ಒಮ್ಮೆ ಕುಮಾರಣ್ಣನ ನಾಯಕತ್ವದ ಮೇಲೆ ವಿಶ್ವಾಸ ಇಟ್ಟು ಸಂಪೂರ್ಣ ಬಹುಮತ ಕೊಡಿ ಅಂತಕ್ಕಂಥದ್ದು
ಅಂಗ್ಲಾಚಿ ಬೇಡ್ತಾರೆ ಕುಮಾರಣ್ಣ ಅವರು. ಆದ್ರೆ ನಮಗೆ ಬಂದಂತದ್ದು ಕೇವಲ 37 ಸ್ಥಾನಗಳು. ಕೇವಲ 37 ಸ್ಥಾನಗಳನ್ನ ಪಡೆದಿದ್ರು ಕೂಡ ಕುಮಾರಣ್ಣ ಅವರು ಕೊಟ್ಟಂತ ಮಾತನ್ನ ವಾಪಸ್ ಪಡೆದುಕೊಳ್ಳಲಿಲ್ಲ. ಆದ್ರೆ ಅವರು ಕೊಟ್ಟಂತ ಮಾತನ್ನ ಸಂಪೂರ್ಣವಾಗಿ ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನ, ರೈತರುಗಳು ಸಂಕಷ್ಟದಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ಗಮನಿಸಿ ಸಾಲವನ್ನ ಮನ್ನಾ ಮಾಡ್ತಕ್ಕಂಥ ಒಂದು ಏನಾದ್ರೂ ಉದಾಹರಣೆ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಅದು ರೈತರ ಮಗನಾಗಿರ್ತಕ್ಕಂಥ ಕುಮಾರಣ್ಣ ಅವರು ಅಂತಕ್ಕಂಥದ್ದು ಇವತ್ತು ನಾವು ಹೇಳ್ಬೇಕಾಗ್ತದೆ. ಗೋವಾ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಮೋದ್ ಸಾವಂತ್ ಜಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಬಹುಶಃ ನಾನಾಗಲೇ ಪ್ರಾರಂಭಿಕವಾಗಿ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ, ದಯಮಾಡಿ ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಪ್ರಮೋದ್ ಸಾವಂತ್ ಜಿ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡ್ತೇನೆ. ಪ್ರಮೋದ್ ಸಾವಂತ್ ಜಿ ಅವರು ಇವತ್ತು ಕುಮಾರಣ್ಣ ಅವರ ನಾಮಪತ್ರ ಸಲ್ಲಿಕೆಯ ದಿನದಂದು ಗೋವಾ ಮುಖ್ಯಮಂತ್ರಿಗಳು ಪ್ರಮೋದ್ ಸಾವಂತ್ ಜಿ ಅವರು ದಯಮಾಡಿ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಕುಮಾರಣ್ಣ ಅವರಿಗೆ, ಪ್ರಮೋದ್ ಸಾವಂತ್ ಜಿ ಅವರಿಗೆ ಇಬ್ಬರಿಗೂ ಕೂಡ ತಾವು ಆಶೀರ್ವದಿಸಬೇಕು ಅಂತ ಕೇಳ್ತಾ, ನಾನು ಪ್ರಾರಂಭಿಕವಾಗಿ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ ಅಣ್ಣ, ಇವತ್ತು ಪ್ರಮೋದ್ ಸಾವಂತ್ ಜಿ ಅವರು ಈ NDA ಅಲಯನ್ಸ್ಗೆ ಬಹಳ ಮುಖ್ಯವಾದಂತ ಒಂದು ಪಾತ್ರವನ್ನ ನಿರ್ವಹಿಸಿರ್ತಕ್ಕಂಥವರು. ಬಹಳ ಚಿಕ್ಕ ವಯಸ್ಸಿನಲ್ಲಿ ಗೋವಾ ರಾಜ್ಯದ ಮುಖ್ಯಮಂತ್ರಿಗಳಾಗಿ 2ನೇ ಟರ್ಮ್ ಅಲ್ಲಿ ಅತ್ಯಂತ ವೇಗವಾಗಿ ಇವತ್ತು ಗೋವಾ ರಾಜ್ಯ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡೋಗ್ತಾ ಇರ್ತಕ್ಕಂಥ ಪ್ರಮೋದ್ ಸಾವಂತ್ ಜಿ ಅವರು ಇವತ್ತು ಮಾನ್ಯ ಕುಮಾರಣ್ಣ ಅವರ ಒಂದು ನಾಮಪತ್ರ ಸಲ್ಲಿಕೆಯ ದಿನ ಅವರ ಸಮಯವನ್ನ ನಿಗದಿ ಮಾಡಿ ಅವರ ಬಿಡುವಿಲ್ದಿರ ಕಾರ್ಯಕ್ರಮದಲ್ಲಿ ಇವತ್ತು ಬಂದು ಇವತ್ತು ನಮ್ಮ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷ ತಂದುಕೊಟ್ಟಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಬಹುಶಃ ಕುಮಾರಣ್ಣನ ಗುಣವನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಯಾರು ಕುಮಾರಣ್ಣ ಅವ್ರ ಜೊತೆ, ಕುಮಾರಣ್ಣ ಅವರ ಒಂದು ಜೊತೆಯಲ್ಲಿ ಒಂದು ಸಂಬಂಧವನ್ನ ಬೆಳೆಸ್ತಾರೆ, ಅವ್ರು ಎಂದಿಗೂ ಕೂಡ ಸಂಬಂಧವನ್ನ ಕಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಅಂತ ಒಂದು ವ್ಯಕ್ತಿತ್ವ ಕುಮಾರಣ್ಣ ಅವ್ರದ್ದು ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ಅನೇಕ ಸಂದರ್ಭದಲ್ಲಿ ನಾವು ಗಮನಿಸಿರ್ತಕ್ಕಂಥದ್ದು. ನಾನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಒಂದು 2-3 ವಿಷಯಗಳನ್ನ ನಾನು ತಿಳಿಸಿ ಇಲ್ಲಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ಮೊದಲನೇ ಬಾರಿ ಜಯದೇವ ನಿರ್ದೇಶಕರಾಗಿ ಹಲವಾರು ದಶಕಗಳಿಂದ ನಿಸ್ವಾರ್ಥವಾಗಿ ಯಾವುದೇ ಸ್ವಾರ್ಥ ಇಲ್ದಿರ, ಯಾವುದೇ ಅಪೇಕ್ಷೆ ಇಲ್ದಿರ ಇವತ್ತು ಜಯದೇವ ನಿರ್ದೇಶಕರಾಗಿ ಹಲವಾರು ಲಕ್ಷಾಂತರ ಬಡ ಕುಟುಂಬಗಳಿಗೆ ಉಚಿತವಾದಂಥ ಶಸ್ತ್ರಚಿಕಿತ್ಸೆಯ ಮೂಲಕ ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಸ್ಥಾನದಲ್ಲಿ ಇವತ್ತು ಜನಗಳು ದೊಡ್ಡ ಸ್ಥಾನ ಅಂತಕ್ಕಂಥದ್ದಾದ್ರೆ ಹೃದಯದಲ್ಲಿ ಇವತ್ತು ಒಂದು ಸ್ಥಾನವನ್ನ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಏನು ಹೃದಯವಂತ ಅಂತಕ್ಕಂಥ ಇಡೀ ರಾಜ್ಯದ ಉದ್ದಗಲಕ್ಕೂ ಬಿರುದನ್ನ ಕೊಟ್ಟಿದ್ದಾರೆ. ಇವತ್ತು ಅವರು ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ಅರ್ಜಿಯನ್ನ ಈಗಾಗಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿಂದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿ ಮಾನ್ಯ ಕುಮಾರಣ್ಣ ಅವರು ಕೂಡ ಬೆಂಗಳೂರು ಗ್ರಾಮಾಂತರಕ್ಕೆ ಬರ್ತಾರಣ. 2019ರಲ್ಲಿ ಲೋಕಸಭಾ ಚುನಾವಣೆಯ ಒಂದು ಸಂದರ್ಭದಲ್ಲಿ 18ರ ಸಂದರ್ಭದಲ್ಲಿ ತಾವೆಲ್ಲರೂ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಶಾಸಕರುಗಳಿಗೆ ಅತಿ ಹೆಚ್ಚು ಪ್ರಚಂಡ ಬಹುಮತವನ್ನು ತಾವೆಲ್ಲ ಕೊಟ್ಟಿದ್ರಿ. ಅದಕ್ಕೆ ಮೂಲ ಉದ್ದೇಶ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ ರೈತರ ಸಾಲವನ್ನ ಮನ್ನಾ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದಾರೆ. ರೈತರ ಮಗನ್ಗೆ ನಾವೆಲ್ಲರೂ ಬೆಂಬಲ ಸೂಚಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ತಂದೆ ತಾಯಂದ್ರುಗಳು 18ರಲ್ಲಿ 7ಕ್ಕೆ 7 ಅಂದ್ರೆ ಇಲ್ಲಿ ಸಾರಾ ಮಹೇಶಣ್ಣ ಅವರು ಇದ್ದಾರೆ. ಸುಮಾರು 8 ವಿಧಾನಸಭಾ ಕ್ಷೇತ್ರದ ಒಂದು ಗೆಲುವಿಗೆ ಅತ್ಯಂತ ಪ್ರಚಂಡವಾದಂತ ಒಂದು ಬಹುಮತವನ್ನ
ತಾವೆಲ್ಲರೂ ಕೊಟ್ಟಂತ ಮಹಾಜನತೆ ಅಣ್ಣ. ನಾನಿವತ್ತು ನೆನೆಸ್ಕೊಳ್ಬೇಕಾಗ್ತದೆ, 2018ರಲ್ಲಿ ಇದೇ ಕಾಂಗ್ರೆಸ್ ಪಕ್ಷದವರು ಕುಮಾರಣ್ಣ ಅವ್ರಿಗೆ 37 ಸ್ಥಾನಗಳು ಬಂದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಯಾರ ಮನೆ ಬಾಗಿಲಿಗೂ ಹೋಗ್ಲಿಲ್ಲ. ಕಾಂಗ್ರೆಸ್ ಪಕ್ಷದ ದೆಹಲಿಯ ನಾಯಕರುಗಳು, ರಾಜ್ಯ ಮಟ್ಟದ ನಾಯಕರುಗಳು ಕುಮಾರಣ್ಣನ ಹತ್ರ ಬರ್ತಾರೆ, ಕುಮಾರಣ್ಣನಿಗೆ ಹೇಳ್ತಾರೆ, ಕುಮಾರಣ್ಣ 5 ವರ್ಷಗಳ ಕಾಲ ನಿಮ್ಗೆ ಈ ರಾಜ್ಯವನ್ನು ಆಡಳಿತ ಮಾಡಲಿಕ್ಕೆ ಸಂಪೂರ್ಣವಾಗಿ ನಾವು ಎಲ್ಲಾ ರೀತಿಯಾದಂತ ಸಹಕಾರ ಕೊಡ್ತೇವೆ, ದಯಮಾಡಿ ನೀವು ಕಾಂಗ್ರೆಸ್ ಪಕ್ಷದ ಜೊತೆನೆ ಇವತ್ತು ಸರ್ಕಾರವನ್ನ ರಚನೆ ಮಾಡಬೇಕು ಅಂತಾರೆ. ಭಾರತೀಯ ಜನತಾ ಪಾರ್ಟಿಯವರು ಕೂಡ ಆ ಒಂದು ಸಂದರ್ಭದಲ್ಲಿ ಕುಮಾರಣ್ಣನಿಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ತಯಾರಿದ್ರು. ಆದ್ರೆ ಕುಮಾರಣ್ಣ ಅವರು ಏನು ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಜಾತ್ಯತೀತ ಅಂತಕ್ಕಂಥ ಒಂದು ಸಿದ್ಧಾಂತ ಮೇಲೆ ಈ ಪಕ್ಷವನ್ನ ಕಟ್ಟಿದ್ದಾರೆ. ಈ ವಯಸ್ಸಿನಲ್ಲಿ ದೇವೇಗೌಡರು ಸಾಹೇಬರಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡರು ಸಾಹೇಬರು ಎಲ್ಲಿ ನೋವು ಪಟ್ಕೊಳ್ತಾರೋ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಜೊತೆ ಇವತ್ತು ಸರ್ಕಾರವನ್ನ ರಚನೆ ಮಾಡ್ತಾರೆ. ರೈತರ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, 2 ಬಾರಿ ರಾಜ್ಯವನ್ನ ಆಡಳಿತವನ್ನ ಮಾಡಿರ್ತಕ್ಕಂಥ BS ಯಡಿಯೂರಪ್ಪಾಜಿ ಅವರು ಮಂಡ್ಯ ಜಿಲ್ಲೆಯ KR ಪೇಟೆಯ ಬೂಕನಕೆರೆಯಲ್ಲಿ ಹುಟ್ಟಿರ್ತಕ್ಕಂಥ BS ಯಡಿಯೂರಪ್ಪಾಜಿ ಅವರು ಇವತ್ತು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲ 2 ಪಕ್ಷದ ಕಾರ್ಯಕರ್ತರು, ಎಲ್ಲ ನಮ್ಮ ಜಿಲ್ಲೆಯ ತಂದೆ ತಾಯಂದಿರುಗಳು ಜೋರಾದ ಒಂದು ಚಪ್ಪಾಳೆಯ ಮೂಲಕ ಸ್ವಾಗತವನ್ನು ಕೋರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇವಣ. ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಕುಮಾರಣ್ಣ ಅವರ ಜೊತೆ ನಾವಿದ್ದೀವಿ ಅಂತ ಸಾದರ ಪಡಿಸಲಿಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕರ್ನಾಟಕದ ಹಿರಿಯ ರಾಜಕೀಯ ಧುರೀಣರು ಯಡಿಯೂರಪ್ಪ ಅವರನ್ನ ಜೋರಾದ ಚಪ್ಪಾಳಿಯೊಂದಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸೋಣ. ಅವರ ಜೊತೆಗೆ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿದ್ಯುಕ್ತವಾಗಿ ವೇದಿಕೆ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರೀತಿಯ ಚಪ್ಪಾಳಿಯೊಂದಿಗೆ ಬರ್ಮಾಡ್ಕೊಳ್ಳೋಣ ಮಾನ್ಯ ಯಡಿಯೂರಪ್ಪ ಅವರನ್ನ. ನಾನಾಗ್ಲೇ ಹೇಳ್ತಾ ಇದ್ದೆ, ಮಂಡ್ಯದಲ್ಲಿ ಇವತ್ತು ಹಬ್ಬದ ವಾತಾವರಣವಿದೆ. ಮಂಡ್ಯ ಜನರ ಹಾರ್ಟು ಸಕ್ಕರೆಗಿಂತ ಸ್ವೀಟು ಅಂತ ಹೇಳಲಾಗತ್ತೆ. ಹಾಗೆ ಸ್ವೀಟ್ ಆದಂತಹ ಒಂದು ಸಂದೇಶ ರವಾನೆ ಇವತ್ತಾಗ್ತಿದೆ. ಮಾನ್ಯ ಯಡಿಯೂರಪ್ಪ ಅವರನ್ನ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ಬೋಲೋ ಭಾರತ್ ಮಾತಾ ಕಿ ಜೈ ಜವಾನ್, ಜೈ ಜವಾನ್. ಜೆಡಿಎಸ್ ಪಕ್ಷಕ್ಕೆ, ಬಿಜೆಪಿಗೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ನಮ್ಮೆಲ್ಲರ ನಲ್ಮೆಯ ಪ್ರೀತಿಯ ಕುಮಾರಣ್ಣ ಅವರಿಗೆ ಖಂಡಿತವಾಗ್ಲೂ ನೀವು ಹೆಚ್ಚಿನ ಬಲವನ್ನ ತುಂಬುತ್ತೀರಾ ಅಂತ ಹೇಳಲಿಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ನಡೆದಿರುವಂತಹ ನಲ್ಮೆಯ ಬಂಧುಗಳೇ, ತಮಗೆ ಕಾರ್ಯಕ್ರಮಕ್ಕೆ ಅತ್ಯಾತ್ಮೀಯ ಸ್ವಾಗತ ಎಂದೆನ್ನುತ್ತಾ ಈಗ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ ವಿದ್ಯುಕ್ತವಾಗಿ. ನಾಡಗೀತೆಯ ಜೊತೆಗೆ ರೈತ ಗೀತೆಯನ್ನ ಕೂಡ ನಾವೀಗ ಹಾಡೋಣ. ಅದಕ್ಕೂ ಮುನ್ನ ಮಂಡ್ಯ ಜಿಲ್ಲೆ ಅಂತ ಹೇಳಿದ್ರೆ ಅದು ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ಒಂದು ಭಾವ. ಹಾಗಾಗಿ ಕ್ರಾಂತಿಯ ಕಹಳೆ ಮೊಳಗಲಿ ಮತ್ತೊಮ್ಮೆ ಮಂಡ್ಯ ಭಾಗದಲ್ಲಿ ಅಂತ ಹೇಳ್ತಾ ವಿದ್ಯುಕ್ತವಾಗಿ ದೀಪ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಿದ್ದಾರೆ. ಮಾನ್ಯ ಅತಿಥಿ ಗಣ್ಯರೆಲ್ಲರೂ ಕೂಡ ಒಡಗೂಡಿ ಯಡಿಯೂರಪ್ಪಾಜಿಯವರು ಹಾಗೆ ಪ್ರಮೋದ್ ಸಾವಂತ್ ಅವರು ಗೋವಾ ಸಿಎಂ ಅವರು ಕೂಡ ಬಂದಿದ್ದಾರೆ. ಕುಮಾರಣ್ಣ ಅವರನ್ನ ಹರಿಸಲಿಕ್ಕೆ ದಯಮಾಡಿ ಕನ್ನಡಿಗರ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ದಯಮಾಡಿ
ಎಲ್ಲರೂ ಎದ್ದು ನಿಲ್ಬೇಕಾಗಿ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಜಗದ ಕವಿ, ಯುಗದ ಕವಿ, ರಾಷ್ಟ್ರ ಕವಿ ಕುವೆಂಪು ವಿರಚಿತ ನಾಡಗೀತೆಗೆ ದನಿಯಾಗೋಣ. ಎಲ್ಲ ಗಣ್ಯರು ಕೂಡ ಅವರವರ ಸ್ವಸ್ಥಾನದಲ್ಲಿ ನಿಂತ್ಕೊಳ್ಳಿದ್ದಾರೆ. ನಂತರ ನಾಡಗೀತೆಯನ್ನ ನಮ್ಮ SP ಟಾಕೀಸ್ ಗಾಯಕರೆಲ್ಲರೂ ಕೂಡ ಜೊತೆ ಸೇರಿ ಹಾಡಲಿದ್ದಾರೆ. ಕಂಬದ ರಂಗಯ್ಯ, ಸಂತೋಷ್ ದೇವ್, ದಿವ್ಯಾ ರಾಮಚಂದ್ರ ಹಾಗೆ ಪೃಥ್ವಿ ಭಟ್ ಅವರು ಹಾಡ್ತಿದ್ದಾರೆ. ದಯಮಾಡಿ ಎಲ್ಲರೂ ನಿಂತ್ಕೊಳ್ಬೇಕಾಗಿ ಕೋರ್ಕೊಳ್ತಾ ನಾಡಗೀತೆಗೆ ದನಿಯಾಗೋಣ. जय भारत जननीय तनुजाते, जय हे कर्नाटक माते, जय सुंदर नदीवनಗಳ ನಾಡೆ, जय हे ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದ್ರದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊಂಗ, ಪಂಬಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಸೈರಪ ಹೊಯ್ಸಳ ನಾಡಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯ ಬಲರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಓಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಸಿರಿಗನ್ನಡಂ, ಸಿರಿಗನ್ನಡಂ. ಧನ್ಯವಾದಗಳು ಎಲ್ಲ ಗಾಯಕರಿಗೆ. ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ, ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಲಿಕ್ಕಾಗಿ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ. ಬಲು ಪ್ರೀತಿಯಿಂದ ನಮ್ಮ ಪುಟ್ಟರಾಜು ಸರ್ ಅವರನ್ನ, ಮಾಜಿ ಶಾಸಕರನ್ನ. ಬಂಧುಗಳೇ, ಕುಮಾರಣ್ಣ ಅವ್ರನ್ನ, ಯಡಿಯೂರಪ್ಪ ಅವ್ರನ್ನ ಸಮ್ಮಿಶ್ರ ಸರ್ಕಾರ 2006ರಲ್ಲಿ ಈ ರಾಜ್ಯಕ್ಕೆ, ಈ ನಾಡಿಗೆ ಒಂದು ಅಭಿವೃದ್ಧಿಯ ಸಂದೇಶವನ್ನೇನು ಕೊಟ್ಟಿತ್ತು. ಕಾಣದ ಕೈಗಳು ಅದನ್ನು ಸಹಿಸಿಕೊಳ್ಳದೆ ಕುಮಾರಣ್ಣ ಅವ್ರನ್ನ, ಯಡಿಯೂರಪ್ಪ ಅವ್ರನ್ನ ಏನ್ ಬೇರೆ ಬೇರೆ ಮಾಡಿದ್ರು. ಇವತ್ತು ಮತ್ತೊಮ್ಮೆ ಬಿಜೆಪಿ JDS ಎರಡು ಪಕ್ಷಗಳ ಸಮ್ಮಿಲನವನ್ನ ಮಾಡಲಿಕ್ಕೆ ಕಾರಣಭೂತರಾದಂತ ಗೋವಾದ ಮುಖ್ಯಮಂತ್ರಿಗಳು ಆದಂತ ಡಾಕ್ಟರ್ ಶ್ರೀ ಪ್ರಮೋದ್ ಸಾವಂತ್ ಜಿ ಅವರು ಕುಮಾರಣ್ಣ ಅವರ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನದಿಂದ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಈ ಮಂಡ್ಯದ ಈ ಮಣ್ಣಿಗೆ ಪಾದಾರ್ಪಣೆಯನ್ನು ಮಾಡಿ 11 ಗಂಟೆ 6 ನಿಮಿಷಕ್ಕೆ ಸರಿಯಾಗಿ ಚುನಾವಣಾ ಅಧಿಕಾರಿಗಳಿಗೆ ಕುಮಾರಣ್ಣ ಅವರನ್ನ, ಯಡಿಯೂರಪ್ಪ ಅವರ ಒಂದು ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಕೆಯಲ್ಲಿ
ಭಾಗವಹಿಸಿ ನಿಮ್ಮನ್ನ ಕುರಿತು ಮಾತಾಡಲಿಕ್ಕೆ ಆಗಮಿಸಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತು. ಥ್ಯಾಂಕ್ ಯು. ಹಾಗಾಗಿ ಅವರನ್ನ ನಮ್ಮ ಮಂಡ್ಯ ಜಿಲ್ಲೆಯ ಬಿಜೆಪಿ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ನನ್ನ ಈ ಜಿಲ್ಲೆಯ ಬೆನ್ನೆಲುಬಾಗಿರ್ತಕ್ಕಂಥ ನನ್ನ ರೈತರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮುಖ್ಯಮಂತ್ರಿಗಳಿಗೆ ಬಂಧುಗಳೇ, ಮಂಡ್ಯ ಜಿಲ್ಲೆಯ ಸುಪುತ್ರರಾಗಿ 4 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಮ್ಮಂತ ಯುವಕರಿಗೆ ಬೆನ್ತಟ್ಟಿ ಅಭಿವೃದ್ಧಿ ಕೆಲಸಗಳ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ಜೆಡಿಎಸ್ ಬಿಜೆಪಿಯ NDA ಅಭ್ಯರ್ಥಿಗಳಾಗಿ ಕುಮಾರಣ್ಣ ಅವ್ರನ್ನ 2024ರ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಬೇಕು ನೀವು ಅಂತೇಳಿ ಅವರ ಆಶೀರ್ವಾದದಿಂದ ಇವತ್ತು ನಾಮಿನೇಷನ್ ಫೈಲ್ ಮಾಡಿ ನಿಮ್ಮನ್ನ ಕುರಿತು ಮಾತಾಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ನಿಮ್ಮೆಲ್ಲರಿಗೂ ಗೊತ್ತು, 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ದೇವೇಗೌಡಜಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲೂ ದೇವೇಗೌಡಜಿಯವರ ಪರವಾಗಿಯೇ ನಿಂತು ಜನರ ಮಧ್ಯೆ ಕೆಲಸ ಮಾಡಿ ಇವತ್ತು ನಿಮ್ಮೆಲ್ಲರ ಭಾಗ್ಯ ಮಂಡ್ಯ ಲೋಕಸಭಾ NDA ಅಭ್ಯರ್ಥಿಗಳಾಗಿ ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸಿ ಈ ಸಭೆಗೆ ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಈಗ ತಾನೇ ನಿಮ್ಮನ್ನ ಕುರಿತು ಮಾತಾಡಿ ಸದಾ ಮಂಡ್ಯ ಜಿಲ್ಲೆ ಬಗ್ಗೆ ವಿಶೇಷವಾದಂತ ಅಭಿಮಾನವನ್ನು ಇಟ್ಟಿದ್ದು ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿಗಳಾಗಿ CN ಮಂಜಣ್ಣ ಅವರು ಬಿಜೆಪಿ ಅಭ್ಯರ್ಥಿಗಳಾಗಿ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ಆ ನೇತೃತ್ವ ವಹಿಸಲಿಕ್ಕೆ ಈಗ ತಾನೇ ನಿಮ್ಮನ್ನು ಕುರಿತು ಮಾತಾಡಿ ತೆರಳದಂತ ನಮ್ಮ ರಾಜ್ಯದ ಯುವ ಜನತಾ ದಳದ ಅಧ್ಯಕ್ಷರಾದಂತ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ನಮ್ಮೆಲ್ಲರಿಗೂ ಮಾತೃ ಸಮಾನರಾಗಿ ಮಾಜಿ ಮಂತ್ರಿಗಳಾಗಿ ಲೀಲಾದೇವಿ R ಪ್ರಸಾದ್ ರವರು ಈ ಜಿಲ್ಲೆ ಬಗ್ಗೆ ಅಪಾರವಾದಂತ ಅಭಿಮಾನ ಇಟ್ಟು ಆಗಮಿಸಿ ಇವತ್ತು ತಾಯಿ ಸ್ಥಾನದಲ್ಲಿ ಇವತ್ತು ಕುಮಾರಣ್ಣವರಿಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. NDA ಅಭ್ಯರ್ಥಿಗಳ 2 ಪಕ್ಷಗಳ ಬಿಜೆಪಿ ಜೆಡಿಎಸ್ ಪಕ್ಷದ ಉಸ್ತುವಾರಿಯನ್ನು ಹೊತ್ತು ಅತಿ ಚೆನ್ನಾಗಿ ನಮ್ಮ 2 ಪಕ್ಷದ ಮುಖಂಡರನ್ನ ಬೆಸೀತಾ ಇರ್ತಕ್ಕಂಥ ಮಾಜಿ ಶಾಸಕರಾದಂತಹ ಸುನಿಲ್ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಜಿಲ್ಲೆಯ ಸುಪುತ್ರರಾಗಿ ಶಾಸಕರಾಗಿ ಜವಾಬ್ದಾರಿ ನಿರ್ವಹಿಸಿದಂತ DS ವೀರಯ್ಯನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಪಕ್ಷದ SC/ST ರಾಜ್ಯ ಅಧ್ಯಕ್ಷರಾದಂತ ಮಾಜಿ ಶಾಸಕರಾದಂತ ಡಾಕ್ಟರ್ ಅನ್ನದಾನಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾಜಿ ಸಚಿವರಾದಂತ ಬಂಡಪ್ಪ ಕಾಸಪ್ಪ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಾಜಿ ಸಚಿವರಾದಂತಹ ನಾರಾಯಣಗೌಡರನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. KR ಶಾಸಕರಾದಂತ ಮಂಜಣ್ಣ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆ ನನ್ನ ಜಿಲ್ಲೆಯ 2 ಪಕ್ಷದ ಮಾಜಿ ಶಾಸಕರುಗಳನ್ನ, ನನ್ನೆಲ್ಲ ಮುಖಂಡರುಗಳನ್ನ, 2 ಪಕ್ಷದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರುಗಳನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ವಿಶೇಷವಾಗಿ ಇವತ್ತು ಈ ಬೃಹತ್ ಸಮಾವೇಶಕ್ಕೆ ಆಗಮಿಸಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ವಿಶೇಷವಾಗಿ ನನ್ನ ತಾಯಂದ್ರನ್ನ
ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇವತ್ತು ರಾಜ್ಯದ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಬಂದಿರತಕ್ಕಂಥ ನನ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತರುಗಳನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಈಗ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ನಾನು ಒಂದು ವಿಶೇಷವಾದಂತ ಕಾರಣಕ್ಕಾಗಿ ನಾನು ಬಂದು ನಿಂತಿದ್ದೇನೆ. 2 ವರ್ಷದ ಮಗು ಸಾತ್ವಿಕ್ 17 ಗಂಟೆ ಕೊಳವೆ ಬಾವಿ ಇತ್ತು. ಆ ವೈದ್ಯಾಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಸೇರಿ ಆ ಮಗುವನ್ನು ಜೀವಂತ ಹೊರಗಡೆ ತಂದಿದ್ದಾರೆ. ಅದಕ್ಕಾಗಿ ನೀವೆಲ್ಲ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಕೋತ ನಿಂತಿದ್ದೇನೆ. ನಿಜಕ್ಕೂ ಸಹ ಇದೊಂದು ಪವಾಡ ದೃಶ್ಯವಾದಂತ ಘಟನೆ. ಆ ಮಗು 100 ವರ್ಷ ಕಾಲ ಬದುಕಿ ಒಳ್ಳೆಯ ಒಂದು ಕೆಲಸವನ್ನು ಮಾಡಲಿ ಅಂತೇಳಿ ನೀವೆಲ್ಲರೂ ಹಾರೈಸಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ, ಧನ್ಯವಾದ. ನಮ್ಮೆಲ್ಲರ ಪ್ರೀತಿಯ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಕುಮಾರಣ್ಣ ಅವರೇ, ಗೋವಾದ ಮುಖ್ಯಮಂತ್ರಿಗಳಾದಂಥ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬ್ರೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಮಸ್ತ ಮಂಡ್ಯ ಜಿಲ್ಲೆಯ JDS ಮತ್ತು ಬಿಜೆಪಿಯ ಎಲ್ಲ ಕಾರ್ಯಕರ್ತ ಬಂಧು ಮತದಾರರಿಗೆ ಪಾದಗಳಿಗೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತೇನು ಮಂಡ್ಯ ಜಿಲ್ಲೆಯಲ್ಲಿ ಧರ್ಮ ಯುದ್ಧ ನಡೀತಿದೆ. ಈ ಯುದ್ಧದಲ್ಲಿ ಕುಮಾರಣ್ಣನಿಗೆ ಜಯ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ. ಈ ಧರ್ಮ ಯುದ್ಧದಲ್ಲಿ ಕುಮಾರಣ್ಣ ಜಯಶಾಲಿಯಾಗಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾವೇರಿ ನದಿ ನೀರಿನ ಸಮಸ್ಯೆಯನ್ನ ಇವತ್ತು ಬಗೆಹರಿಸ್ತಾರೆ ಅಂತಕ್ಕಂಥದ್ದನ್ನ ಇವತ್ತು ವಿಶ್ವಾಸ ಇಟ್ಟು ಲಕ್ಷಾಂತರ ಮಂದಿ ಜನರು ಇವತ್ತು ಕುಮಾರಣ್ಣ ನಾಮಪತ್ರಕ್ಕೆ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಯಥಾವತ್ತಾಗಿ ಜಾರಿಗೆ ತಂದು ದಲಿತರ ಮನೆಯಲ್ಲಿ ವಾಸ್ತವ್ಯ ಮಾಡಿ ದಲಿತರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣ ಅವರು ಇವತ್ತು ಯಡಿಯೂರಪ್ಪಾಜಿ ಅವರು ಇವತ್ತು ಸಮ್ಮಿಶ್ರ ಸರ್ಕಾರ ಮಾಡಿದಂತ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಮತ್ತೆ ಅವರಿಬ್ರು ಸಮ್ಮಿಲನ ಆಗಿದ್ದಾರೆ. ಕುಮಾರಣ್ಣ ಯಡಿಯೂರಪ್ಪ ಸಾಹೇಬ್ರು ಈ ರಾಜ್ಯದಲ್ಲಿ ಮತ್ತೆ ಇವತ್ತು ಅದ್ಭುತವಾದಂತಹ ಒಂದು ಬದಲಾವಣೆ ಕಾಣ್ತದೆ. ಹಾಗಾಗಿ ಕುಮಾರಣ್ಣನನ್ನ ಲೋಕಸಭೆಗೆ ಹೆಚ್ಚಿನ ಮತಗಳಿಂದ ಆಯ್ಕೆ ಮಾಡಿ ಕಳಿಸಿ ಇವತ್ತು ದಲಿತರಿಗೆ ಮೀಸಲಾಟಿದಂತ 11,000 ಕೋಟಿ SCP TSP ಹಣವನ್ನ ಈ ಕಾಂಗ್ರೆಸ್ ಸರ್ಕಾರ ಬೇರೆ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿಕೊಂಡಿದೆ. ಇದು ದಲಿತರಿಗೆ ಮಾಡಿರ್ತಕ್ಕಂಥ ಅನ್ಯಾಯ. ಅದರಿಂದ ಇವತ್ತು ತಾವ್ಯಾರು ಕೂಡ ದಲಿತ ಸಮಾಜದವರು ಕಾಂಗ್ರೆಸ್ಗೆ ಮತ ಕೊಡಂಗಿಲ್ಲ, ಮತ ಕೊಡಬಾರದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಕೊಡ್ಲಿಕ್ಕೆ 50-60 ವರ್ಷ ಅದು ಆಗ್ಲಿಲ್ಲ ಅವ್ರ ಕೈಯಲ್ಲಿ. ಕೇವಲ VP ಸಿಂಗ್ ಅವರು 1 ವರ್ಷದಲ್ಲಿ ಭಾರತ ರತ್ನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಟ್ಟರು. ಇವತ್ತು ಬಾಬು ಜಗಜೀವನ್ ರಾಮ್ ಅವರನ್ನ ಈ ದೇಶದ ಪ್ರಧಾನಮಂತ್ರಿ ಆದ ತಪ್ಪಿಸ್ತವರು ಇವತ್ತು ಇದೇ ಕಾಂಗ್ರೆಸ್ನವರು. ದಯಮಾಡಿ ತಾವೆಲ್ಲರೂ ಕೂಡ ನನ್ನ ದಲಿತ ಬಂಧುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ 2 ಬಾರಿ ಚುನಾವಣೆಯಲ್ಲಿ ಸೋಲಿಸಿದಂತ ಕಾಂಗ್ರೆಸ್ಗೆ ಬುದ್ಧಿ ಕಲಿಸಬೇಕು ನೀವೆಲ್ಲ ಈ ರಾಷ್ಟ್ರದಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮೋದಿಜಿ ಅವ್ರಿಗೆ ಶಕ್ತಿ ತುಂಬೋಣ, ದೇವೇಗೌಡಜಿ ಅವ್ರಿಗೆ ಶಕ್ತಿ ತುಂಬೋಣ. ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಹೃತ್ಪೂರ್ವಕ ಧನ್ಯವಾದಗಳು ಅನುದಾನಿರವರಿಗೆ ಅಂತ ಹೇಳ್ತಾ ಈಗ ಬರ್ಮಾಡ್ಕೊಳ್ತಾ ಇದ್ದಾನೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ಲಿಕ್ಕಾಗಿ ಗೋವಾದಿಂದ ಬಂದಿದ್ದಾರೆ ಗೋವಾದ ಮುಖ್ಯಮಂತ್ರಿಗಳು ಪ್ರಮೋದ್ ಸಾವಂತ್. It's an honor that Pramod Sawant ji is here today with us. I kindly request him to address the gathering with a huge round of applause. ಜೋರದ ಚಪ್ಪಾಳಿಯೊಂದಿಗೆ ಬರ್ಮಾಡ್ಕೊಳ್ಳೋಣ ಪ್ರಮೋದ್ ಸಾವಂತ್. माइक ट्रांसलेशन के लिए माइक दे देना. ಎಲ್ಲರಿಗೂ ನಮಸ್ಕಾರಂ.
ಕನ್ನಡ ಸ್ವಲ್ಪ ಸ್ವಲ್ಪ ಮಾಡ್ತಿಲ್ಲ. चलो मैं आपसे हिंदी में बात करूंगा. आज की मंड्या की इस सभा में मेरे साथ में हमारे पार्टी के वरिष्ठ नेता एक्स चीफ मिनिस्टर येडियुरप्पा जी और एक्स चीफ मिनिस्टर कुमार स्वामी जी दोनों नेता यहाँ पे हैं. इनका बहुत बहुत स्वागत करता हूँ. ಮಂಡ್ಯ ಸಭೆಯಲ್ಲಿ ಇಷ್ಟೊಂದು ಜನಸೋಮ, ಈ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ಹಿರಿಯರು, ರೈತ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪರು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಅವರು ಏನೆಲ್ಲ ಉಪಸ್ಥಿತಿದ್ದಾರ. माननीय मोदी जी ने मुझे गोवा से कर्नाटक में भेजा है. कर्नाटक के 28 सीट मोदी जी को देना है, एनडीए को देना है. ಮಾನ್ಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಮೋದಿಜಿಯವರು ಫೋನ್ ಮುಖಾಂತರ ಮಾತಾಡಿ ಗೋವಾ ಸಿಎಂ ಸಾಹೇಬರಿಗೆ ಕರ್ನಾಟಕ ಹೋಗ್ರಿ 28ಕ್ಕೆ 28 ಗೆಲ್ಲಿಸ್ಕೊಂಡು ಬರ್ಬೇಕಂತ ಜವಾಬ್ದಾರಿ ಕೊಟ್ಟಿದ್ದಾರೆ ಬಂಧುಗಳೇ. तो फिर मेरे साथ में दोनों हाथ उठा के सभी लोग मोदी जी के लिए घोषणा दे रहा है. मेरे साथ में दोनों हाथ उठाओ. ಅವ್ರ ಜೊತೆಲಿ ಎಲ್ಲರೂ ಎರಡೂ ಕೈ ಎತ್ತಿ ಮೋದಿಯವರ ಪರವಾಗಿ ಅನ್ನೋದನ್ನ ಘೋಷಣೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಕೇಳ್ಕೋತಾರ. भारत बता के, ಭಾರತ್ ಮಾತಾ ಕಿ, भारत बता के, वंदे ಮಾತರಂ. फिर एक बार, फिर एक बार, 400 पार, फिर एक बार, 400 पार. अब की बार, मोदी सरकार, अब की बार. मोदी सरकार. मेरे भाई और बहनों, मैं फिर एक बार मोदी सरकार और अब की बार 400 पार ये कहने के लिए आपके बीच में आया हूं. मेरा बड़े भाई कुमार अन्ना को दिल्ली में मोदी जी के साथ में भेजने के लिए आया हूं. ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ, ಇವತ್ತೇನದಲ್ಲ ಅಬ್ ಕಿ ಬಾರ್ 400 ಪಾರ್ ಎಂಬ ಮುಖಾಂತರ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ದಿಲ್ಲಿ ಕಳಿಸಂತ ಪ್ರಯತ್ನಕ್ಕೆ ಬಂದಿದ್ದೀನಿ ಎಂಬ ನಿಟ್ಟಿನಲ್ಲಿ ಇವತ್ತು ಹೇಳ್ತಾ ಇದ್ದೀನಿ. मोदी जी की सरकार सबके साथ, सबका विकास, सबका विश्वास और सबके प्रयास के साथ चलती है. ಮೋದಿಜಿಯವರ ಸರ್ಕಾರ ಸಬ್ಕೆ ಸಾಥ್ ಅಂದ್ರೆ ಎಲ್ಲರ ಜೊತೆಯಲ್ಲಿ, ಸಬ್ಕಾ ವಿಕಾಸ್ ಎಲ್ಲರದು ಅಭಿವೃದ್ಧಿ, ಸಬ್ಕಾ ಸಾಥ್ ಎಲ್ಲರ ಜೊತೆಯಲ್ಲಿ, ಸಬ್ಕಾ ವಿಶ್ವಾಸ ಎಲ್ಲರೂ ವಿಶ್ವಾಸ ತಗೊಂಡಂತ ಒಂದು ಸರ್ಕಾರ. कांग्रेस की सरकार, यूपीए की सरकार, ये कर्नाटक की सरकार जाति और धर्म के आधार पर चलती है. ये देश के विकास और राज्य के विकास के लिए नहीं चलती है. ಕಾಂಗ್ರೆಸ್ ಸರ್ಕಾರ ಏನಿವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ ಅದು ಜಾತಿ ಮತ್ತು ಧರ್ಮದ ಮೇಲೆ ನಡೀತಾ ಇದೆ. ಇದು ಯಾವುದೇ ಒಂದು ಅಭಿವೃದ್ಧಿ ಮೇಲೆ ನಡೀತಾ ಇಲ್ಲ ಅಂತ ಹೇಳಕ್ ಬಯಸ್ತೀನಿ. मोदी जी की सरकार 4 पिलर के ऊपर नारी शक्ति, युवा शक्ति, किसान शक्ति और गरीब कल्याण के खातिर काम करती है. ಮೋದಿ ಸರ್ಕಾರ ಇವತ್ತು 4 ಪಿಲ್ಲರ್ ಮೇಲೆ ನಡೆಯುತ್ತೆ. ಒಂದು ನಾರಿ ಶಕ್ತಿ, ಮಹಿಳೆಯರ ಶಕ್ತಿ, ಒಂದು युवा शक्ति, ಯುವಕರ ಶಕ್ತಿ, ಕಿಸಾನ್ ಮೂರನೇದು ಶಕ್ತಿ, ಅದು ಇಂಪಾರ್ಟೆಂಟ್ ರೈತರ ಶಕ್ತಿ, ನಾಲ್ಕನೇದು गरीब कल्याण. ಗರೀಬರ ಒಂದು ಕಲ್ಯಾಣ ಶಕ್ತಿ. आज तक माननीय मोदी जी ने जितने सारे स्कीम निकाले हैं वो सभी नारी, युवा, किसान और गरीब कल्याण के लिए निकाले हैं. ಇವತ್ತಿನವರೆಗೆ ಮಾನ್ಯ ಮೋದಿಜಿಯವರು ಏನು ಸ್ಕೀಮ್ಗಳು ಮಾಡಿದಾರ ಅದು ನಾರಿ, ಯುವಕರು ಮತ್ತು ಕೃಷಿ ಹಾಗೂ गरीब कल्याण. ಗರೀಬ್ ಕಲ್ಯಾಣ ಇವು 4 ಏನದಲ್ಲ ಯೋಜನೆ ಮುಖಾಂತರ ಇವತ್ತು ದೇಶ ಕೊಟ್ಟಿದ್ದಾರೆ ಬಂಧುಗಳೇ. कांग्रेस के सरकार ने जो 50 साल के लिए काम नहीं किया वो मोदी जी ने 10 साल में करके दिखाया है. ಕಾಂಗ್ರೆಸ್ ಸರ್ಕಾರ ಏನು ಆಡಳಿತ 50 ವರ್ಷ ಮಾಡಿದೆ ಅದು ಯಾವ ಕೆಲಸ ಮಾಡಿಲ್ಲ. ಮೋದಿಜಿಯವರು 10 ವರ್ಷದಲ್ಲಿ ಕೆಲಸ ಮಾಡಿದಾರ ಅಂತ ಹೇಳಕ್ ಬಯಸ್ತೀನಿ. मैं चैलेंज करता हूं राहुल गांधी को, जो इंफ्रास्ट्रक्चर और जो स्कीम्स मोदी जी ने निकाले हैं इसके ऊपर बात करने के लिए राहुल गांधी हो या आपका मुख्यमंत्री सिद्धरमैया, इससे मैं चैलेंज करके डिबेट के लिए आने के लिए तैयार हूं.
ನಾನು ಮಾನ್ಯ ರಾಹುಲ್ ಗಾಂಧೀಜಿಯವರಿಗೆ ಚಾಲೆಂಜ್ ಮಾಡ್ತೀನಿ. ತಾವು 50 ವರ್ಷದ ಇತಿಹಾಸದಲ್ಲಿ ತಮ್ಮ ಸರ್ಕಾರ ಮುಖಾಂತರ ಯಾವ ಅಭಿವೃದ್ಧಿ ಮಾಡಿದ್ರಿ ತಾವು ಹೇಳಿ. ನಾನು ಸನ್ಮಾನ್ಯ ಮೋದಿಜಿಯವರ ಅಭಿವೃದ್ಧಿ ಪರವಾಗಿ ನಾನು ನಿಂತಿರ್ತೀನಿ. ನೀವು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಚಾಲೆಂಜ್ ತಗೋ ಸ್ವೀಕಾರ ಮಾಡ್ತೀರಾ ಎಂಬ ಒಂದು ಪ್ರಶ್ನೆ ನಾನು ಹಾಕ್ತೀನಿ. सिद्धरमैया ने मुझे बताने दो उनकी एक भी स्कीम है क्या? माननीय प्रधानमंत्री नरेंद्र मोदी जी प्रधानमंत्री आवास योजना हो, उज्ज्वला योजना हो, बीमा योजना हो, शौचालय योजना हो, हर एक के लिए योजना निकालने का काम मोदी जी ने किया है. ಸನ್ಮಾನ್ಯ ಸಿದ್ದರಾಮಯ್ಯವರು ಸರ್ಕಾರದಲ್ಲಿ ಯಾವುದೇ ಮೋದಿಜಿಯವರು ಕೊಟ್ಟಿದ್ದಂತ ಕಾರ್ಯಕ್ರಮ ಉಜ್ವಲ ಇರಬಹುದು, ಗರೀಬ್ ಕಲ್ಯಾಣ ಇರಬಹುದು, ಮತ್ತೆ ಭೀಮಾ ಯೋಜನೆ ಇರಬಹುದು, ಇವು ಯಾವುದರ ಒಂದು ಇದರಲ್ಲಿ ಇವ್ರು ಯಾವುದು ಕೊಟ್ಟಿಲ್ಲ ಅಂತೇಳಿ ನಾ ಹೇಳಕ್ ಬಯಸ್ತೀನಿ. राहुल जी के कांग्रेस के यूपीए के कार्यकाल में एक भी स्कीम नहीं निकाली है. मैं कहूं तो क्लीन इंडिया, स्टार्टअप इंडिया, मेक इन इंडिया, स्टैंड अप इंडिया, मुद्रा लोन, इस तरह के ढेर सारे स्कीम युवाओं के लिए और महिलाओं के लिए निकाले किसी ने तो माननीय मोदी जी ने निकाले हैं. ರಾಹುಲ್ ಗಾಂಧೀಜಿಯವರು ತಮ್ಮ UPA ಕಾಲದಲ್ಲಿ ಯಾವುದೇ ಒಂದು ಜನರಿಗೆ ಅನುಕೂಲ ಆಗಂತ ಸ್ಕೀಮ್ ತಂದಿಲ್ಲ. ಆದರೆ ಮೋದಿಜಿಯವರು ಕ್ಲೀನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಬಹಳಷ್ಟು ಯೋಜನೆಗಳು ಏನದಲ್ಲ ಮೋದಿಜಿಯವರ ಕಾಲದಲ್ಲಿ 10 ವರ್ಷದಲ್ಲಿ ತಂದಿದ್ದಾರೆ ಬಂಧುಗಳೇ. उनके कार्यकाल में 100 रुपए देश से भेजते थे, लोगों को 15 रुपए मिलते थे. मोदी जी के कार्यकाल में डायरेक्ट बेनिफिट ट्रांसफर 2000 रुपए किसानों को भेजते हैं तो 2000 रुपए उनके अकाउंट पे जमा हो जाते हैं. ये मोदी की सरकार है. ಅವರು ಕಾಂಗ್ರೆಸ್ ಕಾಲದಲ್ಲಿ 100 ರೂಪಾಯಿ ಕೇಂದ್ರ ಸರ್ಕಾರದಿಂದ ಕಳಿಸಿದ್ರೆ 17 ರೂಪಾಯಿ ಏನದಲ್ಲ ಇವತ್ತ ಕೆಳಗಡೆ ಪಂಚಾಯತಿಗೆ ಬರ್ತಿತ್ತು. ಆದ್ರೆ ಮೋದಿಜಿಯವರ ಕಾಲದಲ್ಲಿ 100 ಕಳಿಸಿ 2000 ಅಲ್ಲಿಂದ ಕಳಿಸಿದೆ, 2,000 ರೈತರ ಖಾತೆಯಲ್ಲಿ ಜಮಾ ಆಗಿ ಡೈರೆಕ್ಟ್ ಟ್ರಾನ್ಸ್ಫರ್ ಆಗುತ್ತೆ ಬಂಧುಗಳೇ. आज मोदी जी के गारंटी के ऊपर चाहे वो किसान हो, चाहे वो मछुआरा हो, चाहे वो दूध वाला हो या पीएम विश्वकर्मा योजना, सभी स्कीम को जो आइडेंटिफिकेशन भी दिया और लोन भी देने का काम किया मोदी जी के गारंटी के ऊपर. ಮಾನ್ಯರೇ, ಮೋದಿಜಿಯವರ ಕಾರ್ಯಕ್ರಮಗಳು ಏನಿದೆ ರೈತರ ಕಲ್ಯಾಣದಲ್ಲಿ ಇರಬಹುದು. ಇವತ್ತು ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ದುಡ್ಡು ಕೊಡ್ತಾ ಇದೀವಿ. ಚಾಹೆ ಮೀನುಗಾರರು ಇರಬಹುದು, ಸಾಕಷ್ಟು ಸ್ಕೀಮ್ದಲ್ಲಿ ಏನದಲ್ಲ ಮೋದಿಜಿಯವರು ಇವತ್ತ ಗ್ಯಾರಂಟಿ ಮುಖಾಂತರ ಗ್ಯಾರಂಟಿ ದುಡ್ಡು ಕೊಡ್ತಾ ಇದ್ದಾರೆ ಬಂಧುಗಳೇ. 10 साल के कार्यकाल में इस देश में जो 2014 से पहले यहाँ पे सिर्फ 350 मेडिकल कॉलेज थे, आज 750 से ज्यादा मेडिकल कॉलेज है. ये विकास है. ಇವತ್ತು ದೇಶದಲ್ಲಿ 10 ವರ್ಷ ಮೊದಲ ಏನು ಕಾಂಗ್ರೆಸ್ ಆಡಳಿತದಲ್ಲಿ ಇವತ್ತು ಇಡೀ ದೇಶದಲ್ಲಿ 350 ಮೆಡಿಕಲ್ ಕಾಲೇಜ್ ಇದ್ದು. ಆದ್ರೆ ಇವತ್ತು ಮೋದಿಜಿಯವರ ಆಡಳಿತದಲ್ಲಿ 10 ವರ್ಷದಲ್ಲಿ 700 ಚಿಲ್ಲರೆ ಏನದಲ್ಲ ಇವತ್ತು ಮೆಡಿಕಲ್ ಕಾಲೇಜ್ಗಳು ದೇಶದಲ್ಲಿ ಆಗಿದಾವ ಬಂಧುಗಳೇ. 75 एयरपोर्ट थे, आज 150 से ज्यादा एयरपोर्ट. 60 साल में उन्होंने 75 एयरपोर्ट बनाए. मोदी जी ने 10 साल में और 75 एयरपोर्ट बनाए हैं. ये विकास है. ಇಡೀ 60 ವರ್ಷದ ಇತಿಹಾಸದಲ್ಲಿ ಓನ್ಲಿ 75 ಏರ್ಪೋರ್ಟ್ ಆಗಿದ್ದು. ಆದ್ರೆ ಮೋದಿಜಿಯವರ 10 ವರ್ಷದಲ್ಲಿ ಸುಮಾರು ಏನದಲ್ಲ 100ಕ್ಕಿಂತ ಹೆಚ್ಚಿಗೆ ಏರ್ಪೋರ್ಟ್ಗಳು ಇವತ್ತು ಭಾರತ ದೇಶದಲ್ಲಿ ಆಗಿದಾವ ಬಂಧುಗಳೇ. बीजेपी और जेडीएस का अलायंस असेंबली के पहले होता था तो आज यहाँ पे डबल इंजन की सरकार होती थी और चीफ मिनिस्टर यहाँ पे बैठे होते थे. ಬಂಧುಗಳೇ, ಇವತ್ತ ಕರ್ನಾಟಕ ರಾಜ್ಯದಲ್ಲಿ JDS ಮತ್ತು ಬಿಜೆಪಿ ಏನು ಒಂದು ಮೈತ್ರಿ ಆಗಿದೆ. ಇದು ಮೊದಲಾಗಿದ್ರೆ ಖಂಡಿತ ಡಬಲ್ ಇಂಜಿನ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಬರ್ತಿತ್ತು ಎಂಬ ನಿಟ್ಟಿನಲ್ಲಿ ನನ್ನ ವಿಶ್ವಾಸ ಇದೆ. अभी देर नहीं है, जो हम सब इस लोकसभा इलेक्शन में ये दिखा देंगे कि जेडीएस और बीजेपी इकट्ठा आने के बाद कर्नाटक में 28 से 28 सीट एनडीए को मिलेंगे. यही ताकत बीजेपी और जेडीएस की रहेगी. ಇವತ್ತು ನಾವೆಲ್ಲರೂ ತೋರಿಸಬೇಕಾಗಿದೆ. ಇವತ್ತು JDS ಮತ್ತು ಬಿಜೆಪಿ ಮೈತ್ರಿ ಆದ್ಮೇಲೆ ಕರ್ನಾಟಕದ ಅಭಿವೃದ್ಧಿಗೋಸ್ಕರ 28ಕ್ಕೆ 28 ಸೀಟು ಗೆಲ್ಲಿಸಿ ಮುಂದಿನ ದಿನಗಳಲ್ಲಿ ಒಂದು ಇತಿಹಾಸ ರಚಿಸಬೇಕಾಗಿದೆ ಬಂಧುಗಳೇ. कांग्रेस कर्नाटक में कांग्रेस की सरकार यानी करप्शन है. यहाँ एक नहीं 5-5 सीएम है. एक सीएम
एक सीएम इन वेटिंग, एक सुपर सीएम, इस तरह के 5 सीएम कर्नाटक राज्य में ऑपरेट कर रहे हैं। ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ, ಇದು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇಲ್ಲಿ ಒಂದು ಸಿಎಂ ಇಲ್ಲ, 5 ಸಿಎಂ ಇದಾರ. ಒಬ್ಬರು ಸಿಎಂ ಇದ್ರೆ ಇನ್ನೊಬ್ರು ಸೂಪರ್ ಸಿಎಂ ಇದಾರ. ಹಾಗಾಗಿ ಇಲ್ಲಿ 5 ಸಿಎಂಗಳು ಏನಾದ್ರಲ್ಲ ಆಡಳಿತ ಮಾಡ್ತಾ ಇದ್ದಾರೆ ಬಂಧುಗಳೇ. इसीलिए आपसे मैं कहने के लिए आया हूं कि इस लोकसभा चुनाव में फिर एक बार यहां पे एनडीए के 28 सीट जिता के मोदी जी को फिर एक बार प्रधानमंत्री करने के लिए आप लोगों का साथ नव भारत निर्माण करने के लिए एनडीए के लिए चाहिए। ಬಂಧುಗಳೇ, ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಮತ್ತೊಂದ್ಸಲ ಮೋದಿಜಿಯವರ ಸರ್ಕಾರ 400 ಕ್ರಾಸ್ ಮಾಡಬೇಕಾಗಿದೆ. ಅದು ಕರ್ನಾಟಕದಲ್ಲಿ 28ಕ್ಕೆ 28 ಸೀಟು ಗೆಲ್ಸ ಮುಖಾಂತರ ತಾವು ಶಕ್ತಿ ಕೊಡಬೇಕು ಎಂಬ ನಿಟ್ಟಿನಲ್ಲಿ ನಾನು ತಮ್ಮ ಹತ್ರ ಕೇಳ್ಕೊತೀನಿ. आप लोग मोदी जी के साथ है क्या? नहीं है तो मेरे साथ में फिर एक बार हाथ उठाओ. ತಾವೆಲ್ಲರೂ ಮೋದಿಜಿಯವರ ಜೊತೆಲಿ ಇದೀವಿ ಅಂತ ಹೇಳಿ ಕೈ ಎತ್ತಿ ಅನ್ನೋದಲ್ಲ ಇವತ್ತ ಘೋಷಣೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಎಲ್ಲರೂ ಹೇಳ್ತೀವಿ. ಬಂದು फिर एक बार मोदी सरकार, फिर एक बार मोदी सरकार, अब की बार 400 पार. बहुत बहुत धन्यवाद आपका प्यार और स्नेह इसी तरह से बीजेपी और जेडीएस के साथ में रहे, मोदी जी के साथ रहे, यही वादा करके मैं मेरी वाणी को विराम देता हूं. जय हिंद, जय भारत. ನಮಸ್ಕಾರ. ತಾವೆಲ್ಲರೂ ಏನದಲ್ಲ ಮೋದಿಜಿಯವ್ರ ಜೊತೆಯಲ್ಲಿ ಜೆಡಿಎಸ್ ಬಿಜೆಪಿ ಜೊತೆಯಲ್ಲಿ ಇರಬೇಕು ಅಂತೇಳಿ ಆಶೆ ಮಾಡ್ತೀನಿ. ನಮಸ್ಕಾರ. ಬಹಳ ಅದ್ಭುತವಾಗಿ ಮಾತುಗಳನ್ನ ಆಡಿದ್ದಾರೆ ಪ್ರಮೋದ್ ಸಾವಂತ್ ಅವರು. ಅದನ್ನ ಬಹಳ ಅದ್ಭುತವಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಬಂಡೆಪ್ಪ ಕಾಶಂಪುರ್ ಅವರು. ಅವ್ರಿಗೊಂದು ಜೋರಾದ ಚಪ್ಪಾಳೆಯ ಮೂಲಕ ಧನ್ಯವಾದಗಳನ್ನ ಇಬ್ಬರಿಗೂ ಅರ್ಪಿಸುತ್ತಾ, ಐದು ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಈ ಸಮಷ್ಟಿಯು. ಜೆಡಿಎಸ್ ಬಿಜೆಪಿ ಬೇರೆ ಬೇರೆ ಪಕ್ಷವು ಆದ್ರೆ ಎರಡು ಪಕ್ಷದ್ದು ಒಂದೇ ನಿಲುವು, ಕರ್ನಾಟಕದ ಅಭಿವೃದ್ಧಿ ಮಾಡಬೇಕೆಂಬ ಜಪವು. ಅದಕ್ಕೆ ಕುಮಾರಣ್ಣನಿಗೆ ಲೋಕಸಭಾ ಚುನಾವಣೆಯಲ್ಲಿ ಸಿಗಲೇಬೇಕು ಅಭೂತಪೂರ್ವ ಗೆಲುವು. ಅದಕ್ಕೆ ಬೆಂಬಲಿಸೋದಕ್ಕೆ ನಮ್ಮ ಜೊತೆ ಇರುವಂತಹ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪಾಜಿಯವರನ್ನ ಬರಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಯೊಂದಿಗೆ. ಗೋವಾ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರು ಆದಂತ ಮಾನ್ಯ ಡಾಕ್ಟರ್ ಪ್ರಮೋದ್ ಸಾವಂತ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು, ನಿಮ್ಮೆಲ್ಲರ ಆಶೀರ್ವಾದದಿಂದ 1.5-2 ಲಕ್ಷ ಅಂತರದಲ್ಲಿ ಗೆದ್ದು ಸಂಸತ್ ಸದಸ್ಯರಾಗಿರುವಂತ ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರೇ, ಮಾಜಿ ಸಚಿವರಾದಂಥ ನಾರಾಯಣಗೌಡ್ರೆ, ಬಂಡೆಪ್ಪ ಕಾಶಂಪುರ್ ಅವರೇ, ಸಾರಾ ಮಹೇಶ್ ಅವರೇ, ಉಪೇಂದ್ರ ರೆಡ್ಡಿ ಅವರೇ, ಇಂದ್ರೇಶ್ ಅವರೇ, ಡಿ ರಮೇಶ್ ಅವರೇ, MD ಲಕ್ಷ್ಮೀನಾರಾಯಣ ಅವರೇ, ಸುನೀಲ್ ಸುಬ್ರಹ್ಮಣ್ಯ ಅವರೇ, CP ಉಮೇಶ್ ಅವರೇ, ವೇದಿಕೆ ಮೇಲಿರುವಂತ ಉಳಿದೆಲ್ಲ ಮುಖಂಡರೇ, ಸಹಸ್ರ ಸಂಖ್ಯೆಯಲ್ಲಿ ಈ ಉರಿ ಬಿಸಿಲಿನಲ್ಲಿ ಇಲ್ಲಿ ಬಂದು ಸೇರಿರುವಂತ ಆತ್ಮೀಯ ನನ್ನ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ನಾನು ತಕ್ಷಣ ಬೆಂಗಳೂರು ಗ್ರಾಮಾಂತರದ ಡಾಕ್ಟರ್ CN ಮಂಜುನಾಥ್ ಅವರೇನೋ ಅಲ್ಲಿ ಲಕ್ಷಾಂತರ ಅಂತರದಲ್ಲಿ ಗೆಲ್ಲೋರಿದ್ದಾರೆ, ಅಲ್ಲಿಗೆ ತಕ್ಷಣ ಹೋಗಬೇಕಾಗಿದೆ. ನಾನು ಕೆಲವೇ ನಿಮಿಷ ಮಾತನಾಡಿ ಇಲ್ಲಿಂದ
ಡಾಕ್ಟರ್ CN ಮಂಜುನಾಥ್ ಅವರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ರಾಜ್ಯದ ಯಾವುದೇ ಲೋಕಸಭಾ ಕ್ಷೇತ್ರಕ್ಕೆ ಹೋಗಿ ನಿಂತರೂ ಸಹ ಗೆಲ್ಲಕ್ಕೆ ಸಾಧ್ಯ ಇದೆ. ಆದರೆ ನೀವೆಲ್ಲರೂ ಅಪೇಕ್ಷೆ ಪಟ್ರಿ ಅಂತೇಳಿ ಮಂಡ್ಯ ಜಿಲ್ಲೆಯಿಂದ, ಮಂಡ್ಯ ಜಿಲ್ಲೆ ನನ್ನ ತವರೂರು, ನನ್ನ ಸ್ವಂತ ಊರು ಬೂಕನಕೆರೆ, ಈ ಕ್ಷೇತ್ರದಿಂದ ಅವರು ನಿಲ್ತಾ ಇರುವಂತಹದ್ದು ಅತ್ಯಂತ ಸ್ವಾಗತಾರ್ಹ ಸಂಗತಿ. ನಾನು ನಿಮ್ಮಲ್ಲಿ ಬಹಳ ಹೊತ್ತು ಮಾತಾಡಲ್ಲ, ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಸುಮಾರು 70-80 ಜನ ನೀವೇನು ಸೇರಿದ್ದೀರಾ, ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರು ಓಟ್ ಕೊಟ್ಟರು ಸಾಕು, ಕುಮಾರಸ್ವಾಮಿ ಅವರು 1-2 ಲಕ್ಷ ಅಂತರದಲ್ಲಿ ಗೆಲ್ತಾರೆ. ಯಡಿಯೂರಪ್ಪನವರೇ, ಆ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ, ಮನೆ ಮನೆಗೆ ಹೋಗ್ತೇವೆ. ಇನ್ನು ಕೆಲವೇ ದಿವಸ ಚುನಾವಣೆ ಇರುವಂತಹದ್ದು, ನಾವು ಮನೆ ಮನೆಗೆ ಹೋಗಿ ಕುಮಾರಸ್ವಾಮಿಯನ್ನು ಗೆಲ್ಲಿಸ್ತೇವೆ ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ. ಬಂಧುಗಳೇ, ಹಣದ ಬಲದಿಂದ, ಹೆಂಡದ ಬಲದಿಂದ, ತೋಳು ಬಲದಿಂದ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಭ್ರಮೆಯಲ್ಲಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಪಾಠವನ್ನು ಕಲಿಸಬೇಕಾಗಿದೆ. ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ. ಕುಮಾರಸ್ವಾಮಿ ಅವರು ಸೇರಿ, ಡಾಕ್ಟರ್ CN ಮಂಜುನಾಥ್ ಸೇರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರ ನಾವು ಗೆಲ್ಲೋರಿದ್ದೇವೆ. ಇದನ್ನ ತಡೆಯೋದಕ್ಕೆ ಯಾವ ಶಕ್ತಿಯಿಂದ ಸಾಧ್ಯ ಇಲ್ಲ. ಬಂಧುಗಳೇ, ಇವತ್ತು ನಾನು ಕಿಸಾನ್ ಸನ್ಮಾನ್ ಯೋಜನೆಯನ್ನು ಜಾರಿಗೆ ತಂದು 6,000 ಕೇಂದ್ರ ಸರ್ಕಾರ ಕೊಟ್ಟರೆ 4,000 ರಾಜ್ಯ ಸರ್ಕಾರದಿಂದ ನಾನು ಕೊಡ್ತಾ ಇದ್ದೆ. ನಾನು ಕೇಳ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾಕೆ 4,000 ಕೊಡೋದನ್ನ ನಿಲ್ಲಿಸಿದ್ರಿ? ಮನೆಯಲ್ಲಿ ಹುಟ್ಟುವಂತ ಹೆಣ್ಣು ಮಗಳು ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕಬೇಕು ಅಂತ ಹೇಳಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದೆ. 15-16 ಕೋಟಿ ಹೆಣ್ಣು ಮಕ್ಕಳಿಗೆ ಸವಲತ್ತಾಗಿದೆ. ಯಾಕೆ ನಿಲ್ಲಿಸಿದ್ರಿ ಹೇಳಿ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ. ಬಂಧುಗಳೇ, ಇವತ್ತು ನಾಡಿನ ಉದ್ದಗಲಕ್ಕೆ, ದೇಶದ ಉದ್ದಗಲಕ್ಕೆ ಮೋದಿ 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 ಗಾಳಿ ಬೀಸ್ತಾ ಇದೆ. ಇದನ್ನ ತಡೆಯೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಮಾಜಿ ಪ್ರಧಾನಿ ಮಾನ್ಯ ದೇವೇಗೌಡರು ಈ ವಯಸ್ಸಿನಲ್ಲೂ ಸಹ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡ್ತಾ ನಮ್ಮೆಲ್ಲ 28 ಲೋಕಸಭಾ ಕ್ಷೇತ್ರಕ್ಕೆ ನಾ ಬರ್ತೇನೆ, ಯಡಿಯೂರಪ್ಪನವರೇನೋ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ ದೇವೇಗೌಡರಿಗೆ ಇದು ಸಾಧ್ಯ ಆಗೋದು, ಅದು ನಮ್ಮಿಂದ ಸಾಧ್ಯ ಇಲ್ವಾ? ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಳ್ಳದೇನೆ ಹೋರಾಟ ಮಾಡಿದ್ರು, ಓಡಾಟ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಏನ್ ಕೇಳೋದು, ನಾಳೆ ಬರುವಂತ ಲೋಕಸಭಾ ಚುನಾವಣೆವರೆಗೆ ನೀವು ನಿಮ್ಮ ಶಕ್ತಿ ಮೀರಿ ನಿಮ್ಮ ಸಮಯವನ್ನು ಕೊಟ್ಟು ಮನೆ ಮನೆಗೆ ಹೋಗಿ ಮತದಾರನ ಭೇಟಿ ಮಾಡಿ ಮತದಾನದಿಂದ ಅವ್ರನ್ನ ಕರ್ಕೊಂಬರಕ್ಕೆ ನೀವು ಕೆಲಸ ಮಾಡಿದ್ರೆ ಕುಮಾರಸ್ವಾಮಿ ಅವರು 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲೋದಲ್ಲಿ ಯಾವುದೇ ಸಂಶಯ ಇಲ್ಲ. ಆ ಕೆಲಸವನ್ನ ನೀವು ಮಾಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದೇನೆ. ರಾಜ್ಯದ ಉದ್ದಗಲಕ್ಕೆ ಬಿಜೆಪಿ JDS ಗಾಳಿ ಬೀಸ್ತಾ ಇದೆ. ಇವತ್ತು ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಪರಸ್ಪರ ಎಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತ ನಿಮಗೆಲ್ಲರಿಗೂ ಗೊತ್ತಿರುವಂತ ಸಂಗತಿ. ಇಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ ದೇವೇಗೌಡರು ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರ ಗೌರವವನ್ನು ಉಳಿಸಬೇಕು ಅಂತಿದ್ರೆ ಅಷ್ಟಿಷ್ಟು ಸಾಲದು. 2 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಕುಮಾರಸ್ವಾಮಿಯನ್ನು ಗೆಲ್ಲಿಸಿದಾಗ ಮಾತ್ರ ಅದು ಸಾರ್ಥಕ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಹೇಳಬೇಕಾದಂಥದ್ದು ಬಹಳಷ್ಟು ವಿಷಯ ಇದೆ, ಸಮಯ ಇಲ್ಲ. ನಾನೀಗ ಡಾಕ್ಟರ್ CN ಮಂಜುನಾಥ್ ಅವರು ಏನ್ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು 50,000 ಜನರ ಮೆರವಣಿಗೆಯೊಂದಿಗೆ ಅಲ್ಲಿ ಹೋಗಿ ತಲುಪ್ತಾ ಇದ್ದಾರೆ. ನಾನು ತಕ್ಷಣ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಅದಾದ್ಮೇಲೆ ಕುಮಾರಸ್ವಾಮಿ ಅವರು ಅವ್ರ ಭಾಷಣವನ್ನು ಮುಗಿಸಿ ಅವರು ಬರ್ತಾ ಇದ್ದಾರೆ. ನಾನು ಮತ್ತೊಮ್ಮೆ ನನ್ನ
ತವರೂರು ಮಂಡ್ಯ, ನನ್ನ ಸ್ವಂತ ಊರು ಬೂಕಿನಕೆರೆ. ನೀವು ನಿಶ್ಚಯ ಮಾಡಿ ಯಡಿಯೂರಪ್ಪನವರೇ, ಯಾವ ಕಾರಣಕ್ಕೂ ಒಂದು ವೋಟು ಕೊರತೆ ಆಗದ ರೀತಿಯಲ್ಲಿ 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸ್ತೇವೆ. ಮನೆ ಮನೆಗೆ ಹೋಗ್ತೇವೆ, ತಾಯಿಯಂದನ್ನು ಮಾತನಾಡಿಸ್ತೇವೆ. ನಾವು ಮನೆ ಸೇರಲ್ಲ ಚುನಾವಣೆ ಗೆಲ್ಲೋವರೆಗೂ ಅನ್ನುವಂಥ ನಿಶ್ಚಯವನ್ನು ನೀವು ಮಾಡಿದ್ರೆ ಬಹುಶಃ ಯಾವ ಶಕ್ತಿ ಸಹ ಕುಮಾರಸ್ವಾಮಿಯವರ ಗೆಲುವಿಗೆ ಅಥವಾ 28 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲರ ಗೆಲುವಿಗೆ ಯಾರೂ ತಡೆಯಕ್ಕೆ ಸಾಧ್ಯ ಇಲ್ಲ. ಆ ಕೆಲಸವನ್ನು ನೀವು ಮಾಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ, ಮತ್ತೊಮ್ಮೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರುವಂತ ನೋಡಿದಾಗ ನಾನು ಕುಮಾರಸ್ವಾಮಿ ಅವರಿಗೆ ಹೇಳ್ತಾ ಇದ್ದೆ, ಕುಮಾರಸ್ವಾಮಿ ಅವರೇ, ಇಲ್ಲಿ ಬಂದಿರೋರು ಕುಟುಂಬದವರು ಮತ್ತೊಂದು 10 ಓಟ್ ಕೊಡಿಸಿದ್ರು ಸಾಕು, ನೀವು 2 ಲಕ್ಷ ಓಟಲ್ಲಿ ಗೆಲ್ತೀರಾ, ನೀವು ಮತ್ತೊಮ್ಮೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ. ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷ ವಿಜಯೇಂದ್ರ ಅವರು ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ದೇವದುರ್ಲಭವಾದಂತಹ ಒಂದು ಸ್ವಾಗತ ಸಿಗ್ತಾ ಇದೆ. ನಮ್ಮ ಮೈಸೂರು ನಮ್ಮ ಯದುವೀರರವರು ಸಹ ಬಂದಿದ್ರು, ಅವರು ಸಹ ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು ಅನ್ನೋದು ನಿಮ್ಮೆಲ್ಲರ ಅಪೇಕ್ಷೆ, ನಮ್ಮೆಲ್ಲರ ಅಪೇಕ್ಷೆ. ಹೀಗೆ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆದ್ದು ನಾನು ಕುಮಾರಸ್ವಾಮಿ ಅವರು ಎಲ್ಲರನ್ನ ಕರ್ಕೊಂಡು ಡೆಲ್ಲಿಗೆ ಹೋಗ್ತೇನೆ ಪ್ರಧಾನಿಯವ್ರನ್ನ ಭೇಟಿ ಮಾಡೋಕ್ಕೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ, ಮತ್ತೊಮ್ಮೆ ವೇದಿಕೆ ಮೇಲಿರುವಂಥ ಮುಖಂಡರಿಗೆ, ಗೋವಾದ ಮುಖ್ಯಮಂತ್ರಿಗಳಿಗೆ, ಮತ್ತೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ನೀವು ಸಹಕಾರ ನೀಡಬೇಕು. ಯಾರು ಚಾಮರಾಜನಗರದಲ್ಲಿ ಬಾಲರಾಜ್ ಅವರು ನಿಂತಿದ್ದಾರೆ, 100ಕ್ಕೆ 100 ಗೆಲ್ತಾರೆ. ಆದರೆ ನಿಮ್ಮ ಬಂಧು ಬಳಗದವ್ರಿಗೆ ಹೇಳಿ, ಚಾಮರಾಜನಗರದಲ್ಲೂ ಸಹ ನಮ್ಮ ಬಾಲರಾಜ್ ಅವರು ಗೆಲ್ಲಬೇಕು. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ಇರಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ, ತಮ್ಮೆಲ್ಲರಿಗೂ ಇವತ್ತು ನಾರಾಯಣಗೌಡರು ಇಲ್ಲಿ ಬಂದಿರೋದ್ರಿಂದ ಬಹಳ ದೊಡ್ಡ ಶಕ್ತಿ ಬಂದಂತಾಗಿದೆ. ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ನಮ್ಮ ಮೇಲೆ ಇರಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ, ನಾನೀಗ ಬೆಂಗಳೂರು ಗ್ರಾಮಾಂತರ ಅಭಿವೃದ್ಧಿ CN ಮಂಜುನಾಥ್ ಅವರ ಕೆಲಸ ಮಾಡೋಕ್ಕೆ ಆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇನೆ. ಅದಕ್ಕೆ ತಾವೆಲ್ಲ ನನಗೆ ಸಹಕಾರ ನೀಡಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ಸೇರುವಂಥ ಸಹಸ್ರ ಸಂಖ್ಯೆಯಲ್ಲಿ ಸೇರುವಂಥ ನಮ್ಮೆಲ್ಲ ಬಂಧುಗಳಿಗೆ, ಅಣ್ಣ ತಮ್ಮಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ವೇದಿಕೆ ಮೇಲಿರುವ ಮುಖಂಡರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಭಾರತ್ ಮಾತಾ ಕಿ. ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ, ಮಾನ್ಯ ಡಿ ದೇವೇಗೌಡರಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕೈ ಎತ್ತಿ ಹೇಳಬೇಕು, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ, ಧನ್ಯವಾದ. ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮೆಲ್ಲರಿಗೂ ಬೆಂಬಲವನ್ನ ಹೆಚ್ಚುಗೊಳಿಸಿ ಯಡಿಯೂರಪ್ಪಾಜಿ ಅವರು ಹೇಳ್ತಿದ್ದಾರೆ, ಒಂದು ಜೋರಾದ ಚಪ್ಪಾಳೆ ಬರಲಿ. ಈಗ ನಾವೆಲ್ಲರೂ ಕಾಯ್ತಿರೋಂತಹ ಕ್ಷಣ ಬಂದಿದೆ. ಕುಮಾರಣ್ಣ ಅವರ ನುಡಿಗಳನ್ನ ಕೇಳೋಕು ಮುನ್ನ ಯಡಿಯೂರಪ್ಪ ಅವರ ಆದಿಯಾಗಿ ಎಲ್ಲರೂ ಹೇಳಿದ್ದಾರೆ, ಎಂತಹ ಒಂದು ಗೆಲುವು ಅಂದ್ರೆ ಎಂತಹ ರೋಚಕ ಗೆಲುವು, ಜಯಬೇರಿ ಬಾರಿಸಬೇಕು ಕುಮಾರಣ್ಣ ಮಂಡ್ಯದಲ್ಲಿ ಅಂದ್ರೆ ಇಡೀ ಇಂಡಿಯಾ ತಿರುಗಿ ನೋಡ್ಬೇಕು, ಏನ್ ಗುರು ಮಂಡ್ಯ ಜನ ಗೆಲ್ಸಿದ್ ಬರೀ ಕುಮಾರಣ್ಣನ ಅಂತ. ಸೊ ಬರ್ಮಾಡ್ಕೊಳ್ಳೋಣ, ಕುಮಾರಣ್ಣ ಅವರ ನುಡಿಯನ್ನ ಕೇಳೋಣ. ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಆತ್ಮೀಯ ತಂದೆ ತಾಯಂದಿರು,
ಯುವಕ ಸ್ನೇಹಿತರ ಹಾಗೂ ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾದಳದ ಒಂದು ಮೈತ್ರಿಯ ಒಂದು ಒಡಂಬಡಿಕೆಯಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಹಾಗೂ ಎರಡೂ ಪಕ್ಷಗಳ ಮುಖಂಡರುಗಳ ಆದೇಶದ ಮೇರೆಗೆ ಇವತ್ತಿನ ದಿನ ಮಂಡ್ಯ ಲೋಕಸಭೆಯ ಚುನಾವಣೆಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ನಾನು ಮತ್ತು ಅವರು ಜೊತೆಗೂಡಿ 2006ರಲ್ಲಿ ಅತ್ಯಂತ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟವು ಅಂತಕ್ಕಂಥದ್ದು ರಾಜ್ಯದ ಉದ್ದಗಲಕ್ಕೂ ಇವತ್ತು ಸಹ ನೆನಪಿಸ್ಕೊಳ್ತಕ್ಕಂಥ ಅವತ್ತಿನ ದಿನಗಳೇನಿದೆ ಈ ಒಂದು ನಾಮಪತ್ರ ಸಲ್ಲಿಕೆಗೆ ಹಿರಿಯರಾದಂಥ ಯಡಿಯೂರಪ್ಪನವರು ನಾನೇ ಬರಬೇಕು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅದೇ ರೀತಿಯಲ್ಲಿ ಪಕ್ಕದ ಗೋವಾ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪ್ರಮೋದ್ ಸಾವಂತ್ ಅವ್ರಿಗೂ ನನಗೂ ಇತ್ತೀಚೆಗೆ ಒಂದು ಅವಿನಾಭಾವ ಸಂಬಂಧಗಳೇನು ಬೆಳೆದಿದೆ. ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳಗಳು ಮೈತ್ರಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ನನಗೆ ಅವರು ಕೇಂದ್ರದ ಬಿಜೆಪಿ ಹೈಕಮಾಂಡ್ ಅವರು ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ ಅಂತ ಹೇಳಿ ನನಗೆ ಆಹ್ವಾನ ಕೊಟ್ಟು ದೆಹಲಿಗೆ ಕರ್ಕೊಂಡು ಹೋದಂಥದ್ದೇನಿದೆ, ಈ ಒಂದು ಮೈತ್ರಿಯ ಒಡಂಬಡಿಕೆಗೆ ಗೋವಾದ ಮುಖ್ಯಮಂತ್ರಿಗಳ ಪಾತ್ರ ಬಹಳ ದೊಡ್ಡದಿದೆ. ಇವತ್ತಿನ ನಾಮಪತ್ರ ಸಲ್ಲಿಕೆಗೆ ಅವರು ಸಹ ಮಂಡ್ಯ ನಗರದ ಜನತೆಯನ್ನು, ಮಂಡ್ಯ ಜಿಲ್ಲೆಯ ಜನತೆಯನ್ನು ನಾನು ನೋಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರೆಲ್ಲರ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿ ಇವತ್ತು ಅವರೇ ಅಪೇಕ್ಷೆ ಪಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವೇದಿಕೆ ಮೇಲೆ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ತಮ್ಮಣ್ಣ ಅವರಿದ್ದಾರೆ, ಪುಟ್ಟರಾಜಣ್ಣ ಇದ್ದಾರೆ, ಮಾಜಿ ಶಾಸಕರುಗಳಾಗಿರ್ತಕ್ಕಂಥ ರವೀಂದ್ರ ಶ್ರೀಕಂಠಯ್ಯ, ಅಲ್ಲಿಂದ ಡಾಕ್ಟರ್ ಅನ್ನದಾನಿ, ಸುರೇಶ್ ಗೌಡ್ರು, ಹೀಗೆ ಎಲ್ಲ ನಮ್ಮ ಪಕ್ಷದ ರಾಮಚಂದ್ರ ಅವರು ಕಳೆದ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಮತದಾನದಲ್ಲಿ ಕೇವಲ 1,500 ಮತದಲ್ಲಿ ಪರಾಜಿತಿದ್ದಾರೆ ರಾಮಚಂದ್ರ ಅವರು. ಮತ್ತು KR ನಗರದ ಮಾಜಿ ಶಾಸಕರು, ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಸಾರಾ ಮಹೇಶ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ರಮೇಶ್ ಅವರು ಜಿಲ್ಲಾ ಘಟಕದ ಅಧ್ಯಕ್ಷರು ಅವರು ಇದ್ದಾರೆ. ಬಿಜೆಪಿ ಪಕ್ಷದ ನನ್ನ ಆತ್ಮೀಯ ಸ್ನೇಹಿತರುಗಳಾಗಿರ್ತಕ್ಕಂಥ ಮಾಜಿ ಮಂತ್ರಿಗಳು ನಾರಾಯಣಗೌಡರು, ನಮ್ಮ ಅಶೋಕ್ ಜೈರಾಮ್ ಅವರು, ಜಯರಾಮಣ್ಣ ಅವರ ಪುತ್ರ ಅಶೋಕ್ ಜೈರಾಮ್ ಅವರು, ಅಲ್ಲಿಂದ ನಮ್ಮ ವಿಜಯಾನಂದ್ ಅವರು, ಶಂಕರೇಗೌಡರ ಮೊಮ್ಮಗ ವಿಜಯಾನಂದ್ ಅವರು, ನಮ್ಮ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾ ಘಟಕದ ಅಧ್ಯಕ್ಷರು ಇಂದ್ರೇಶ್ ಅವರು, ಅಲ್ಲಿಂದ ಮದ್ದೂರಿನ ಅಭ್ಯರ್ಥಿಯಾದಂಥ ಸ್ವಾಮಿ ಅವರಿರ್ಬೋದು, ಮಳವಳ್ಳಿಯ ಮುನ್ರಾಜು ಅವರು, ಹೀಗೆ ನಮ್ಮ ಶ್ರೀರಂಗಪಟ್ಟಣದ ಸಚ್ಚಿದಾನಂದ ಅವರು, ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಚೇತನ್ ಅವರು, ನಮ್ಮ ಶಿವರಾಮೇಗೌಡರ ಪುತ್ರರಾಗಿರ್ತಕ್ಕಂಥ ಚೇತನ್ ಅವರು, ಹಾಗೂ ಪಕ್ಷದ ಎರಡೂ ಪಕ್ಷಗಳ ನಾಗಮಂಗಲ ರವಿ ಅವರು, ಹೊಸಳ್ಳಿ ವೆಂಕಟೇಶ್ ಅವರು, ಹೀಗೆ ಹಲವಾರು ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಯಾರು ಅನ್ಯತಾ ಭಾವಿಸಬೇಡಿ. ನಮ್ಮ ಎಲ್ಲದಕ್ಕಿಂತ ಪ್ರಮುಖವಾಗಿ ನನ್ನ ಆತ್ಮೀಯ ಸ್ನೇಹಿತ KR ಶಾಸಕರಾಗಿರ್ತಕ್ಕಂಥ ಜಿಲ್ಲೆಯ ಏಕೈಕ ಶಾಸಕರು ಜನತಾದಳದ ನಮ್ಮ ಮಂಜಣ್ಣ ಅವರು, ಲೋಕಸಭೆಗೆ ಬಿಜೆಪಿಯಿಂದ ಒಂದು ಬಾರಿ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸಿದ್ದರಾಮೇಗೌಡರು, ಹೀಗೆ ಹಲವಾರು, ಅಮರಾವತಿ ಚಂದ್ರಣ್ಣ ಅವರು ಫೋನ್ ಮಾಡಿದ ತಕ್ಷಣಲೇ
ಇಲ್ಲ ನಾನು ಪಕ್ಷಕ್ಕೆ ಸೇರ್ತೇನೆ ಅಂತಕ್ಕಂಥ ತೀರ್ಮಾನ ಮಾಡಿ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಉಮೇಶು DCC ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಸಿದ್ದರಾಮಯ್ಯ ಮಾತಾಡು, ಸಿದ್ದರಾಮೇಗೌಡರು ಅಂದೆ. ಸುನೀಲ್ ಸುಬ್ರಹ್ಮಣ್ಯಂ ಅವರು ಅತ್ಯಂತ ವಿಶೇಷವಾಗಿ ವಿಧಾನ ಪರಿಷತ್ತಿನ ಸದಸ್ಯರೇನಿದ್ದಾರೆ, ಮಾಜಿ ಸದಸ್ಯರು, ನಮ್ಮ ಕೊಡಗು ಭಾಗದ ಇಲ್ಲಿಯ ಉಸ್ತುವಾರಿ ವಹಿಸಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರು ಏನಿದ್ದಾರೆ ಅವರು ಸಹ ಈ ಸಭೆಯಲ್ಲಿದ್ದಾರೆ. ವೀರಯ್ಯನವರು ವಿಶೇಷವಾಗಿ ಅವರು ಮಂಡ್ಯ ಜಿಲ್ಲೆಯವರೇನೆ MLCಗಳಾಗಿ ಕೆಲಸ ಮಾಡಿದ್ದಾರೆ. ದಲಿತ ಸಮಾಜದ ಮುಖಂಡರು ಏನಿದ್ದಾರೆ ವೀರಯ್ಯನವರು ಸಹ ಇವತ್ತು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಯಾರು ನಮ್ಮ ಹರೀಶ್ ಅವರು ಹುಣಸೂರಿನ ಶಾಸಕ ಮಿತ್ರರು, ಹರೀಶ್ ಅವರು ಇವತ್ತು ಸಭೆಯಲ್ಲಿದ್ದಾರೆ. ಅಶ್ವಿನ್ ಅವರು ನಮ್ಮ ಟಿ ನರಸೀಪುರದ ಮಾಜಿ ಶಾಸಕರು, ಅಶ್ವಿನ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಒಕ್ಕಲಿಗರ ಸಂಘದ ಮಾಜಿ ಡೈರೆಕ್ಟರ್ ಆಗಿರ್ತಕ್ಕಂಥ ನಾರಾಯಣಮೂರ್ತಿ ಅವರು ಸಹ, ಯದುವೀರ್ ಅವರು ಸಹ ನಾಮಪತ್ರ ಸಲ್ಲಿಸಲಿಕ್ಕೆ ಮೈಸೂರಿನ ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂಥ ಯದುವೀರ್ ಅವರು ಸಹ ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಬಂದಿದ್ದರು. ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಮಂಜೇಗೌಡರು ಸಹ ಭಾಗವಹಿಸಿದ್ದಾರೆ. ಅದೇ ರೀತಿಯಲ್ಲಿ ಮಾಜಿ ಶಾಸಕರ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀಕಂಠೇಗೌಡರು ಇದ್ದಾರೆ. ಎಲ್ಲರ ಹೆಸರುಗಳನ್ನ ಹೇಳಲಿಕ್ಕೆ ಸಮಯದ ಅಭಾವ, ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರ್ತೇನೆ, ಯಾರೂ ಅನ್ಯತಾ ಭಾವಿಸಬೇಡಿ. ಎಲ್ಲರನ್ನೂ ಇವತ್ತು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರೆಲ್ಲರೂ ಏನಿದ್ದೀರಿ, ಡಿಸಿತ ಮಾಡೋದು ಮೊದಲೇ ಹೇಳದ್ನಣ್ಣ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಏಳು ಬೀಳುಗಳು ಕಷ್ಟ ಸುಖದಲ್ಲಿ ಸನ್ಮಾನ್ಯ ದೇವೇಗೌಡರ ಒಂದು ರಾಜಕೀಯ ಜೀವನ ಪ್ರಾರಂಭ ಆದಂಥ ದಿನದಿಂದ ಅವರಿಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥ, ಇಲ್ಲಿ ನಡೆದಿರ್ತಕ್ಕಂಥ ಮತ್ತು ಹಳ್ಳಿಗಳಲ್ಲಿ ದೇವೇಗೌಡರು ಜನತಾದಳದ ಬಗ್ಗೆ ಅಭಿಮಾನವನ್ನು ಹೊಂದಿರತಕ್ಕಂಥ ಲಕ್ಷಾಂತರ ಮಂಡ್ಯ ಜಿಲ್ಲೆಯ ಜನತೆಗೆ, ತಂದೆ ತಾಯಂದರಿಗೆ ಈ ವೇದಿಕೆ ಮುಖಾಂತರ ಪ್ರಥಮವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ನಿರೀಕ್ಷೆಗೆ ನಾವು ವಾಹನಗಳನ್ನು ಕೊಡಲಿಕ್ಕಾಗಿಲ್ಲ. ಹಲವಾರು ಕ್ಷೇತ್ರಗಳಲ್ಲಿ ಬಹುಶಃ ಇವತ್ತು ನಮ್ಮ ನಾಯಕರುಗಳು ಅಲ್ಲಿಯ ಒಂದು ಪಕ್ಷದ ಕಾರ್ಯಕರ್ತರಿಂದ ಬಯಸ್ಕೊಳ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ಕಾರ್ಯಕರ್ತರುಗಳು, ಹಿತೈಷಿಗಳು, ಅಭಿಮಾನಿಗಳಿಗೆ ಈ ವೇದಿಕೆ ಮುಖಾಂತರ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರೂ ಆತುರದಲ್ಲಿದ್ದರೆ ನಿಮ್ಮೆಲ್ಲರಿಗೆ ನಾವು ವಾಹನದ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕೆ ಆಗದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗದೆ ಇರತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ಈ ವೇದಿಕೆ ಮುಖಾಂತರ ಕ್ಷಮೆಯನ್ನು ಕೋರ್ತಾ ಇದ್ದೇನೆ. ಬಹುಶಃ ಸರಿಯಾದ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ರೆ ಇವತ್ತು ಒಂದು ಐತಿಹಾಸಿಕವಾದಂಥ ರೀತಿಯಲ್ಲಿ 2-3 ಲಕ್ಷ ಜನತೆ ಇವತ್ತೇ ಬರಲಿಕ್ಕೆ ತಯಾರಾದಂಥದ್ದು ನಾನು ಗಮನಿಸಿದ್ದೇನೆ. ಈಗಾಗಲೇ ಯಡಿಯೂರಪ್ಪನವರು, ನಮ್ಮ ಗೋವಾ ಮುಖ್ಯಮಂತ್ರಿಗಳು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಗೌರವಾನ್ವಿತ ಹಿರಿಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಏನು ಒಂದು ಮಂಡ್ಯ ಜಿಲ್ಲೆಯ ಏನು ಒಂದು ತವರು ಮನೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಅವರು KR ಪೇಟೆಯ ಬೂಕನಕೆರೆ ಗ್ರಾಮದಲ್ಲಿ ಜನಿಸಿ ಶಿವಮೊಗ್ಗದಲ್ಲಿ ಇವತ್ತು ಅವರ ರಾಜಕೀಯ ಪ್ರಾರಂಭ ಮಾಡುವಂಥದ್ದು. ನಾನು ಹಾಸನ ಜಿಲ್ಲೆಯಲ್ಲಿ ಜನ್ಮ ತಾಳಿದ್ರು. ರಾಮನಗರದ ಜನತೆ ನನಗೆ ರಾಜಕೀಯ ಜನ್ಮ ಕೊಟ್ಟರು. ನನ್ನ ರಾಜಕೀಯ ಶಕ್ತಿಯನ್ನು ಇಡೀ ರಾಜ್ಯದಾದ್ಯಂತ ಬೆಳೆಸ್ಕೊಳ್ಳಿಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವರು ಮಂಡ್ಯ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನು ನಾನು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಜನ ಮಾತನಾಡ್ತಾರೆ, ಕುಮಾರಸ್ವಾಮಿ ಅವರು, ದೇವೇಗೌಡರು ಮಂಡ್ಯ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ, ಅವರ ಕೊಡುಗೆ ಏನು ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಾನು ಒಂದು ಮಾತನ್ನು ಹೇಳ್ತೇನೆ. 2006 ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ಜಿಲ್ಲೆಗೆ ನಾನು ಕೊಟ್ಟಂಥ ಪ್ರೈಮರಿ ಶಾಲೆಗಳಿರ್ಬೋದು, ಜೂನಿಯರ್ ಕಾಲೇಜ್ ಇರ್ಬೋದು, ಪ್ರಥಮ ದರ್ಜೆ ಕಾಲೇಜ್ ಇರ್ಬೋದು, KR ಪೇಟೆಯ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜಿನ ಕಟ್ಟಡಕ್ಕೆ 60 ಕೋಟಿ ರೂಪಾಯಿಗಳ ಹಣವನ್ನು ಬಿಡುಗಡೆ ಮಾಡಿದಂಥದ್ದು ಇರ್ಬೋದು, ಇಲ್ಲಿ PWD ಕಟ್ಟಡ, ಜಲಸಂಪನ್ಮೂಲ ಇಲಾಖೆಯ ಕಟ್ಟಡವನ್ನು ಕಟ್ಟತಕ್ಕಂಥದ್ದು ಇರ್ಬೋದು. ಈ ಒಂದು ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಇದ್ದಂಥ ವಿದ್ಯುತ್ ಶಕ್ತಿ ಇಲಾಖೆಯ ಸಬ್ಸ್ಟೇಷನ್ಗಳು ಎಷ್ಟಿತ್ತು, ನಾನು ಮುಖ್ಯಮಂತ್ರಿ ಆದ 20 ತಿಂಗಳಲ್ಲಿ ಈ ಜಿಲ್ಲೆಗೆ ಕೊಟ್ಟಂಥ ವಿದ್ಯುತ್ ಶಕ್ತಿ ಇಲಾಖೆಯ ಹಲವಾರು ಕಾರ್ಯಕ್ರಮಗಳೇನಿದ್ದಾವೆ
ಇದೆಲ್ಲ ಇತಿಹಾಸ ಇರತಕ್ಕಂಥದ್ದು. ಪಾಪ ಇವತ್ತು ರಾಜಕೀಯದ ಭಿನ್ನಾಭಿಪ್ರಾಯದಲ್ಲಿ ನಮ್ಮಗಳನ್ನು ತೊರೆದು ಹೋಗಿರ್ತಕ್ಕಂಥವರು ಈ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಕೇಳ್ತಾರೆ. ಈ ಜಿಲ್ಲೆಯ ನನ್ನ ರೈತ ಬಂಧುಗಳು ಯಾವ ಸಕ್ಕರೆ ನಾಡು ಅಂತಕ್ಕಂಥ ಒಂದು ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಈ ಒಂದು ಜಿಲ್ಲೆಯಲ್ಲಿ ಬರಗಾಲದ ಒಂದು ಸಮಸ್ಯೆಗಳಿಂದ ನಮ್ಮ ರೈತ ಕುಟುಂಬಗಳು ಸಾಲದ ಹೊರೆಯನ್ನು ಹೊರಲಾರದೆ ಸುಮಾರು 200ಕ್ಕೂ ಹೆಚ್ಚು ರೈತ ಕುಟುಂಬಗಳಲ್ಲಿ ಆತ್ಮಹತ್ಯೆ ಆದಾಗ ಆ ಕುಟುಂಬಗಳನ್ನು ಭೇಟಿ ಮಾಡಿ ವೈಯಕ್ತಿಕವಾಗಿ ನಮ್ಮ ಪಕ್ಷದ ಶಾಸಕರುಗಳ ಜೊತೆಗೂಡಿ ನಮ್ಮ ಕೈಲಾದ ಮಟ್ಟಿಗೆ ಆರ್ಥಿಕ ನೆರವನ್ನು ಕೊಟ್ಟಿದ್ದಷ್ಟೇ ಅಲ್ಲ, ನನ್ನ ರೈತ ಬಂಧುಗಳಿಗೆ ಮನವಿ ಮಾಡಿದೆ. ಯಾವುದೇ ಕಾರಣಕ್ಕೂ ಸಾಲ ಮಾಡಿದ್ದೇವೆ ಅಂತೇಳಿ ಹೆದರಬೇಡಿ. ನಿಮ್ಮ ಸಾಲವನ್ನು ತೀರಿಸ್ತಕ್ಕಂಥದ್ದಕ್ಕೆ ನನ್ನ ಒಂದು ಮುಂದಿನ ದಿನಗಳಲ್ಲಿ ಸರ್ಕಾರ ಬಂದರೆ ನಿಮ್ಮ ಜೊತೆಯಲ್ಲಿದ್ದೇನೆ, ನೀವು ಅನಾಥರಾಗಬೇಡಿ ಅಂತಕ್ಕಂಥ ಮಾತನ್ನು ಹೇಳಿದೆ. 18ರಲ್ಲಿ ನನಗೆ ಸಂಪೂರ್ಣ ಬಹುಮತದ ಸರ್ಕಾರ ಅಲ್ಲ, ಆ ಸರ್ಕಾರದಲ್ಲಿ ಯಾವೊಂದು ಒತ್ತಡಗಳನ್ನು ಹಾಕಿ ನಮ್ಮ ಜೊತೆ ಸರ್ಕಾರ ಮಾಡಿದ್ರು, ನನಗೆ ಉತ್ತಮವಂತ ಕೆಲಸ ಮಾಡಲಿಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ಅವ್ರು ಹೇಳಿದ್ರು ಅವತ್ತು ನನಗೆ ಬೆಂಬಲ ಕೊಟ್ಟಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಹೇಳಿದ್ದು, ನನ್ನ ಮಗನ ಆರೋಗ್ಯ ಚೆನ್ನಾಗಿಲ್ಲ, ಅವನ ಆರೋಗ್ಯದ ಸಮಸ್ಯೆ ಇದೆ, ನೀವೇ ಯಾರಾದರೂ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾರಾದರೂ ನೀವು ಮುಖ್ಯಮಂತ್ರಿ ಆಗಿ ಅಂತಕ್ಕಂಥ ಮಾತನ್ನು ಹೇಳಿದಂಥದ್ದು ಇವತ್ತು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಅವತ್ತು ಕೇಂದ್ರದ ಕಾಂಗ್ರೆಸ್ ನಾಯಕರು ನನ್ನ ಮೇಲೆ ಒತ್ತಡ ಹಾಕಿ ಅವತ್ತು ಮುಖ್ಯಮಂತ್ರಿ ಮಾಡಿದಂಥದ್ದೇನಿದೆ, ನಾನು ರೈತರ ಸಾಲವನ್ನು ಮನ್ನಾ ಮಾಡ್ತಕ್ಕಂಥ ಒಂದು ಸವಾಲು ನನ್ನ ಮುಂದೆ ಏನಿತ್ತು, ನನ್ನ ಜನತೆಗೆ ಏನು ಮಾತು ಕೊಟ್ಟಿದ್ದೆ, ಆ ಸಾಲ ಮನ್ನಾ ಮಾಡಲಿಕ್ಕೆ ತೀರ್ಮಾನ ಮಾಡಲಿಕ್ಕೆ ಹೋದಾಗ ಇದೇ ಕಾಂಗ್ರೆಸ್ನ ನಾಯಕರುಗಳು ಯಾವುದೇ ಕಾರಣಕ್ಕೂ ನಾವು ಯಾವೊಂದು ಭಾಗ್ಯ ಯೋಜನೆಗಳನ್ನು ಕೊಟ್ಟಿದ್ದೇವೆ ಈ ರಾಜ್ಯದಲ್ಲಿ ಒಂದು ಕಾರ್ಯಕ್ರಮವನ್ನು ನಿಲ್ಲಿಸಬಾರದು, ಅದರ ಜೊತೆಗೆ ನಾವು ಯಾವ ಹಂಚಿಕೆ ಮಾಡಿದ್ದೇವೆ ಒಂದು ನಯಾ ಪೈಸನ ಕಡಿಮೆ ಮಾಡಬಾರದು ಅಂತಕ್ಕಂಥ ಒತ್ತಡಗಳನ್ನು ಹೇಳಿದ್ರು. ನಾನಾಗ ಒಂದು ಕಾಂಗ್ರೆಸ್ ನಾಯಕರಿಗೆ ಒಂದು ಮಾತು ಹೇಳಿದೆ, ನಾನು ನನ್ನ ರೈತರಿಗೆ ಮಾತು ಕೊಟ್ಟಿದ್ದೇನೆ, ಸಾಲ ಮನ್ನಾ ಮಾಡ್ತಕ್ಕಂಥದ್ದಕ್ಕೆ ನೀವು ನನಗೆ ಅಡಚಣೆ ಮಾಡಬೇಡಿ, ನಿಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೀನಿ, ನನ್ನ ರೈತರಿಗೆ ಕೊಟ್ಟು ಮಾತು ಉಳಿಸ್ಕೊತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಅವತ್ತಿನ ದಿನ 25,000 ಕೋಟಿ ರೂಪಾಯಿಗಳನ್ನು ರೈತರ ಸಾಲ ಮನ್ನಾಗೆ ಕೊಟ್ಟಂಥದ್ದೇನಿದೆ, ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಕೊಡುಗೆ ಏನು ಅಂತಕ್ಕಂಥದ್ದನ್ನ ಈ ಕಾಂಗ್ರೆಸ್ ನಾಯಕರೇನು ಕೇಳ್ತಾ ಇದ್ದಾರೆ. ಸುಮಾರು 750 ಕೋಟಿ ರೂಪಾಯಿಗಳು ನನ್ನ ರೈತರು ಸಾಲ ಏನು ಮಾಡಿದ್ದೀರಿ ನಿಮ್ಮ ಮನೆಯ ಬಾಗಿಲಿಗೆ ನಿಮ್ಮ ಅಕೌಂಟ್ಗಳಿಗೆ ತಂದು ಕೊಟ್ಟಂಥದ್ದನ್ನ ಇವತ್ತು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಕರ್ತವ್ಯ, ನನ್ನ ಜನತೆ, ನನ್ನ ರೈತರು ಸಂಕಷ್ಟದಲ್ಲೇನಿದ್ರು ಇವತ್ತು ಈ ರಾಜ್ಯದಲ್ಲಿ ಅವರ ಪರವಾಗಿ ಅವತ್ತು ಇದ್ದಂಥ 14 ತಿಂಗಳ ಅವಧಿಯಲ್ಲಿ ಕಾರ್ಯಕ್ರಮ ಏನು ಕೊಟ್ಟೆ, ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರನ್ನ ಪ್ರತಿನಿತ್ಯ ಕೇಳ್ತಾ ಇದ್ದಾರೆ. ನಮ್ಮ ತೆರಿಗೆ, ನಮ್ಮ ಹಕ್ಕು, ನಮ್ಮ ಹಣವನ್ನು ಯಾಕೆ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನವತ್ತು ನನ್ನ ರೈತರು ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಮಾಡಿ 25,000 ಕೋಟಿ ಹಣವನ್ನು ಬಿಡುಗಡೆ ಮಾಡಿದಾಗ ಕೇಂದ್ರ ಸರ್ಕಾರದ ಮುಂದೆ ನಾನು ಭಿಕ್ಷೆ ಬೇಡಲಿಲ್ಲ, ಇಲ್ಲ ಕೈ ನೀಡಲಿಲ್ಲ ಅವ್ರ ಮುಂದೆ. ನಮ್ಮ ರಾಜ್ಯದ ಜನತೆ ನೀವು ಕಟ್ಟತಕ್ಕಂಥ ನಿಮ್ಮ ತೆರಿಗೆ ಹಣ, ನಿಮ್ಮ ಹಣವನ್ನು ನಿಮಗೆ ಕೊಡ್ತಕ್ಕಂಥ ಕೆಲಸವನ್ನ ಈ ರಾಜ್ಯದಲ್ಲಿ ಮಾಡ್ತಕ್ಕಂಥದ್ರ ಮುಖಾಂತರ ನನ್ನ ರೈತರನ್ನ ಉಳಿಸ್ಲಿಕ್ಕೆ ಅಲ್ಪ ಸ್ವಲ್ಪ ಮಟ್ಟಿನ ಒಂದು ಕಾಣಿಕೆಯನ್ನು ಈ ನಾಡಿನ ಜನತೆಗೆ ಕೊಟ್ಟಿರ್ತಕ್ಕಂಥವನು. ನಾನು ರೈತರ ಬಗ್ಗೆ ಗೌರವ ಇಟ್ಕೊಂಡಿರ್ತಕ್ಕಂಥವನು. ಇವತ್ತು ಕೇಳ್ತಾರೆ ದೇವೇಗೌಡರ ಬಗ್ಗೆ, ಏನು ಈ ನಾಡಿಗೆ ಕೊಟ್ಟಿದ್ದೀರಿ, ನಿಮ್ಮ ಸಾಧನೆ ಏನು ಅಂತಾರೆ. ಇವತ್ತು ಕಾವೇರಿಗೆ ನಿಮ್ಮ ಹೋರಾಟ ಏನು ಅಂತಾರೆ. ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ನನ್ನ ರಕ್ತದ ಕಣಕಣದಲ್ಲೂ ಕನ್ನಡ ಕನ್ನಡ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನಾನು ಕೇಳ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಇಲ್ಲ ನೀರಾವರಿ ಮಂತ್ರಿಗಳಿಗೆ, ಈ ರಾಜ್ಯದ ನೀರಾವರಿ ಯೋಜನೆಗಳಿಗೆ ನೀವು ಕೊಟ್ಟಂತ ಕೊಡುಗೆ ಏನು? ಇವತ್ತು ಯಾವ ಕೇಂದ್ರ ಸರ್ಕಾರದ ಮುಂದೆ ಟೀಕೆಯನ್ನು ಮಾಡ್ತಾ ಇದ್ದೀರಿ, ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ನ್ಯಾಯವನ್ನು ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀರಿ. ಸ್ವಾತಂತ್ರ್ಯ ಬಂದ ನಂತರ ಸುಮಾರು 40-45 ವರ್ಷಗಳು ಸುದೀರ್ಘವಾಗಿ 1977ನೇ ಇಸ್ವಿಯವರೆಗೆ ದೇಶದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ, ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳೇ. ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಸದಸ್ಯರು 1952ನೇ ಇಸ್ವಿಯಿಂದ 77ನೇ ಇಸ್ವಿಯವರೆಗೆ
ಕಾಂಗ್ರೆಸ್ನಿಂದ 28ಕ್ಕೆ 28 ಲೋಕಸಭಾ ಸದಸ್ಯರನ್ನ ಈ ರಾಜ್ಯದ ಜನತೆ ಕಳಿಸ್ಕೊಟ್ರು. ಕಾಂಗ್ರೆಸ್ 40 ವರ್ಷದಲ್ಲಿ ಈ ರಾಜ್ಯಕ್ಕೆ ಕೊಟ್ಟ ಕೊಡುಗೆ ಏನು? ಕಾವೇರಿ ನೀರಿನ ಉಳಿಸ್ಲಿಕ್ಕೆ ಕಾಂಗ್ರೆಸ್ ನಾಯಕರು ಕೊಟ್ಟ ಕೊಡುಗೆ ಏನು? ಇದನ್ನ ಇವತ್ತು ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೇಕೆದಾಟಿನ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇದ್ದೀರಿ. ಮೇಕೆದಾಟು ಏನು ಪಾದಯಾತ್ರೆ ಮಾಡಿದ್ರಿ ನಮ್ಮ ಸಾತ್ತೂರಿನ ಸಂಗಮದಿಂದ, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರಿ. ಈಗ ಸರ್ಕಾರ ತಂದು 10 ತಿಂಗಳಾಯಿತು. ನಮ್ಮ ನೀರು ನಮ್ಮ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ನಿಮ್ಮ ಕೊಡುಗೆ ಏನು? ಕಾಂಗ್ರೆಸ್ ನಾಯಕರಿಗೆ ಇವತ್ತು ಕೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ದಿನ ನಾನು ಶ್ರೀರಂಗಪಟ್ಟಣದ ಕೆಲವು ಹಳ್ಳಿಗಳಲ್ಲಿ ಹೋದಾಗ ಯಾವೊಂದು ಪುಟ್ಟಣ್ಣಯ್ಯನವರ ಏನು ಒಂದು ಸಮಾಧಿಯ ಸ್ಥಳಕ್ಕೆ, ಅಂತ್ಯಕ್ರಿಯೆ ಆದಂಥ ಸಮಾಧಿಯ ಸ್ಥಳಕ್ಕೆ, ಕ್ಯಾತನಹಳ್ಳಿಗೆ ಹೋಗಿ ಅವರ ಸಮಾಧಿಗೆ ನಾನು ಗೌರವವನ್ನು ಸಲ್ಲಿಸಿ ಬರ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ಸಾಯಂಕಾಲ ನೋಡಿದೆ, ಹೊಲಗಳಲ್ಲಿ ಕಬ್ಬು ಒಣಗಿ ನಿಂತಿದೆ. ಯಾವ ಕಾರಣಕ್ಕೆ ಇವತ್ತು ಈ ಒಂದು ಮಂಡ್ಯ ಜಿಲ್ಲೆ ಸಕ್ಕರೆಯ ನಾಡು ಅಂತಕ್ಕಂಥ ಈ ನಾಡಿನ ಭೂಮಿಯಲ್ಲಿ ಕಬ್ಬು ಒಣಗಲಿಕ್ಕೆ ಯಾರು ಕಾರಣಕರ್ತರು? ಸಿದ್ದರಾಮಯ್ಯನವರೇ, ಯಾರು ಕಾರಣಕರ್ತರು? ಶಿವಕುಮಾರ್ ಅವರೇ ಕೇಳಲಿಕ್ಕೆ ಬಯಸ್ತೇನೆ. ರಾತ್ರಿ ನಾನು KM ದೊಡ್ಡಿನಲ್ಲಿ, ಹನುಮಂತ ನಗರದಲ್ಲಿ ಯಾವ ಜಿ ಮಾದೇಗೌಡರು ಕಾವೇರಿ ನೀರಿಗೋಸ್ಕರವಾಗಿ ಹೋರಾಟ ಮಾಡಿದರು. ಇವತ್ತು ಅವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ, ಅವರ ಸಮಾಧಿಗೆ ನಾನು ಗೌರವ ಸಲ್ಲಿಸಲಿಕ್ಕೆ ನೆನ್ನೆ ಹೋಗಿ ಮದ್ದೂರಿನ ರಸ್ತೆಯಲ್ಲಿ KM ದೊಡ್ಡಿಯಿಂದ ಮಳವಳ್ಳಿ ರಸ್ತೆಯಲ್ಲಿ ಬರಬೇಕು, ಮದ್ದೂರಿಗೆ ಬರಬೇಕಾದರೆ ಆ ಪ್ರಮುಖ ರಸ್ತೆಯಲ್ಲಿ ಕಬ್ಬಿನ ಗದ್ದೆಗಳು ಏನಾಗಿದ್ದಾವೆ? ಕೊನೆಯ ಟೈಲ್ಯಾಂಡ್ ಭಾಗಕ್ಕೆ ಇವತ್ತು ನೀರನ್ನು ಕೊಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಅದೇ ನೀರನ್ನ ತಮಿಳುನಾಡಿಗೆ ಹರಿಸ್ತಾ ಇದ್ದೀರಿ. ತಮಿಳು ಭಾಗಕ್ಕೆ ನೀರನ್ನು ಹರಿಸ್ತಾ ಇರಿ, ತಮಿಳುನಾಡಿಗೆ. ಇದು ನೀವು ಕೊಟ್ಟಿರ್ತಕ್ಕಂಥ ನಮ್ಮ ನೀರು ನಮ್ಮ ಹಕ್ಕು. ಇದು ನೀವು ಕೊಟ್ಟಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನತೆಗೆ ಕೊಡುಗೆ. ಹಲವಾರು ಭಾಗದಲ್ಲಿ ಇವತ್ತು ಕಬ್ಬು ಒಣಗಿ ನಿಂತಿದೆ. ಈ ಒಂದು ಜಿಲ್ಲೆಯ ಕೃಷಿ ಸಚಿವರಾಗಿ ಪ್ರಥಮ ಬಾರಿಗೆ ಹೇಳ್ತಾರೆ, ಈ ಬಾರಿ ಯಾರು ಭತ್ತ ನಾಟಿ ಮಾಡಬೇಡಿ ಅಂತ ಹೇಳಿ ಘೋಷಣೆ ಮಾಡಿದಂಥ ಯಾರಾದರೂ ಒಬ್ಬ ಕೃಷಿ ಸಚಿವ ಈ ಭಾಗದಲ್ಲಿ ಯಾರಾದರೂ ಬಂದಿದ್ರೆ, ಇವತ್ತಿನ ಈ ಕೃಷಿ ಸಚಿವ ಮಂಡ್ಯ ಜಿಲ್ಲೆಯ ಜನತೆಗೆ, ರೈತರಿಗೆ ಹೇಳ್ತಾರೆ ಭತ್ತ ನಾಟಿ ಮಾಡಬೇಡಿ ಅಂತ ಹೇಳಿ. ಇದು ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಈ ಒಂದು ಭಾಗದ ಜನತೆಗೆ. ಇವತ್ತು ನಾನು ಒಂದು ಮಾತನ್ನ ಈ ಒಂದು ವೇದಿಕೆ ಮುಖಾಂತರ ಹೇಳ್ತೇನೆ. ನನಗೆ ಇದು ದೇವರ ಸಭೆ, ನನಗೆ ದೇವರ ಸಭೆ. ಇವತ್ತು ನಾನು ಯಾವ ಕಾರಣಕ್ಕೋಸ್ಕರವಾಗಿ ಬಿಜೆಪಿಯ ಜೊತೆ ಮೈತ್ರಿಯ ಸಂಬಂಧವನ್ನು ಬೆಳೆಸಿದ್ದೇನೆ, ದಯವಿಟ್ಟು ಈ ನಾಡಿನ ಜನತೆ, ಈ ಒಂದು ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತೇನೆ ಈ ನಾಡಿನ ಜನತೆಗೆ. ಇವತ್ತು ನಾನು ವೈಯಕ್ತಿಕವಾದ ಸ್ಥಾನಮಾನಗಳಿಗೋಸ್ಕರವಾಗಿ ಬಿಜೆಪಿಯ ಜೊತೆ ಈ ಒಂದು ಮೈತ್ರಿಯ ಸಂಬಂಧವನ್ನು ಬೆಳೆಸಿಲ್ಲ. ಇವತ್ತು ಯಾವ ಕರ್ನಾಟಕದ 28 ಎಂಪಿಗಳು, ಲೋಕಸಭಾ ಸದಸ್ಯರು ದೆಹಲಿಯಲ್ಲಿ ಮಾತನಾಡೋದಿಲ್ಲ, ಇವತ್ತು ಇವರಿಗೆ ಧ್ವನಿ ಇಲ್ಲ ಅಂತಕ್ಕಂಥ ಮಾತನ್ನ ಈಗಿನ ಕಾಂಗ್ರೆಸ್ ಏನು ಹೇಳ್ತಾ ಇದ್ದೀರಿ? ಅವತ್ತು ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ 40 ವರ್ಷ ಇದ್ದಂಥ ನಮ್ಮ ಲೋಕಸಭಾ ಸದಸ್ಯರು 28ಕ್ಕೆ 28 ಸ್ಥಾನ ಗೆದ್ದು, ನೀವು ಕೊಟ್ಟ ಕೊಡುಗೆ ಕರ್ನಾಟಕಕ್ಕೆ ಏನಪ್ಪಾ ಅಂದರೆ, ಆ ಉತ್ತರ ಕರ್ನಾಟಕದ ಅಪ್ಪರ್ ಕೃಷ್ಣ ನೀರಾವರಿ ಯೋಜನೆಗೆ ಅವತ್ತಿನ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದು ಗುದ್ದಲಿ ಪೂಜೆ ಮಾಡಿ ಹೋದಂಥದ್ದನ್ನು ಹೊರತುಪಡಿಸಿ ಒಂದು ಬಿಡುಗಾಸನ್ನ ಇವತ್ತು ಕರ್ನಾಟಕ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಕೊಡಲಿಲ್ಲ. ಇವತ್ತು ನರೇಂದ್ರ ಮೋದಿ ಅವರನ್ನ ಕೇಳ್ತಾ ಇದ್ದೀರಿ, ನಿಮ್ಮ ಕೈಲೇನು ಸಾಧ್ಯವಾಗಿಲ್ಲ. ಈ ಚುನಾವಣೆಯಲ್ಲಿ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತಕ್ಕಂಥದ್ದು 28ಕ್ಕೆ 28 ಲೋಕಸಭಾ ಸದಸ್ಯರನ್ನ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ, ನೀವು ನನಗೆ ಹಲವಾರು ಜನ ಹಿರಿಯರು ದೂರವಾಣಿ ಮುಖಾಂತರ ಫೋನ್ ಮಾಡಿ, ನೀನು ಈ ಬಾರಿ ಚುನಾವಣೆಗೆ ಮಂಡ್ಯದಿಂದ ನಿಲ್ಲಲೇಬೇಕು, ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿ, ಈ ಜಿಲ್ಲೆಗೆ ಹಲವಾರು ನನ್ನ ರೈತರ ಬದುಕನ್ನು ಸರಿಪಡಿಸಲಿಕ್ಕೆ ಈ ಬಾರಿ ನೀನೇ ನಿಲ್ಲಬೇಕು ಅಂತಕ್ಕಂಥ ದೂರವಾಣಿ ಮುಖಾಂತರ ಹಲವಾರು ಹಿರಿಯರ ಒಂದು ಒತ್ತಡ ಏನಿದೆ, ಒಂದು ಮಾತನ್ನ ಹೇಳಿದ್ರು. ದಯವಿಟ್ಟು ಈ ಭಾಗದ ಜನ ಇವತ್ತು ನೀನು ಬರಬೇಕು ಅಂತ ಇದ್ದಾರೆ. ಈ ಚುನಾವಣೆಯಲ್ಲಿ ನೀನೇನಾದರೂ ಸೋತರೆ ಸಂಜಯ್ ಥಿಯೇಟರ್ ಸರ್ಕಲ್ನಲ್ಲಿ ನೇಣಿಗೆ ಶರಣಾಗ್ತೀವಿ, ನಿಮಗೆ ಅನ್ಯಾಯ ಮಾಡಲ್ಲ, ಈ ಚುನಾವಣೆಗೆ ನಿಲ್ಲಿ ಅಂತಕ್ಕಂಥ ಮಾತು ಹೇಳಿದ್ರು. ಇವತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಈ ಜಿಲ್ಲೆಯಲ್ಲಿ ನಾನು ಚುನಾವಣೆಗೆ ಬಂದಿರತಕ್ಕಂಥದ್ದು ನನ್ನ ವೈಯಕ್ತಿಕ ಸ್ವಾರ್ಥಕ್ಕಲ್ಲ. ನನ್ನ ನಾಡಿನಿಗೆ ಆಗಿರ್ತಕ್ಕಂಥ ನೀರಾವರಿಯ ಯೋಜನೆಗಳಲ್ಲಿ ಅನ್ಯಾಯ ಸ್ವಾತಂತ್ರ್ಯ ಪೂರ್ವದಿಂದ ನಮ್ಮ ಈ ಭಾಗದ ಜನತೆ ಹೋರಾಟ ಮಾಡ್ತಾ ಇದ್ದೀರಿ.
ಇವತ್ತು ಬಹುಶಃ ಆರಂಗಿ ಜಲಾಶಯ ಮತ್ತು ಹೇಮಾವತಿ ಜಲಾಶಯ 1962 ನಮ್ಮ ಈಗಿನ ಯುವಕರಿಗೆ ಮನವಿ ಮಾಡ್ತೇನೆ. ಅವತ್ತು ದೇವೇಗೌಡರು ಪ್ರಥಮ ಬಾರಿಗೆ ಯಾವ ಒಂದು ವಿಧಾನಸಭೆಗೆ ಪ್ರವೇಶ ಮಾಡ್ತಾರೆ, ತಮಿಳುನಾಡಿನ ಅಲ್ಲಿಯ ನಮ್ಮ ನಾಡಿಗೆ ಯಾವ ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಧ್ವನಿ ಎತ್ತಿ ದೇವೇಗೌಡರು ಒಂದು ಖಾಸಗಿ ನಿರ್ಣಯವನ್ನು ಮಂಡನೆ ಮಾಡಿ ನೀರಾವರಿ ಯೋಜನೆಗಳಿಗೆ ಚಾಲನೆ ಕೊಡ್ತಕ್ಕಂಥ ಧ್ವನಿಯಾಗಿ ಏನು ಕೆಲಸ ಮಾಡಿದ್ರು. ಹೇಮಾವತಿ ಜಲಾಶಯ ನಿರ್ಮಾಣ ಆಯಿತು. ಹೇಮಾವತಿ ಜಲಾಶಯ ನಿರ್ಮಾಣ ಆಗಿದ್ರಿಂದ ಇಲ್ಲಿ ಬಂದಿರತಕ್ಕಂಥ ನನ್ನ KR ಪೇಟೆಯ ತಂದೆ ತಾಯಂದರು, ಅಲ್ಲಿಂದ ನಮ್ಮ ಪಾಂಡುಪುರ ಭಾಗದ ತಂದೆ ತಾಯಂದರು, ನಾಗಮಂಗಲ ಭಾಗದ ತಂದೆ ತಾಯಂದರಿಗೆ ದೇವೇಗೌಡರು ನೀರಾವರಿಯ ಕೊಡುಗೆ ಕೊಟ್ಟಿಲ್ವಾ? ನಿಮಗೆ ನಿಮ್ಮ ಬದುಕಿಗೆ ಒಂದು ಅವಕಾಶವನ್ನು ಕಲ್ಪಿಸಲಿಕ್ಕೆ ಹೇಮಾವತಿ ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವರ ಒಂದು ಹೋರಾಟದ ಪ್ರತಿಫಲ ಇವತ್ತು ಹೇಮಾವತಿ ಜಲಾಶಯ ನಿರ್ಮಾಣ ಆಗಿದ್ದರಿಂದ KR ಪೇಟೆ ಭಾಗ ಇರ್ಬೋದು, ನಾಗಮಂಗಲ ಭಾಗ ಇರ್ಬೋದು, ಇವತ್ತು ನಿಮ್ಗೆ ಕುಡಿಯೋ ನೀರು ದೊರಕಿದೆ. ಇವತ್ತು ಪಾಂಡುಪುರದ ಕೆಲವು ಭಾಗದಲ್ಲಿ, ಬಸರಾಳ ಭಾಗದಲ್ಲೂ ಇವತ್ತು ಹೇಮಾವತಿ ನೀರು ಹರಿಯುತ್ತಾ ಇದೆ. ಇದು ದೇವೇಗೌಡರ ಕೊಡುಗೆ ಅಲ್ವಾ? ಏನು ಮಾಡಿದ್ದೀರಿ ದೇವೇಗೌಡ್ರೆ ಅಂತ ಪ್ರಶ್ನೆ ಮಾಡ್ತಾರೆ. ಸಿದ್ದರಾಮಣ್ಣ ಅವರೇ, ನೀವೇನು ಕೊಟ್ಟಿದ್ದೀರಿ ಈ ಜಿಲ್ಲೆಗೆ ದಯವಿಟ್ಟು ಹೇಳ್ತೀರಾ? ಶಿವಕುಮಾರ್ ಅವರೇ, ನನ್ನ ಸಹೋದರ ಅಲ್ಲಿ ನಮ್ಮ ರಾಮನಗರ ಜಿಲ್ಲೆ, ನನ್ನನ್ನು ಬೆಳೆಸಿರ್ತಕ್ಕಂಥ ಜಿಲ್ಲೆಯಲ್ಲಿ ನೀವೇನು ಕೊಟ್ರಿ ಈ ಭಾಗದ ಜನತೆಗೆ? ಅದೇನೋ ಹೇಳ್ತಾರೆ, 8 ಜನ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟವರಂತೀಗ, 8 ಜನ ಒಕ್ಕಲಿಗರಿಗೆ. ಅಲ್ಲೆಲ್ಲೋ ಮೈಸೂರು ಒಕ್ಕಲಿಗ ಅಂತೇಳಿ ಏನು ಹೇಳ್ತಾರೆ, ಅದೊಂದು ಕಾಂಟ್ರವರ್ಸಿ ಮಾಡ್ಕೊಂಡು ಕೂತಿದ್ದಾರೆ. ಇಲ್ಲಿ ಜಾತಿಯ ರಾಜಕಾರಣದ ಮುಖಾಂತರ ನೀವು ನಿಮ್ಮ ಸ್ಥಾನವನ್ನು ಭದ್ರ ಮಾಡ್ಕೋಬೇಕು ಅಂತ ಏನು ಹೊರಟಿದ್ದೀರಿ. ನಮ್ಮ ಒಂದು ಹೋರಾಟ ಇರ್ತಕ್ಕಂಥದ್ದು ನಮ್ಮ ಸ್ಥಾನವನ್ನು ಭದ್ರ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಈ ನಾಡಿನ ಜನತೆಯ ಬದುಕನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ. ನಿಮ್ಮ ಹೋರಾಟ ಏನು? ಶಿವಕುಮಾರ್ ಅವರೇ ಕೇಳಲಿಕ್ಕೆ ಬಯಸ್ತೀನಿ. ಪೇಪರು ಪೆನ್ನು ಕೇಳಿದ್ರಿ ಕಳೆದ ಚುನಾವಣೆಯಲ್ಲಿ. ಈ ನಾಡಿನ ಪುಣ್ಯಾತ್ಮ ತಂದೆ ತಾಯಂದ್ರು ಕೊಟ್ಟಿದ್ದಾರೆ, ಈ ಭಾಗದ ಜನ ಪೇಪರು ಪೆನ್ ನಿಮಗೆ ಕೊಟ್ಟಿದ್ದಾರೆ. ಪೇಪರು ಪೆನ್ನನ್ನು ಈ ಒಂದು ಕಾವೇರಿ ನೀರನ್ನು ಉಳಿಸ್ಲಿಕ್ಕೆ ಉಪಯೋಗ ಮಾಡಿದ್ರು. ಬೆಂಗಳೂರು ನಗರದಲ್ಲಿ ಯಾವ ದೊಡ್ಡ ದೊಡ್ಡ ಕಟ್ಟಡ ಕಟ್ತಾ ಇದ್ದಾರೆ ಅವರಿಗೆ ಚದುರಕ್ಕೆ 100 ರೂಪಾಯಿ ಫಿಕ್ಸ್ ಮಾಡ್ಕೊಂಡು ಹಗಲು ತೋರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೊರಟಿದ್ದಾರಲ್ಲ, ಅದಕ್ಕೆ ಈ ಪುಣ್ಯಾತ್ಮ ತಂದೆ ತಾಯಂದರು ನಿಮಗೆ ಪೇಪರ್ ಪೆನ್ನು ಕೊಟ್ಟಿದ್ದಾರೆ. ಶಿವಕುಮಾರ್ ಅವರೇ, ಕೇಳಲಿಕ್ಕೆ ಬಯಸ್ತೀನಿ. ನಮ್ಮ ಕೊಡುಗೆ ಬಗ್ಗೆ ಕೇಳ್ತೀರಿ. ರಾಮನಗರ ಜಿಲ್ಲೆ ಯಾವ ಪರಿಸ್ಥಿತಿನಲ್ಲಿತ್ತು? ನಾನು ರಾಮನಗರದ ರಾಜಕೀಯ ಪ್ರಾರಂಭ ಮಾಡಿದಾಗ ಆ ಜಿಲ್ಲೆಯ ಪರಿಸ್ಥಿತಿ ಏನಿತ್ತು? ಇವತ್ತು ಆ ಜಿಲ್ಲೆಯ ಅಭಿವೃದ್ಧಿ ಯಾವ ರೀತಿಯಾಗಿದೆ? ನಿಮ್ಮ ಕೊಡುಗೆ ಏನು, ನನ್ನ ಕೊಡುಗೆ ಏನು? ಸಾರ್ವಜನಿಕವಾಗಿ ಚರ್ಚೆ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಸಾರ್ವಜನಿಕವಾಗಿ ಈ ವೇದಿಕೆ ಮುಖಾಂತರ ಮಂಡ್ಯ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡ್ತೇನೆ, ಒಂದು ಭರವಸೆಯನ್ನು ಕೊಡ್ತೇನೆ. ನನ್ನ ಮೇಲೆ ವಿಶ್ವಾಸ ಇಡಿ. ನನ್ನನ್ನು ಬೆಳೆಸಿರ್ತಕ್ಕಂಥ ಜನ ನೀವು. ನಿಮಗೆ ದ್ರೋಹ ಮಾಡಿದ್ರೆ ನಾನು ದೇವರಿಗೆ ದ್ರೋಹ ಮಾಡಿದಾಗೆ. ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯ ಜನತೆಗೆ ದ್ರೋಹ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅದರ ಜೊತೆಗೆ ಯಾವ ನರೇಂದ್ರ ಮೋದಿ ಅವರ ಮುಂದೆ ಚರ್ಚೆ ಮಾಡಲಿಕ್ಕೆ ಇವತ್ತು ಲೋಕಸಭಾ ಸದಸ್ಯರು ಇವತ್ತು ತಯಾರಿಲ್ಲ ಅಂತ ಹೇಳ್ತೀರಿ, ಧೈರ್ಯ ಇಲ್ಲ ಅಂತ ಹೇಳ್ತೀರಿ. ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ನನಗೆ ಆಶೀರ್ವಾದ ಮಾಡ್ತಕ್ಕಂಥ ನಿರ್ಧಾರ ಏನು ಮಾಡಿದ್ದೀರಿ? ನಿಮ್ಮ ಧ್ವನಿಯಾಗಿ ಯಾವ ಮೇಕೆ ದಾಟಿರಲಿ, ಇವತ್ತು ಕಾವೇರಿ ನೀರಿನಲ್ಲಿ ಈ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಏನು ಅನ್ಯಾಯ ಆಗಿದೆ ಇದೆಲ್ಲವನ್ನ ಸರಿಪಡಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅಪ್ಪರ ಭದ್ರಾ ಇರಲಿ, ಮಹದಾಯಿ ಇರಲಿ, ಅಲ್ಲಿಂದ ನಮ್ಮ ಅಪ್ಪರ ಕೃಷ್ಣ ಇರಲಿ, ಈ ಎಲ್ಲ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಅನುಮತಿಯನ್ನು ನಾವು ತರದೇ ಇದ್ರೆ ಮತ್ತೆಂದು ರಾಜಕೀಯದಲ್ಲಿ ಮುಂದುವರಿಯತಕ್ಕಂಥ ಪ್ರಶ್ನೆ ಇಲ್ಲ. ಇದನ್ನ ನಿಮ್ಮ ಮುಂದೆ ನಾನು ಮಾತು ಕೊಡ್ತಾ ಇದ್ದೇನೆ. ನನ್ನ ರೈತರು ಇವತ್ತು ನೆನ್ನೆ ನಾನು ಹೋಗಬೇಕಾದ್ರೆ ಹೇಳಿದ್ರು ಕೆಲವು ಹಳ್ಳಿನಲ್ಲಿ ನನ್ನ ತಾಯಿ ಅಂದರು, ನಮ್ಗೆ 2,000 ರೂಪಾಯಿ ಹಾಕಬೇಕು, ನಾವು ಬೆಳೀತಕ್ಕಂಥ ಬೆಳೆಗೆ ಸರಿಯಾದ ರೀತಿ ನೀರು ಕೊಡಿ, ಸರಿಯಾದ ರೀತಿಯ ಬೆಂಬಲ ಬೆಲೆ ಕೊಡಿ. ನಿಮ್ಮ 2,000 ರೂಪಾಯಿಯೂ ಬೇಡ, ನಿಮ್ಮ ಬಿಟ್ಟಿ ಬಸ್ ಪಾಸು ಬೇಡ, ನಮ್ಮ ಬದುಕ ಶಕ್ತಿ ಇದೆ ಅಂತಕ್ಕಂಥದ್ದನ್ನ ಕೆಲವು ಹಳ್ಳಿಯ ನನ್ನ ತಾಯಂದರು ನನ್ನ ಕಾರನ್ನು ನಿಲ್ಲಿಸಿ ನೆನ್ನೆ ಏನು ಹೇಳಿದ್ದೀರಿ? ಇವತ್ತು ನನ್ನ ಕಾರ್ಯಕ್ರಮ, ನನ್ನ ನಾಡಿನ ಜನತೆ ಇನ್ನೊಬ್ಬರ ಮುಂದೆ ಕೈ ಒಡ್ಡದೆ ಇನ್ನೊಬ್ಬರಿಗೆ ಕೈ ಎತ್ತಿ ದಾನ ಮಾಡ್ತಕ್ಕಂಥ ಶಕ್ತಿಯನ್ನ ನಿಮಗೆ ತಂದುಕೊಡಬೇಕು ಅನ್ನೋದು ನನ್ನ ಕಾರ್ಯಕ್ರಮ. ಯಾವ ಒಂದು ಪಂಚರತ್ನ ಯೋಜನೆಗಳನ್ನು ಈ ನಾಡಿನಲ್ಲಿ ತರಲಿಕ್ಕೆ ಒಂದು ಅವಕಾಶವನ್ನ ಕೇಳಿದೆ ನಾನು ಇನ್ನೂ ಈ ನಾಡಿನ ಜನತೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿಲ್ಲ. ಇವತ್ತು ಬಿಜೆಪಿ ಜೊತೆ ನಾನು ಮೈತ್ರಿಯ ಒಂದು ಸಂಬಂಧ ಬೆಳೆಸಿರ್ತಕ್ಕಂಥದ್ದು ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಶಕ್ತಿ ಏನಿದೆ,
ಇಡೀ ದೇಶದ ಜನತೆ ನರೇಂದ್ರ ಮೋದಿ ಅವರು ಇವತ್ತು ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥ ಕೂಗನ್ನ ಏನು ಹೇಳ್ತಾ ಇದ್ದೀರಿ? ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ನಿಶ್ಚಯ ಅಂತಕ್ಕಂಥದ್ದೇನಿದೆ, ಈ ಸಂದರ್ಭದಲ್ಲಿ ನನ್ನ ನಾಡಿನ ರೈತರಿಗೆ ನೀವು ಬೆಳೀತಕ್ಕಂಥ ಬೆಳೆಯ ಸಂರಕ್ಷಣೆ, ನೀವು ಬೆಳೀತಕ್ಕಂಥ ಬೆಳೆಗೆ ಸರಿಯಾದ ರೀತಿಯ ಬೆಲೆ ದೊರಕತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಧ್ವನಿಯಾಗಿ ದೇವೇಗೌಡರ ಅವರ ಸಲಹೆಗಳ ಮೇರೆಗೆ ನಿಮ್ಮ ಧ್ವನಿಯಾಗಿ ಈ ರಾಜ್ಯದ 28 ಲೋಕಸಭಾ ಸದಸ್ಯರನ್ನ ಜೊತೆಗೂಡಿ ಇವತ್ತು ನಮ್ಮ ರಾಜ್ಯಕ್ಕೆ ಆದಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ನಿಮ್ಮ ಜೊತೆಯಲ್ಲಿ ಇವತ್ತು ನಾನು ಧ್ವನಿಯಾಗಿ ಕೆಲಸ ಮಾಡ್ತೇನೆ. ನನ್ನ ಮೇಲೆ ವಿಶ್ವಾಸ ಇಡಿ, ನನ್ನ ಮೇಲೆ ವಿಶ್ವಾಸ ಇಡಿ. ನಾನು ಯಾವುದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಲ್ಲ, ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ನಾನು ನಿರ್ಮಾಣ ಮಾಡಿಲ್ಲ, ಇಲ್ಲ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ಬಾಡಿಗೆ ತಗೋತಾ ಇಲ್ಲ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮ ಮೈಸೂರಿನ ಚೆನ್ನಾಂಬಿಕಾ ಹಂಚಿಕೆ ಸಂಸ್ಥೆ ಆ ನಜರ್ಬಾದ್ ರೋಡ್ನಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿಸಿದ ನಂತರ ಅಲ್ಲೇನೋ ಒಂದು ಚಿತ್ರರಂಗದಲ್ಲಿ ಹಂಚಿಕೆದಾರನಾಗಿ ಕೆಲಸ ಮಾಡಿದ್ದೇನೆ. ಅಲ್ಲಿ ಸಂಪಾದನೆ ಮಾಡಿದಂಥ ಹಣದಲ್ಲಿ ಕೇತಗನಹಳ್ಳಿ ಗ್ರಾಮದಲ್ಲಿ 45 ಎಕರೆ ಭೂಮಿ 83ನೇ ಇಸ್ವಿನಲ್ಲಿ ನಾನು ಕೊಂಡುಕೊಂಡಂಥದ್ದು. ಅದು ಹೊರತುಪಡಿಸಿ ನಾನು ಮತ್ಯಾವುದೇ ರೀತಿಯ ಮುಖ್ಯಮಂತ್ರಿಯಾಗಿ ಜನಗಳ ಹಣವನ್ನು ಲೂಟಿ ಮಾಡಲಿಲ್ಲ, ದೋಚಲಿಲ್ಲ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಅದಕ್ಕೋಸ್ಕರಲೇ ಯಾವುದೇ ವಿಷಯಗಳನ್ನು ಧೈರ್ಯವಾಗಿ ಇವತ್ತು ಮಾತಾಡ್ತಕ್ಕಂಥ ಶಕ್ತಿಯನ್ನು ನಾನು ಉಳಿಸ್ಕೊಂಡಿದ್ರೆ, ರಾಜ್ಯದ ಮುಖ್ಯಮಂತ್ರಿಯಾಗಿ ಹಣ ದರೋಡೆ ಮಾಡಲಿಲ್ಲ, ರಾಜ್ಯದ ಜನತೆಯ ತೆರಿಗೆ ಹಣವನ್ನು ಪ್ರಾಮಾಣಿಕವಾಗಿ ದುಡಿಮೆ ಮಾಡಿದ್ದೇನೆ. ಸಾರಾಯಿ ನಿಷೇಧ ಮಾಡಿದೆ. ನಮ್ಮ ಬಡ ಮಕ್ಕಳು ಲಾಟ್ರಿಯ ವ್ಯಾಮೋಹದಲ್ಲಿ ಸಾಲಗಾರರಾಗಿದ್ದರು. ಈ ರಾಜ್ಯದಲ್ಲಿ ಲಾಟ್ರಿಯನ್ನು ಸಂಪೂರ್ಣ ನಿಷೇಧ ಮಾಡಿದೆ. ಇವತ್ತು ಯಾವ ಬೆಟ್ಟಿಂಗ್ ಹೆಸರಿನಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ, ಮಟ್ಕಾ ದಂಧೆ, ಹಳ್ಳಿಯ ನಮ್ಮ ಮಕ್ಕಳು ಇವತ್ತು ಬೀದಿ ಪಾಲಾಗ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಇವತ್ತು ಆ ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡ್ಕೋತಾರೆ. ಈ ಕಡೆ ಸ್ವಲ್ಪ ಹಿಂದೆ ಬನ್ನೋಣ. ಇವತ್ತು ಇದೆಲ್ಲವನ್ನ ನಾನು ಗಮನಿಸ್ತಾ ಇದ್ದೇನೆ. ಯಾವ ಕ್ರಿಕೆಟ್ IPL ದಂಧೆ ಎಷ್ಟು ಕುಟುಂಬಗಳ ಮನೆ ಹಾಳಾಗ್ತಾ ಇದೆ ನೋಡ್ತಾ ಇದ್ದೀರಿ. ಎಷ್ಟು ಕುಟುಂಬದಲ್ಲಿ ಆತ್ಮಹತ್ಯೆ ನಡೀತಾ ಇದೆ. ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ನಾನು ಆ ರೀತಿಯ ಪಾಪದ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಆ ನಡವಳಿಕೆಯಲ್ಲಿ ಬಂದಿದ್ದರೆ 2006 ನಾನೇನು ಮುಖ್ಯಮಂತ್ರಿ ಇದ್ದೆ, ಈ ರಾಜ್ಯದಲ್ಲಿ ಹಳ್ಳಿಯ ಹೆಣ್ಣು ಮಕ್ಕಳು ಸಾರಾಯಿಯನ್ನು ನಿಷೇಧ ಮಾಡುವಂತೇಳಿ ನಾನು ಹಳ್ಳಿಗೆ ಬಂದಾಗ ನೀವೇನು ಹೇಳಿದ್ರಿ, ಈ ರಾಜ್ಯದಲ್ಲಿ ಸಾರಾಯಿಯನ್ನು ಸಂಪೂರ್ಣ ನಿಷೇಧ ಮಾಡಿಕೊಟ್ಟೆ. ಅವತ್ತು ನನಗೆ ಯಾವ ಮಟ್ಟದಲ್ಲಿ ಆಮಿಷ ಒಡ್ಡಿದ್ರು. ಆ ಪಾಪದ ಹಣವನ್ನು ನಾನು ಪಡಿಲಿಕ್ಕೆ ಹೋಗಲಿಲ್ಲ. ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಿದ್ದೇನೆ. ಈ ರಾಜ್ಯದಲ್ಲಿ ಆ ಬಡ ಕುಟುಂಬದ ಮಕ್ಕಳು ಲಾಟ್ರಿಯ ವ್ಯಾಮೋಹಕ್ಕೆ ಒಳಗಾಗದ ಬೇಡ ಅಂತೇಳಿ ಲಾಟ್ರಿಯನ್ನು ನಿಷೇಧ ಮಾಡಿಕೊಟ್ಟೆ. ಇವತ್ತು ಕೇಂದ್ರ ಸರ್ಕಾರ ನಮಗೆ ದುಡ್ಡು ಕೊಡಲಿಲ್ಲ ಅಂತಾರೆ. ನೀವೇನ್ ಮಾಡ್ತಾ ಇದ್ದೀರಿ? ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೆ. ಹಲವಾರು ಸಂದರ್ಭದಲ್ಲಿ ಪ್ರವಾಹಗಳು ಬಂದಾಗ, ಬರಗಾಲದಲ್ಲಿ ನಾವು ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂತ ಕೂರಲಿಲ್ಲ, ಹಣ ಬಿಡುಗಡೆ ಮಾಡಿದ್ದೀವಿ. ಯಡಿಯೂರಪ್ಪನವರಿಗೆ ಹೇಳ್ತಾ ಇದ್ರು. ನಾನು 4ನೇ ಬಾರಿ ಮುಖ್ಯಮಂತ್ರಿ ಆದಾಗ ಕೇಂದ್ರದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 6,000 ರೂಪಾಯಿಗಳನ್ನು ಪ್ರತಿ ವರ್ಷ 3 ಕಂತುಗಳಲ್ಲಿ ಪ್ರಧಾನಮಂತ್ರಿಗಳು ಈ ದೇಶದ ರೈತರಿಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಬೆಂಬಲವಾಗಿ ನಾನು ಮುಖ್ಯಮಂತ್ರಿಯಾಗಿ 4,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟೆ. ಇವತ್ತು ಸಿದ್ದರಾಮಯ್ಯನವರೇ ತೆಗೆದುಹಾಕಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಇದು ರೈತರಿಗೆ ಕೊಟ್ಟಂತ ಕೊಡುಗೆ ಈ ಕಾಂಗ್ರೆಸ್ ಸರ್ಕಾರದ್ದು. ಇವತ್ತು ಅವ್ರು ಹೇಳ್ತಾರೆ, ಬರಗಾಲದಿಂದ ತೊಂದರೆಗೊಳಗಾಗಿರ್ತಕ್ಕಂಥ, ಬೆಳೆ ನಷ್ಟ ಆಗಿರ್ತಕ್ಕಂಥ ಕುಟುಂಬಗಳಿಗೆ 624 ಕೋಟಿ ಕೊಟ್ಟಿದ್ದೇನೆ ಅಂತಾರೆ. ಹೆಕ್ಟರ್ಗೆ 2,000 ರೂಪಾಯಿ. ಏನು ನನ್ನ ರೈತರು ಭಿಕ್ಷುಕರ? ನಮ್ಮ ರೈತರು 2,000 ರೂಪಾಯಿ ತಗೊಂಡು ಏನು ಮಾಡ್ತೀರಿ ಆ ಬೆಳೆ ಪರಿಹಾರ ಕೇಳಲಿಕ್ಕೆ ಬಯಸ್ತೀನಿ. ಇದು ಅವರು ಹೇಳ್ತಾರೆ. ಆದರೆ ಇದೇ ಸಿದ್ದರಾಮಯ್ಯನವರ ಸರ್ಕಾರ, ಅವರ ಗ್ಯಾರಂಟಿ ಕಾರ್ಯಕ್ರಮ ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಏನು ನುಡಿದಂತೆ ನಡೆದಿದ್ದೀರಿ ಸಿದ್ದರಾಮಯ್ಯನವರೇ? ನೀವು ನುಡಿದಂತೆ ನಡೆದಿರ್ತಕ್ಕಂಥ ನಿಮ್ಮ 5 ಗ್ಯಾರಂಟಿ ಕಾರ್ಯಕ್ರಮ ಯಾವ ಬೆಲೆಯನ್ನ ತೆತ್ತು ಆ 5 ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ? ಯಾವ ಬೆಲೆಯನ್ನು ತೆತ್ತಿದ್ದೀರಿ? ಆ ಬೆಲೆಯ ಆ ಹಣವನ್ನು ಸಾಲ ತೀರಿಸ್ತಕ್ಕಂಥ ಕಾರ್ಯವನ್ನ ಯಾರ ತಲೆಗೆ ಕಟ್ಟಿದ್ದೀರಿ ಸಿದ್ದರಾಮಯ್ಯನವರೇ? ಇಲ್ಲಿರ್ತಕ್ಕಂಥ ಪುಣ್ಯಾತ್ಮರ ತಂದೆ ತಾಯಂದಿರು, ನೀವು ಆ 2,000 ರೂಪಾಯಿ ಗ್ಯಾರಂಟಿ ಅದೆಂಥದ್ದು ನಮ್ಮ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಪಾಸು, ಅದೆಂಥದ್ದು ನಿಮಗೆ 200 ಯೂನಿಟ್ಟು
ವಿದ್ಯುತ್ ಶಕ್ತಿ, ಇದೆಲ್ಲ ಏನು ಹೇಳಿದ್ದಾರೆ, 52,000 ಕೋಟಿ ಕೊಡ್ತಾ ಇದ್ದೇವೆ ಈ ವರ್ಷ ಅಂತ ಹೇಳಿದ್ದಾರೆ. ನಾನು ನಿಮ್ಮನ್ನು ಕೇಳ್ತೀನಿ, ಈ 52,000 ಕೋಟಿ ಯಾವ ಉತ್ಪಾದನೆಯಿಂದ ಕೊಡ್ತಾ ಇದ್ದೀರಿ? 1,05,000 ಕೋಟಿ ಸಾಲ ಮಾಡ್ಕೊಂಡಿದ್ದೀರಿ. ಆ 1,05,000 ಕೋಟಿನಲ್ಲಿ 52,000 ಕೋಟಿ ಇಲ್ಲಿ ಕೊಟ್ಟರೆ ಇನ್ನು 48-50,000 ಕೋಟಿ ಇದೆಯಲ್ಲ ನಿಮ್ಮ ಸಾಲ ಮಾಡ್ಕೊಂಡಿರೋದು. ಈ 1 ಲಕ್ಷ ಕೋಟಿ ಸಾಲ ತೀರ್ಸರು ಯಾರು? ಈ ವರ್ಷ ಒಂದೇ ವರ್ಷ 1 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ನಿಮ್ಗೆ 52,000 ಕೋಟಿ ಕೊಟ್ಟಿದ್ದೇವೆ ಅಂತಾರೆ. ನನ್ನ ತಾಯಂದರಿಗೆ ಮನವಿ ಮಾಡ್ತೇನೆ, ಆ ಸಾಲ ನೀವು ಮುಂದಿನ ದಿನಗಳಲ್ಲಿ ಸರ್ಕಾರ ಸಾಲ ಬರೆದು ಹರಾಜಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಸಾಲ ತೀರಿಸ್ತಕ್ಕಂಥ ಹೊರೆ ಈ ರಾಜ್ಯದ 7 ಕೋಟಿ ಜನತೆ ಮೇಲೆ ಇವತ್ತು ಆಗ್ತಾ ಇದ್ದಾರೆ. ನಾವ್ರೇನು ಧರ್ಮಕ್ಕೆ ನಿಮಗೆ 52,000 ಕೋಟಿ ಕೊಡ್ತಾ ಇಲ್ಲ. ನಿಮ್ಮ ದುಡ್ಡನ್ನ ಕೊಡ್ಲಿಕ್ಕೆ, ನಿಮ್ಗೆ 52,000 ಕೋಟಿ ಕೊಡ್ಲಿಕ್ಕೆ ಪ್ರತಿ ವರ್ಷ 1 ಲಕ್ಷ ಸಾಲ ಮಾಡಿ ಇವತ್ತು ಆ ದುಡ್ಡು ನಿಮಗೆ ಕೊಡ್ತಾ ಇದ್ದಾರೆ. ಸಾಲದ ಹೊರೆ ನಿಮ್ಮ ತಲೆ ಮೇಲೆ ಹೊರಿಸ್ತಾರೆ. ಇದು ಇವ್ರ ಘನಕಾರ್ಯ, ಇವ್ರು ಮಾಡ್ತಿರ್ತಕ್ಕಂಥ ಘನಕಾರ್ಯ. ಯೋಚನೆ ಮಾಡಿ ನನ್ನ ಬಂಧುಗಳು, ಇವತ್ತು ನೀವು ಬದುಕ್ತಕ್ಕಂಥ ಶಕ್ತಿಯನ್ನ ಇವತ್ತು ಒಂದೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಗೋಡನ್ಗಳನ್ನು ಕಟ್ಟಿ ನೀವು ಬೆಳೀತಕ್ಕಂಥ ಬೆಳೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ನಮ್ಮ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಿ ತರಕಾರಿ ಬೆಳೀತೀರಿ ಗೊತ್ತಿದೆ ನನಗೆ. KR ಪೇಟೆ ತಾಲೂಕಿನಲ್ಲಿ ತರಕಾರಿಯನ್ನು ಬೆಳೆದು ಬೇರೆ ಬೇರೆ ರಾಜ್ಯಕ್ಕೆ ನೀವು ಇವತ್ತು ರವಾನೆ ಮಾಡ್ತಕ್ಕಂಥ ರೈತ ಬಂಧುಗಳಿದ್ದೀರಿ ಕಷ್ಟಪಟ್ಟು. ಅದನ್ನು ಮಾರಾಟ ಮಾಡೋಕ್ಕಾಗದೇ ಇದ್ದಾಗ ಹವಾನಿಯಂತ್ರಿತವಾದಂಥ ಒಂದು ಗೋಡನ್ಗಳನ್ನು ಕಟ್ಟಿದ್ರೆ ಇವತ್ತು ನಮ್ಮ ರೈತರು ಯಾವಾಗ ಬೆಲೆ ಮಾರ್ಕೆಟಲ್ಲಿ ಜಾಸ್ತಿ ಆಗುತ್ತೆ ಮಾರಾಟ ಮಾಡ್ತಕ್ಕಂಥ ಶಕ್ತಿಯನ್ನ ಈ ರಾಜ್ಯದಲ್ಲಿ ತಂದಾಗ ನನ್ನ ರೈತರಿಗೆ ನೀವು 2,000 ರೂಪಾಯಿ ಕೊಡಬೇಕಾಗಿಲ್ಲ. ಬಡಮ್ಮ 10 kg ಅಕ್ಕಿ ಹೇಳ್ತಾ ಇದ್ದಾರೆ. 10 kg ಅಕ್ಕಿನಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಅವರು ಮುಂದಿನ 2028ನೇ ಇಸ್ವಿವರೆಗೆ 80 ಕೋಟಿ ಜನತೆಗೆ, ಈ ದೇಶದ 80 ಕೋಟಿ ಬಡವರ್ಗದ ಜನತೆಗೆ ಪ್ರತಿ ತಿಂಗಳು 5 kg ಅಕ್ಕಿ ಫ್ರೀ ಅವರು ಕೊಡ್ತಾ ಇರೋದು. ಸಿದ್ದರಾಮಯ್ಯ ಅವ್ರ ಸರ್ಕಾರ ಅಲ್ಲ ಕೊಡ್ತಾ ಇರೋದು. ದಯವಿಟ್ಟು ಅರ್ಥ ಮಾಡ್ಕೋಬೇಕಾಗ್ತದೆ ನೀವು. 5 kg ಅಕ್ಕಿ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ, ಪುಕ್ಕಟ್ಟೆ ಅಕ್ಕಿನ. ಇನ್ನು 5 kg ಅಕ್ಕಿನ ಇವರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲದೆ 170 ರೂಪಾಯಿ ಇವತ್ತು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ಜನಕ್ಕೆ ದುಡ್ಡು ಬತ್ತಿದೆಯೋ ಏನು ಕಥೆಯೋ ಗೊತ್ತಿಲ್ಲ. ಈ ಕಾರ್ಯಕ್ರಮಕ್ಕೆ ದುಡ್ಡು ಎಲ್ಲಿ ತರ್ತಾ ಇದ್ದಾರೆ? ಒಂದು ಕಡೆ ಸಾಲ, ಇನ್ನೊಂದು ಕಡೆ ಪ್ರತಿದಿನ ಸಾಯಂಕಾಲ ನಮ್ಮ ಹಳ್ಳಿಯ ಜನ ಒಂದು ಕಾಲದಲ್ಲಿ ರಾತ್ರಿ ಜನ ಮಲಗದ ಮೇಲೆ 10 ಗಂಟೆ 11 ಗಂಟೆ ಮೇಲೆ ಯಾವುದಾದ್ರೂ ಒಂದು ಮದ್ಯಪಾನದ ಅಂಗಡಿಯಲ್ಲಿ ಕುಡಿದ್ಬಿಟ್ಟು ಕದ್ದು ಮನೆಗೆ ಹೋಗಿ ಮಲಗ್ತಿದ್ದು. ಆದರೆ ಇವತ್ತೆಲ್ಲಿಗೆ ಬಂದಿದ್ದೀವಿ? ಬೆಳಗ್ಗೆ 6 ಗಂಟೆಗೆ ಬಾಟ್ಲು ಸಪ್ಲೈ ಮಾಡ್ತಾರೆ ನಿಮಗೆ. ಟೀ ಅಂಗಡಿ ಅಲ್ಲ, ಮದ್ಯದ ಅಂಗಡಿಗಳು ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಮಾಡಿದ್ದಾರೆ ಹಳ್ಳಿನಲ್ಲಿ. ಅದರ ರೇಟ್ ಎಲ್ಲಿಗೆ ತಗೊಂಡು ಹೋಗಿದ್ದಾರೆ? ಇಲ್ಲಿ 2,000 ರೂಪಾಯಿ ಕೊಟ್ಟು ನಿಮ್ಮ ಹತ್ರ 7,000-8,000 ರೂಪಾಯಿ ವಸೂಲಿ ಮಾಡ್ತಾರೆ, ನಿಮ್ಮ ಜೋಬಕ್ಕೆ ಕೈ ಹಾಕಿದ್ದಾರೆ. ಇದು ಇವರ ಸಾಧನೆ. ದಯವಿಟ್ಟು ನನ್ನ ಮಂಡ್ಯ ಜಿಲ್ಲೆ ಜನತೆಗೆ ನಾನು ಇನ್ನೂ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪರವಾಗಿ ಈಗ ಇಲ್ಲಿಂದ ಚುನಾವಣೆಗೆ ಅಲ್ಲಿ ಹೋಗಬೇಕಾಗಿದೆ. ನನ್ನ ಮೇಲೆ ವಿಶ್ವಾಸ ಇಡಿ. ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತಕ್ಕಂಥದ್ದಕ್ಕೆ, ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನಾನು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಇಲ್ಲೆಲ್ಲ ಪ್ರಮುಖ ರಸ್ತೆ ಮಾಡೋದಷ್ಟೇ ಅಲ್ಲ, ಹಲವಾರು ರೀತಿಯ ಯೋಜನೆಗಳಿದ್ದಾವೆ. ನಮ್ಮ ಯುವಕರ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಮ್ಮ ಯುವಕರಿಗೆ ಸ್ವಂತ ದುಡಿಮೆ ಮಾಡ್ತಕ್ಕಂಥ ಆರ್ಥಿಕ ನೆರವುಗಳನ್ನು ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಹಲವಾರು ಯೋಜನೆಗಳೇನಿದ್ದಾವೆ. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಯುವಕರಿಗೆ ಸ್ವಂತ ದುಡಿಮೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರದಿಂದ ತಂದು ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ದಯವಿಟ್ಟು ನೀವೆಲ್ಲರೂ ಈ ಒಂದು ಚುನಾವಣೆಯಲ್ಲಿ ಯಾವ ಒಂದು ರೀತಿಯಲ್ಲಿ ನನ್ನನ್ನು ಮನೆಯ ಮಗ ಅಂತ ತಿಳ್ಕೊಂಡಿದ್ದೀರೋ, ನಿಮ್ಮ ಕುಟುಂಬದ ಅಣ್ಣನೋ ತಮ್ಮನೋ ಅಂತಕ್ಕಂಥ ಭಾವನೆಯಿಂದಿದ್ದೀರಿ. ಈ ಬಾರಿ ಜನತಾದಳವನ್ನ ಮತ್ತು ಬಿಜೆಪಿಯ ಮೈತ್ರಿಯ ಒಂದು ಹೊಂದಾಣಿಕೆ ಏನಿದೆ, ನಿಮ್ಮೆಲ್ಲರ ಆಶೀರ್ವಾದ, ನನ್ನ ಬಿಜೆಪಿಯ ಕಾರ್ಯಕರ್ತರು, ಜನತಾದಳದ ಕಾರ್ಯಕರ್ತರು ಒಗ್ಗಟ್ಟಾಗಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕವಾದಂತಹ ಹೆಚ್ಚಿನ ಬಹುಮತವನ್ನ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಚುನಾವಣೆಯಲ್ಲಿ ನೀಡತಕ್ಕಂಥದ್ರ ಮುಖಾಂತರ ಇವತ್ತು ಯಾವ ಕಾಂಗ್ರೆಸ್ನ ಅಭ್ಯರ್ಥಿ, ಪಾಪ ಕಾಂಗ್ರೆಸ್ನ ಅಭ್ಯರ್ಥಿ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಇವತ್ತು ಯಾವ ರೀತಿಯಲ್ಲಿ ಇವತ್ತು ದುಡ್ಡನ್ನ ಖರ್ಚು ಮಾಡಲಿಕ್ಕೆ ತಯಾರಾಗಿದ್ದಾರೆ,
ಅದೆಲ್ಲವನ್ನ ಯೋಚನೆ ಮಾಡಿ ತೀರ್ಮಾನ ಮಾಡಿ. ಹಾಗೂ ನನ್ನ ಮುಸಲ್ಮಾನ್ ಬಂಧುಗಳಿಗೆ ಒಂದು ಮನವಿ ಮಾಡ್ತೇನೆ, ದಲಿತ ಸಮಾಜಕ್ಕೆ ಒಂದು ಮನವಿ ಮಾಡ್ತೇನೆ. ದಲಿತರಿಗೆ ಅವರು ಕೊಟ್ಟಿರ್ತಕ್ಕಂಥದ್ದು ಏನು ಈ ಸರ್ಕಾರದಲ್ಲಿ ಹೊಡೆದು ಆಡ್ತಕ್ಕಂಥ ನೀತಿ ಇವ್ರದ್ದೇನಿದೆ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ತೀರ್ಮಾನ ಮಾಡಿ ಮುಸಲ್ಮಾನ್ ಬಂಧುಗಳಿಗೂ ಮುಂದೆ ರಕ್ಷಣೆ ಆಗಬೇಕಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೇ ಈ ದೇಶದಲ್ಲಿರ್ತಕ್ಕಂಥ ಪ್ರತಿ ಮುಸಲ್ಮಾನ್ ಬಾಂಧವರಿಗೂ ರಕ್ಷಣೆ ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಈ ದೇಶದಲ್ಲಿ ಬರ್ತದೆ. ಅದರಿಂದ ನಿಮ್ಮೆಲ್ಲರಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ, ಮಂಡ್ಯ ಜಿಲ್ಲೆಯ ಜನತೆ ಈ ಒಂದು ಚುನಾವಣೆ ನಿಮ್ಮ ಕುಟುಂಬದ ಮಗ ನಿಂತಿದ್ದಾನೆ ಅಂತಕ್ಕಂಥ ಭಾವನೆಯಿಂದ ತಮ್ಮ ಆಶೀರ್ವಾದವನ್ನು ಮಾಡಿ ನಾನು ನಿಮ್ಮ ಋಣವನ್ನು ಪ್ರಾಮಾಣಿಕವಾಗಿ ತೀರಿಸ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸ್ತೇನೆ. ಈ ಜಿಲ್ಲೆಯ ಅಭಿವೃದ್ಧಿ ಹಲವಾರು ವರ್ಷಗಳಿಂದ ನಾವು ಕಾಣ್ತಾ ಇಲ್ಲ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ 9,000 ಕೋಟಿ ಹಣವನ್ನು ಈ ಜಿಲ್ಲೆಯ ಅಭಿವೃದ್ಧಿಗೆ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ದೆ. ನನ್ನ ಸರ್ಕಾರ 14 ತಿಂಗಳಿಗೆ ಹೋದ ತಕ್ಷಣ ನಾನು ಕೊಟ್ಟಂತ ಬಜೆಟ್ ಅಲ್ಲಿ ಕೊಟ್ಟಂತ ಹಣ ಎಲ್ಲ ತೆಗೆದುಹಾಕಿದ್ರು. ಈಗ ನಮ್ಮ ಮೈಸೂರು ಕಾರ್ಖಾನೆ ಪಾಪ ಘೋಷಣೆ ಮಾಡಿದ್ದಾರೆ, ದುಡ್ಡು ಕೊಟ್ಟಿಲ್ಲ, ಒಂದು ಬಿಡಗಾಸನ್ನ ಕೊಟ್ಟಿಲ್ಲ ಮೈಸೂರು ಕಾರ್ಖಾನೆ ನಿರ್ಮಾಣ ಮಾಡಲಿಕ್ಕೆ, ಬರೀ ಘೋಷಣೆ ಮಾಡ್ಕೊಂಡಿದ್ದಾರೆ. ಇವತ್ತು ಒಂದು ಬಿಡಗಾಸು ಕೊಟ್ಟಿಲ್ಲ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ 100 ಕೋಟಿ ಹಣವನ್ನು ಮೀಸಲಿಟ್ಟಿದ್ದೆ ಬಜೆಟ್ ಅಲ್ಲಿ, ಆ ದುಡ್ಡು ಬಿಡುಗಡೆನೇ ಆಗಲಿಲ್ಲ ನನ್ನ ಸರ್ಕಾರ ಹೋದ ಮೇಲೆ. ಇದು ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು. ಇದು ಯಾವುದನ್ನು ನಂಬಬಾರದು ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಈ ಒಂದು ಜಿಲ್ಲೆಯ ಈ ನಾಡಿನ ಅಭಿವೃದ್ಧಿಗೆ ಒಂದು ಅವಕಾಶವನ್ನ ತಾವೆಲ್ಲರೂ ನೀಡೋದ್ರ ಮುಖಾಂತರ ಈ ರಾಜ್ಯದ ಧ್ವನಿಯಾಗಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ಇವತ್ತು ಲೋಕಸಭೆಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ನೀಡಬೇಕು ಅಂತ ಹೇಳಿ ಮತ್ತೊಮ್ಮೆ ಕೈ ಜೋಡಿಸಿ ಮನವಿ ಮಾಡಿ ನಿಮ್ಮೆಲ್ಲರಿಗೆ ವಂದಿಸಿ ಇವತ್ತು ಏನು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೀರಿ. ಇವತ್ತು ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಬಂಧುಗಳೇ, ಜೆಡಿಎಸ್ ಮತ್ತು ಬಿಜೆಪಿ ನೇತೃತ್ವದ ಎನ್ಡಿಎ ಅಭ್ಯರ್ಥಿ ಕುಮಾರಣ್ಣವರ ಗುರುತು ವರವತ್ತ ಮಹಿಳೆಯ ಗುರುತು. ಈ ಬಾರಿಯ ಮಂಡ್ಯ ಲೋಕಸಭಾ ಅಭ್ಯರ್ಥಿ ನಾಡಿನ ಹೃದಯವಂತ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರ ಗುರುತು ವರವತ್ತ ಮಹಿಳೆಯ ಗುರುತು. ನನ್ನ ಎಲ್ಲ ಬಂಧುಗಳು, ಕಾರ್ಯಕರ್ತರು ಬೂತ್ ಹಂತದಲ್ಲಿ ಚುನಾವಣೆಯ ಕಡೆ ನಿಮಿಷದವರೆಗೆ 6 ನಿಮಿಷ ದುಡಿದು ಭಾರಿ ಬಹುಮತದಲ್ಲಿ ಕುಮಾರಣ್ಣವರನ್ನ ಆಯ್ಕೆ ಮಾಡಿಕೊಡ್ಬೇಕು ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಅವರ ಗೆಲುವು ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ದಾಖಲೆ ಗೆಲುವಾಗಬೇಕು ಅಂತೇಳಿ ಮನವಿ ಮಾಡ್ತೇನೆ. ನಮಸ್ಕಾರ. ಮತ್ತೊಮ್ಮೆ ಉಚ್ಚರಿಸ್ತಾ ಮೈತ್ರಿ ಅಭ್ಯರ್ಥಿ ಆಗಿರ್ಬೋದು ನಮ್ಮ ಜೆಡಿಎಸ್ ಪಕ್ಷದ ಗುರುತಿಗೆ ತಮ್ಮ ಮತವನ್ನ ಚಲಾಯಿಸಿ ಅಂತ ಹೇಳ್ತಾ ಕುಮಾರಣ್ಣ ಅವರಿಗೆ ಶುಭವಾಗ್ಲಿ, ಜಯವಾಗ್ಲಿ. ಖಂಡಿತವಾಗ್ಲು ಚುನಾವಣೆ ನಂತರ ಮತ್ತೊಂದು ಭರ್ಜರಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸಿಗೋಣ. ನಲ್ಮೆಯ ಸಕ್ಕರೆ ನಾಡಿನ ಅಕ್ಕರೆಯ ಬಂಧುಗಳೇ, ನೆನಪಿರ್ಲಿ, ಇನ್ನೇನು ಚುನಾವಣೆ ಹತ್ರ ಬರ್ತಿದೆ. ಕುಮಾರಣ್ಣನನ್ನ ಸ್ಮರಿಸ್ಕೊಳ್ತಾ ನಮ್ಮ ಪಕ್ಷಕ್ಕೆ, ನಮ್ಮ ಮೈತ್ರಿ ಅಭ್ಯರ್ಥಿ ಕುಮಾರಣ್ಣನನ್ನ ಗೆಲ್ಸೋ ಮುಖೇನ ನಾವೆಲ್ಲರೂ ಕೂಡ ಗೆಲ್ಲೋಣ. ಅಲ್ಲೊಬ್ರಾಗ್ಲೇ ಬರ್ಕೊಂಡು ಒಂದು ಪ್ಲಕ್ಕಾರ್ಡ್ ಹಿಡ್ಕೊಂಡಿದ್ರು, ನಮ್ಮ ಭಾವಿ ಕೇಂದ್ರ ಸಚಿವರು ಕುಮಾರಣ್ಣ ಅಂತ ಆಗ್ಲೇ ಹಾಕೊಂಡಿದ್ರು. ಸೊ ಒಳ್ಳೇದಾಗ್ಲಿ ಎಲ್ರಿಗೂ ಅಂತ ಹಾರೈಸ್ತಾ ಅವರಿವರೆನ್ನದ ಎಲ್ರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ನಾರಾಯಣಗೌಡ ಸರ್, ನಲ್ಮೆಯ ವಂದನೆಗಳನ್ನ ಅರ್ಪಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ.